ಗುರುಗಳು ನಮ್ಮ ತಂದೆಯವರು, ಇವರಿಗೆ 8 ಸ್ಟೇಟ್ ಅವಾರ್ಡ್ 2 ನ್ಯಾಷನಲ್ ಅವಾರ್ಡ್ ಆಗಿದೆ. ಮೊನ್ನೆ ರೀಸೆಂಟ್ ಆಗಿ ರಾಜ್ಯೋತ್ಸವ ಅವಾರ್ಡ್ ಕೂಡ ಸಿಕ್ಕಿದೆ ಇವರಿಗೆ. ಅಮೆರಿಕೆಗೆಲ್ಲ ಹೋಗಿ ಬಂದಿವಿ ಸರ್. ಕಿವಿ ಕೇರ್ಸೋದಲ್ಲ, ಡೊಳ್ಳು ಬರ್ತಕ್ಕೆ ಎಲ್ಲ ಕಿವಿ ಇದಾಗಿದೆ ಸರ್. ಡೊಳ್ಳು ರೆಡಿ ಮಾಡ್ಲಿಕ್ಕೆ ಚರ್ಮ ಆದ ಮಾಡ್ಕೊಂತೀವಿ. ಈ ಮರದ ಬಡ್ಡಿನ ಕಡಿದು ಒಳಗಡೆ ಟೊಳ್ಳು ಮಾಡಿ ಈ ರೀತಿ ಫಿನಿಶಿಂಗ್ ಹಾಕಿ ಡಿಸೈನ್ ಹಾಕ್ತಿವಿ. ಇದೆಲ್ಲ ಬಾಯಿಲೆ ಮಾಡೋದು. ಈ ಅಲ್ಲೇ ಹೋಗ್ಬಿಟ್ಟಿದೆ, ಇಲ್ಲಿದೆ ನೋಡ್ರಿ ಮುಂದಲ್ದಲ್ಲ, ಅದಕ್ಕೆ ಹಾಕ್ಸಿದಲ್ಲು ಜೀವನ ಹೋಗದ ಅಲ್ಲಿ ಹೋಗೋದೇನು ಮುಖ್ಯ ಅಲ್ಲ ಅಂತ ಹೇಳಿ ನಾವ್ ಇದನ್ನ ಬಿಡಬಾರ್ದು ಅಂತ ಮಾಡ್ತಾ ಇದೀವ್ರಿ. ಈ ಊರಕ್ಕೆ ಆಗಲ್ಲ ಸರ್. ನಮ್ಮ ಅಪ್ಪಾಜಿ ನಮ್ಮ ತಾತ ಅವ್ರು ಬರ್ದಿದ್ದು ಡೊಳ್ಳಿದು. ಎಷ್ಟು ಕೆಜಿ ಇದು? 20 kg ತನಕ ಬರ್ಬೋದು. ಕಟ್ಟಿ ನಮ್ಗೆ ಆಗಿರೋದು ನೋಡ್ರಿ ಹೆಂಗಾಯೋ ಬಾತ್ ಬಿಟ್ಟವ್ ಆ ಕಡೆಗೆ ಈ ಕಡೆಗೆ. ನಮ್ಗೆ ಊಟದ ಅಕ್ಕಿ ಕಾಲಾಗಿ ಇಟ್ಕೊಂಡಿನಿ, ಮಕ್ಕನ ಜಾಗದಾಗ ಇಟ್ಟೀನಿ, ಆದ್ರೆ ಬೀರಪ್ಪನ್ ಮಾತ್ರ ಮೇಲೆ ಇಟ್ಟೀನಿ. ಬಂಗಾರ ಗಾಡ್ರೇಜ್ನಾಗ ಇಡೋದು ನೋಡ್ರಿ, ಆದ್ರೆ ಸರ್ಟಿಫಿಕೇಟ್ ನಾನು ಗಾಡ್ರೇಜ್ ಅಲ್ಲಿ ಇಟ್ಕೊಂಡು. ಮರದ್ದು ಮಾಡೋದಕ್ಕಿಂತ ಮುಂಚಿತವಾಗಿ ಬಂದಂತ ಡೊಳ್ಳು ಇದು. ಒಂದು 200-250 ವರ್ಷದ ಹಿಂದಲ್ದು ಇದು ಡೊಳ್ಳು. ಬಿಸಿಲಿಗೆ ಒಂದಿದ್ರೆ ಜಾಸ್ತಿ ನುಡಿತೆ, ಸೌಂಡ್ ಬರುತ್ತೆ. ನೈಟ್ ಸೌಂಡ್ ಬರಲ್ಲ. ಒಂದು 40 ವಾದ್ಯ ಬರುತ್ತಾ? ಇಲ್ಲ 40 ಇಲ್ಲ, 18 ತನಕ ಮಾಡಿಸ್ಬಾರ್ದು. ಇದು ಶ್ರೀಶೈಲ್ ಸ್ವಾಮಿ ಕೊಟ್ಟಿದ್ದು, ಗೋಲ್ಡ್ ಮೆಡಲ್ ಕೊಟ್ಟು ರಾಜ್ಯೋತ್ಸವ ಪ್ರಶಸ್ತಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಶ್ರೀ ಪ್ರಕಾಶ್ ಡೊಳ್ಳು ಕುಣಿತ ತಂಡ ಇವರ ಡೊಳ್ಳಿನ ಒಂದು ಅಂಗಡಿ ಸ್ನೇಹಿತರೆ. ಇದು ನೀವು ನೋಡ್ತಾ ಇದ್ದೀರ ರಸ್ತೆ, ಇದು ಹೊಸಪೇಟೆಯಿಂದ ಹಂಪಿಗೆ ಹೋಗುವಂಥ ರಸ್ತೆ. ಈ ಕಡೆ ಹೊಸಪೇಟೆ ಕಡೆಯಿಂದ ಬಂದು ನಮ್ಮ ಹಳೆಯ ಕೃಷ್ಣದೇವರಾಯರ ಈ ಟೋಲ್ ಗೇಟ್ನ ದಾಟಿಕೊಂಡು ಮುಂದೆ ಕಮಲಾಪುರ ದಾಟಿ ಇದು ಹಂಪಿಗೆ ಹೋಗುತ್ತೆ ರಸ್ತೆ. ಇದು ಮುಂದೆ ಸಾಗೆ ಬುಕ್ಸಾಗರ ಕಡೆ ಎಲ್ಲ ಹೋಗುತ್ತೆ. ಬಟ್ ಇದಿರೋದು ಇಲ್ಲಿ ಮಲಪ್ಪನಗುಡಿ ಅಂತ ಹೇಳಿ ಒಂದು ಗ್ರಾಮ ಇದು, ಅಲ್ಲಿರೋದು ಸ್ನೇಹಿತರೆ. ಸೊ ಇವರು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಡೊಳ್ಳಿನ ಕಲಾವಿದರು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಶೇಷ ಏನು ಅಂತಂದರೆ, ನಿಜವಾದ ಚರ್ಮ, ಒರಿಜಿನಲ್ ಚರ್ಮದ ಡೊಳ್ಳನ್ನು ತಯಾರಿಸುವ ಅಪರೂಪದ ಕಲಾವಿದರು, ಏಕೈಕ ಕಲಾವಿದರು ಅಂದ್ರೆ ತಪ್ಪಲ್ಲ ಸ್ನೇಹಿತರೆ. ಅವ್ರು ಹೇಗೆ ತಯಾರಿಸ್ತಾರೆ ಅಂತ ಅವ್ರ ಮನೆ ಕೂಡ ಹೋಗಿ ನೋಡೋಣ. ನಮ್ಮ ವಿನೋದ್ ಆಲ್ರೆಡಿ ವಿಡಿಯೋ ಮಾಡಿದ್ದಾನೆ. ತುಂಬ ಅದ್ಭುತವಾಗಿ ಡೊಳ್ಳು ಆಮೇಲೆ ತಪ್ಪಡಿ ಇವೆಲ್ಲ ಮಾಡ್ತಾರೆ. ಆಮೇಲೆ ಇಲ್ಲಿ ನಮ್ಮ ಭಾಗದಾಗೆಲ್ಲ ಕುರಿ ಸಾಕ್ತಾರಲ್ಲ, ಕುರಿ ಆಡು ಎಲ್ಲ ಸಾಕ್ತಾರಲ್ಲ, ಅವ್ರಿಗೆ ಬೇಗ ಇಲ್ಲಿ ನಮ್ಮ ಭಾಗದಾಗ ಚರ್ಮ ವಾದ್ಯ ತಯಾರು ಮಾಡೋಕ್ಕೆ ಇದು ಸಿಕ್ಬಿಡುತ್ತೆ, ಚರ್ಮ ಸಿಕ್ಬಿಡುತ್ತೆ. ಈ ಕಚ್ಚಾ ವಸ್ತುಗಳ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲೆಲ್ಲ ಅವರು ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಭಾಗದಲ್ಲೆಲ್ಲ ಈ ಡೊಳ್ಳು ವಾದ್ಯ ಭಾಳ ಫೇಮಸ್ಸು. ಅಂದರೆ ಜಾತ್ರೆ ಬರಲಿ, ಯಾವುದಾದ್ರು ಒಂದು ಶುಭ ಕಾರ್ಯ, ದೇವ್ರದ್ದು ಶುಭ ಕಾರ್ಯಗಳಲ್ಲಿ ಡೊಳ್ಳು ತರಿಸ್ತಾರೆ. ಆಮೇಲೆ ಈ ಅಲ್ಲಿಗೆ ಅಂತ ಬಾರಿಸ್ತಾರೆ ನಮ್ಮ ಭಾಗದಾಗ. ಆ ಅಲ್ಲಿಗೆ ಎಲ್ಲ ತಯಾರು ಮಾಡೋಕ್ಕೆ ಚರ್ಮ ವಾದ್ಯದಿಂದನೇ ಮಾಡಿದರೆ ತುಂಬ ಚೆನ್ನಾಗಿ ಅಂತಂದು ಇವತ್ತು ಚರ್ಮ ವಾದ್ಯನೇ ಯೂಸ್ ಮಾಡ್ತಾರೆ ಎಷ್ಟೋ ಕಡೆ ಜಾತ್ರೆಯಲ್ಲಿ. ಸೊ ಹಂಗಾಗಿ ಅದೆಲ್ಲ ವರ್ಕ್ ಮಾಡ್ತಾರೆ ತುಂಬ ಅದ್ಭುತವಾಗಿ. ವಿಶೇಷವಾದ ವಿಡಿಯೋ ತಮಗೆ ಬನ್ನಿ. ಹಳೆಯ ಅಂಗಡಿ ಸರ್ ಇದು. ನಮ್ಮ ವಿಜಯನಗರ ಡಿಸ್ಟಿಕ್ ಒಳಗಡೆ, ಬಳ್ಳಾರಿ ಡಿಸ್ಟಿಕ್ ಒಳಗಡೆ ಇರೋದು ಇದು ಒಂದೇ ಸರ್. ಇದು ಹಳೆ ಕುರುಬರ ಪದ್ಧತಿ ಒಳಗಡೆ ಇರ್ತಕ್ಕಂಥ ಏನು ಕಾರ್ಯಕ್ರಮಗಳು ಏನಿದಾವಲ್ಲ ಸರ್, ತಬಲ ಆಗಿರಲಿ, ಡೋಲಕ್ ಆಗಿರಲಿ, ಆಮೇಲೆ ತಪ್ಪಡೆ ಆಗಿರಲಿ, ಅಂಥವೆಲ್ಲ ಇಲ್ಲೇ ಸರ್ ಬಿಕ್ಕೊಡೋದೆಲ್ಲ ಕಾರ್ಯಕ್ರಮ ಮಾಡ್ತಕ್ಕಂಥದ್ದೆಲ್ಲ ಇವ್ರದ್ದು ಮೊದಲಿಂದ ಇದೆ ಸರ್ ಈ ಪದ್ಧತಿ. ನಮ್ಮ ವಿಜಯನಗರ ಡಿಸ್ಟಿಕ್ ಒಳಗಡೆ ಆಗಲಿ, ಬಳ್ಳಾರಿ ಡಿಸ್ಟಿಕ್ ಒಳಗಡೆ ಇರೋದಾದ್ರೆ ಸಹಿತ ಇದು ಒಂದು ಅಂಗಡಿ ಬಿಟ್ಟರೆ ಬಳ್ಳಾರಿ ಒಳಗಡೆ ಸಹಿತ ಇಲ್ಲ ಸರ್ ಅಂಗಡಿ. ಸೊ 2 ಜಿಲ್ಲೆ ಒಂದೇ ಅಂಗಡಿ ಸರ್. ಅಂದರೆ ಬೇರೆಯವ್ರು ಕೆಲವೊಬ್ರು ಎಕ್ಸ್ಪೀರಿಯನ್ಸ್ ಇದ್ದವ್ರು ಅವರು ಓನೋನ್ ಮಾಡ್ಕೊಂತಾರೆ ಸರ್. ಯಾವುದು ತಾಸಿ, ಡೋಲಕ್ಕು ಇವೆಲ್ಲ ಇರೋರು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ಕೊಂತಾರೆ. ಇವ್ರ ಹತ್ರ ಬೇಕಂದರೆ ಹುಬ್ಳಿ ಬಿಟ್ಟರೆ ಇಲ್ಲೇ ಸರ್ ಸಿಗೋದು ಪೀಸ್ಗಳೆಲ್ಲ. ಓಕೆ, ಒರಿಜಿನಲ್ ಚರ್ಮ? ಒರಿಜಿನಲ್ ಚರ್ಮ ಸಿಗುತ್ತೆ ಸರ್. ಕೆಲವೊಂದೆಲ್ಲ ಇವೆಲ್ಲ ಮೆಟಲ್ ತರಿಸಿ ಇಟ್ಟಿರ್ತಾರೆ ಸರ್, ಈ ಭಾಗದವ್ರಿಗೆ ಅನುಕೂಲ ಆಗಲ್ಲ ಅಂತ. ಈ ಭಾಗ ಅಂದರೂ ಸಹಿತ ಸರ್ ಕೊಪ್ಪಳ ಡಿಸ್ಟಿಕ್ನೂ ಬರುತ್ತೆ, ಬಳ್ಳಾರಿ ಡಿಸ್ಟಿಕ್ನೂ ಬರುತ್ತೆ ಸರ್, ರಾಯಚೂರು ಡಿಸ್ಟಿಕ್ ಜನನೂ ಬರ್ತಾರೆ ಸರ್ ಇಲ್ಲಿಗೆ. ಹಳೆಯ ಅಂಗಡಿ ಸರ್ ಇವರು. ಈ ಸಂಪ್ರದಾಯ ಮೊದಲಿಂದ ಇದೆ ಸರ್. ನಾವು ಸಣ್ಣ ಹುಡುಗರ ಇರಲಿಕ್ಕೆ ಇದೆ, ಅದಕ್ಕೆ ಬಿಫೋರ್ ಸಹಿತ ಇದೆ ಸರ್ ಇವರು ಹಳೆ ಪದ್ಧತಿ. ಓಕೆ ಸರ್, ನಮ್ಮ ಹೆಸರು ರಾಮಲಿಂಗ ಅಂತ ಹೇಳಿ ಸರ್. ರಾಮಲಿಂಗ ಅವ್ರಿಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ ಸರ್. ಸ್ನೇಹಿತರೆ, ನಾವೀಗ ಡೊಳ್ಳಿನ ಕಲಾವಿದರಾದ ಪ್ರಕಾಶ್ ಅಣ್ಣವರ ಮನೆಗೆ ಬಂದು ಸ್ನೇಹಿತರೆ. ಇದು ಮಲಪ್ಪನಗುಡಿ ಗ್ರಾಮದಲ್ಲಿರುವಂತಹ ಅವರ ಮನೆ ಸ್ನೇಹಿತರೆ. ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ವಿಶಾಲವಾದ ಜಾಗ ಇದೆ. ಸೊ ಅವ್ರು ಅದನ್ನು ತಯಾರಿಸ್ತಾ ಇರುವಂಥ ಪ್ರೋಸೆಸ್ ಕೂಡ ನಡೀತಾ ಇದೆ. ಸೊ ನಮಗೋಸ್ಕರ ಅವ್ರನ್ನ ಹೋಲ್ಡ್ ಮಾಡಿದರೆ ತಕ್ಷಣ ಹೋಗಿ ನಾವು ಹೇಗೆ ನಡೀತಾ ಇದೆ ಎಲ್ಲ ನಾವು ನೋಡೋಣ. ಏನಂತೀಯ? ಹೌದಣ್ಣ? ಎಸ್ ಪ್ಲೀಸ್. ಸರ್ ನಮಸ್ತೆ. ಸರ್ ನಮಸ್ಕಾರ. ಬರ್ರಿ ಅಣ್ಣವ್ರು, ಆರಾಮಿದ್ದೀರಾ ಸರ್? ನಮಸ್ತೆ. ನಮಸ್ಕಾರ. ಬರಬೇಕು ಚಾನಲ್. ಸರ್ ಏನು ಮಾಡ್ತಾ ಇದ್ದೀರಿ? ಸರ್ ನಾಳೆ ಬೆಳಿಗ್ಗೆ ಡೊಳ್ಳು ಕಟ್ಟಬೇಕು. ಇವತ್ತೆಲ್ಲ ಚರ್ಮ ಕ್ಲೀನ್ ಮಾಡ್ಕೊಂಡು ಕೂದಲು ತಕ್ಕಂದಿದ್ವಿ. ಈ ಥರ ನೆನೆ ಇಟ್ಟು ನೀರಿನಾಗ ಹಿಂಗಿಟ್ರೆ ಇವಾಗ 4 ಗಂಟೆಗೆ 4:15 ನೆನೆ ಇಟ್ಟರೆ ಮುಂಜಾನೆ 7-8 ಗಂಟೆಗೆ ಕೆಲಸಕ್ಕೆ ಬರುತ್ತೆ ಸರ್. ಡೊಳ್ಳು ಕಟ್ಟಲಿಕ್ಕೆ, ಡೊಳ್ಳು ಕಟ್ಟಕ್ಕೆ? ಹೌದು ಸರ್. ಡೊಳ್ಳು ರೆಡಿ ಮಾಡಲಿಕ್ಕೆ ಚರ್ಮ ಆದ ಮಾಡ್ಕೊಂತಿದ್ವಿ. ಚರ್ಮ ಆದ ಮಾಡಿ? ಹೌದು. ಏನು ಚರ್ಮ ಇದು? ಸರ್ ಇದು ಓತಿಂದು. ಓತ ಅಂದರೆ ಅದು ಮೇಕೆದು ಗಂಡು ಬರುತ್ತಲ್ಲ, ಗಂಡು ಮೇಕೆದು? ಹೌದು. ಓಕೆ. ಇದು ನಾವು ಬಲಕ್ಕೆ ಹಾಕ್ಕೊಂತೀವಿ ಸರ್. ಬಲಕ್ಕೆ ಗುಣಿತ ಅಂತ ಬಡಿತೀವಲ್ಲ ಅದಕ್ಕೆ. ರೈಟ್ ಸೈಡು? ಹೌದು. ಇದು ಬಂದು ಎಡಕ್ಕೆ ಹಾಕ್ಕೊಂತೀವಿ. ಇದು ಹೆಣ್ಣು ಓತ, ಹೆಣ್ಣು ಆಡ. ಹೆಣ್ಣು ಆಡಿಂದು ಎಡಕ್ಕೆ ಹಾಕ್ಕೊಂತೀವಿ.
ಓತಿಂದು ಬಲಕ್ಕೆ ಕೆಮ್ತೀವಿ ಸರ್. ಓಕೆ. ಇದು ನಗಾರಿ ರೆಡಿ ಮಾಡಕ್ಕೆ ಇಟ್ಟಿದ್ವಿ ಸರ್ ಅದನ್ನ. ಅದೇನು ಯಾವ್ದ್ರದ್ದು? ಇದು ಇದ್ರ ಸರ್ ಇದ್ರದ್ದು ಗಂಡದು ಓದ್ತಿಂದ ಇದು ರೆಡಿ ಮಾಡಕ್ ಇಟ್ಟಿವಿ ಸರ್ ಅದನ್ನ ನಗಾರಿಗೆ. ಹೌದು. ಸೊ ನೀವು ಡೊಳ್ಳು ಮಾಡೋದು ಬಲಗಡೆಗೆ ಗಂಡು ಚರ್ಮ, ಎಡಗಡೆಗೆ ಹೆಣ್ಣು ಚರ್ಮ. ಹೌದು ಸರ್. ಹೌದು. ಗಂಡು ಹೆಣ್ಣು ಎರಡನ್ನೂ ಹಾಕೊಂಡು ಮಾಡಿದ್ರೆ ಸೌಂಡ್ ಬರುತ್ತೆ. ಹೌದು ಸರ್. ಒಂದು ದಿಮ್ಮಿಗೆ ತಗೊಂತೀವಿ ಸರ್, ಒಂದು ಜಣ್ಣಿಗೆ ತಗೊಂತೀವಿ. ಎರಡು ವೆರೈಟಿ ಬರುತ್ತೆ. ಸೊ ಸೌಂಡ್ಗೆ ಗಂಡು ಹೆಣ್ಣು ಎರಡು ಇರಬೇಕು ಕಾನ್ಸೆಪ್ಟ್. ಹೌದು ಹೌದು. ಓ, ಪ್ರಕೃತಿ ಪುರುಷ. ಸೂಪರ್. ಸೊ ಎಲ್ಲಿ ತರ್ತೀರಿ ಚರ್ಮ? ಹೇಗೆ, ಏನು ನಿಮ್ಮ ಕತೆ? ಸರ್ ಎಲ್ಲ ನಾವು ಮಂಡ್ಯದಿಂದ ತರ್ತೀವಿ ಸರ್. ಮಂಡ್ಯದಿಂದ? ಹೌದು. ಕುರಿ ಕಟ್ ಮಾಡ್ತಾರಲ್ಲ ಸರ್ ಮಂಡ್ಯ ಅಂತಾರ, ಅಲ್ಲಿಂದ ಮಂಡಿಯಿಂದ ತರ್ತೀವಿ ಸರ್. ಓಕೆ. ತಗೊಂಬಂದು ಹಸೆ ಚರ್ಮ ತಗೊಂಬಂದು ಹಿಂಗೆ ಎದಿ ಮೇಲೆ ಹಸಿ ಚರ್ಮ ಹಿಂಗಿರ್ತದೆ ಸರ್. ಹಿಂಗೆ ತಂದ್ಮೇಲೆ ಹಿಂಗೆ ಸಿಡ್ಕೊಂತೀವಿ ಉದ್ದಕ್ಕೆ. ಕಟ್ ಮಾಡ್ತೀರಾ? ಕಟ್ ಮಾಡ್ಕೊಂಡು ಈ ಥರ ಹಾಸ್ಕೊಂಡು ಈ ಸುತ್ತರೆಲ್ಲ ಮಳೆ ಬಡಿತೀವಿ ಸರ್ ಇದಕ್ಕೆಲ್ಲ. ಇದು ಈ ಥರ? ಹೌದು ಸರ್. ಇಲ್ಲಿದೆ ನೋಡಿ, ಎಲ್ಲ ಅಗಲ ಮಾಡಿ ಒಂದು 35ರಿಂದ 40 ಮಳೆ ಬಡಿತೀವಿ ಸರ್. ಓ, ಅಂದರೆ ಟೈಟ್ ಆಗಿ ಫುಲ್ ಟೈಟ್ ಆಗಿರ್ಬೇಕು, ಯಾಕಂದ್ರೆ ಹಿಂಗಾಗ್ಬಿಡುತ್ತಲ್ಲ ಅದಕ್ಕೆ. ಹೌದು. ಈ ಥರ ಹಿಂಗೆ ಹಾಕಿ ಹಿಂಗೆ ಬಡಿತೀವಿ ಸರ್ ಸುತ್ತರಲ್ಲೇ. ಬಡ್ದ್ಮೇಲೆ ಬೆಳಿಗ್ಗೆ ನಾವು ಬಡಿದ್ರೆ ಸಾಯಂಕಾಲ 4 ಗಂಟೆಗೆ ಎಲ್ಲ ಡ್ರೈ ಆಗುತ್ತೆ. ಅದು ಡ್ರೈ ಆದ್ಮೇಲೆ ತೆಗೆದು ಉಳ್ಕಿದ ವೇಸ್ಟ್ ಚರ್ಮ ಇಲ್ಲೆಲ್ಲ ಇರ್ತೈತಲ್ಲ ಸರ್, ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಎಕ್ಸ್ಟ್ರಾ ಕಟ್ ಮಾಡಿ ಬಿಸಾಕ್ಬಿಟ್ಟು. ಹೌದು, ಎಕ್ಸ್ಟ್ರಾ ಕಟ್ ಮಾಡಿ, ಯಾಕಂದ್ರೆ ಸ್ಮೆಲ್ ಬಂದ್ಬಿಡುದು ಸರ್, ಇಟ್ಕೊಂಬಕ್ಕ ಇದಾಗಲ್ಲ. ಹಾಗಾಗಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗೋದು. 3 ದಿನ ಮತ್ತೆ ಬಿಸಿಲಿಗೆ ಹಾಕ್ತೀವಿ ಸರ್. 3 ದಿನ? ಹೌದು. 3 ದಿನ ಬಿಸಿಲಿಗೆ ಹಾಕಿದ್ಮೇಲೆ ಎಲ್ಲ ಫುಲ್ ಡ್ರೈ ಆದ್ಮೇಲೆ ಈ ತರ ಸೌಂಡ್ ಬರುತ್ತೆ. ಅಲ್ಲೇ ಫುಲ್ ಡ್ರೈ ಆಗಿದೆ, ಸೌಂಡ್ ಬರಬೇಕು. ಡ್ರೈ ಆದ್ಮೇಲೆ ಕತ್ರಿ ಆಮೇಲೆ ಚಾಕು ತಗೊಂಡು ನಾವು ಕಾಜಿಂದ ಕೂಡ ಕರಿತೀವಿ ಸರ್. ಅದು ಇದನ್ನೆಲ್ಲ ಒಂದ್ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಮೇಲ್ಗಡೆ ಕೂದಲು. ಹೌದು ಸರ್, ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನ ಮತ್ತೆ ಈ ತರ ವಾಶ್ ಮಾಡ್ತೀರಾ? ವಾಶ್ ಮಾಡಿ ನೀರಲ್ಲಿ ನೆನೆಟ್ಬಿಡ್ತೀವಿ ಸರ್. ನಾನು ತೋರಿಸ್ತೀನಿ ಅದನ್ನ ಹೆಂಗೆ ಇಡೋದು ಅಂತೇಳಿ. ಓಕೆ. ಈ ತರ ಸರ್ ಇದನ್ನ 3 ಪದ್ರು ಮಾಡಿ ಓ, ಕಲ್ಲಿಟ್ಬಿಟ್ರಿ? ಹೌದು ಸರ್. ಯಾಕಂದ್ರೆ ಮ್ಯಾಕ್ ಬರುತ್ತಲ್ಲ, ತೇಲ್ಬಾರ್ದು ಅಂತೇಳಿ. ಸೊ ಇದು ಗಂಡಿನ ಚರ್ಮ? ಹೌದು ಸರ್. ಗಂಡು ಮೇಕೆ? ಹೌದು. ಓತ ಸರ್, ಓತ ಅಂತೀವಿ ನಮ್ಮ ಕಡೆಯಿಂದ. ಒಬ್ಬೊಬ್ರು ಕೆಲವೊಂದು ಕಡೆ ಮೇಕೆ ಅಂತಾರ, ಕೆಲವೊಂದು ಕಡೆಗೆ ಒಂದೊಂದು ಇದು ಅಂತಾರೆ ಸರ್. ಇದು 2 ದಿನ ಬೇಕು ಸರ್. ಇದು ನಾಳೆ ಮಧ್ಯಾಹ್ನಕ್ಕೆ ಬರುತ್ತೆ ಕೆಲಸಕ್ಕೆ, ಯಾಕಂದ್ರೆ ದಪ್ಪ ಇರುತ್ತಲ್ಲ, ಜಲ್ದಿ ನೆನೆಯಲ್ಲ ನೀರಿನಲ್ಲಿ. ಓಕೆ. ಇದು ನಗಾರಿಗೆ ರೆಡಿ ಮಾಡಿದ್ವಿ ಸರ್. ಅದು ನಗಾರಿ ಬಿಗ್ಲಿಕ್ಕೆ. ಓಕೆ. ದೇವಸ್ಥಾನ ನಗಾರಿ. ಒಳಗಡೆ ಯಾಕೆ ನೀರು ಹಾಕೋದು? ಒಳಗಡೆ ಡ್ರೈ ಆಗ್ಬೇಕಲ್ಲ ಸರ್ ಎಲ್ಲ, ಯಾಕಂದ್ರೆ ಒಂದೊಂದು ಕಡೆಗೆ ಇಳಿಯಲ್ಲ ನೀರು ಹಿಂಗಿಟ್ಮೇಲೆ. ಸೊ ಅದರ ಬಕೆಟಲ್ಲಿ ಇಟ್ಬಿಟ್ರಿ ಈಗ? ಹಾಂ ಸರ್. ನೀರು ತುಂಬಿಸ್ತೀರಿ? ಫುಲ್ ನೀರು ಹಾಕ್ಬಿಟ್ಟು ಹೋಗಿ ಸರ್. ಫುಲ್ ಮುಳುಗ್ಬೇಕದು? ಹೌದು. ಓಕೆ. ಬೆಳಿಗ್ಗೆ ನಮಗೆ ಕೆಲಸಕ್ಕೆ ಬರೋದು ಸರ್. ಬೆಳಗ್ಗೆ ಏನು ಮಾಡ್ತೀರಿ? ಇದನ್ನೆಲ್ಲ ತೆಗೆದು ಡೊಳ್ಳಿಗೆ ಕಟ್ಕೊಂತೀವಿ ಸರ್. ಡೊಳ್ಳು ಕಟ್ತೀರಿ? ಹೌದು. ಸೂಪರ್. ಸೊ ಅದಾಯ್ತು ಈಗ? ಇದು ಅದಾಯ್ತು ಸರ್. ಇದು ಬೆಳ್ತಕ್ಕಂಥ ನೆನಿಬೇಕು ಹಂಗೆ. ಸೊ ಈಗ ನೀವು ಮಂಡ್ಯದಿಂದ ಚರ್ಮ ತಂದು ಡೊಳ್ಳು ಕಟ್ಟಕ್ಕೆ ಮುಂಚೆ ಎಷ್ಟು ದಿವಸ ಆಗಿರುತ್ತೆ ಈ ಪ್ರೊಸೆಸಿಂಗ್ ಎಲ್ಲ ಸೇರಿ? ಸರ್ ಇದು 4 ರಿಂದ 5 ದಿನ ಆಗುತ್ತೆ ಸರ್. 4-5 ದಿವಸ? ಸೊ ಒಂದು ಚರ್ಮ ನೀವು ಬೈ ಮಾಡಿ ಮಾರ್ಕೆಟಿಂದ ಕಟ್ಟಕ್ಕೆ ಮುಂಚೆ 5 ದಿವಸ ಕೆಲಸ ಇದೆ? ಹೌದು ಸರ್. ಅಂದರೆ ನಾವೇನಂದ್ರೆ ಒಂದೇ ಸಲ ಒಂದು 4-5 ತಗೊಂಬಂದ್ಬಿಡ್ತೀವಿ ಸರ್. ಒಂದಕ್ಕೆ ಅಂದರೆ ಇದು ಕೆಲಸ ನಮಗೆ ಇದಾಗಲ್ಲ ಸರ್. 2-3 ಅಂದರೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು 4-5 ಚರ್ಮ ತಂದು ಒಂದೇಟಿಗೆ ರೆಡಿ ಮಾಡ್ಕೊಂತೀವಿ ಸರ್. ಸಂಡೇ ದಿನ ಸಿಗುತ್ತೆ ಸರ್. ನಮ್ಮ ಬೇರೆ ದಿನ ಸಿಗಲ್ಲ, ಬರೀ ಸಂಡೇ ಮಾತ್ರ. ಸಂಡೇ, ಬುಧವಾರ ಸ್ವಲ್ಪ ಮಟನ್ ಜಾಸ್ತಿ ಇದು ಮಾಡ್ತಾರಲ್ಲ ಸರ್, ಮಟನ್ ತಿನ್ನೋ ದಿನ. ಹೌದು, ಸೋಮವಾರ ಎಲ್ಲ ಜಾಸ್ತಿ ಇರುತ್ತೆ, ಅವತ್ತಾಗಿ ಸಿಗುತ್ತೆ ಸರ್. ಓಕೆ. ನೀವು ಹೋಗ್ತಿರ್ತಾರ ಮಂಡ್ಯಕ್ಕೆ? ಹೌದು ಸರ್. ಓ, ವಾರ ಹೋಗ್ತೀರಾ? ಹೌದು. ಮಂಡಿಗೆ? ಹೌದು ಸರ್. ಕುರಿ ಕಟ್ ಮಾಡ್ತಾರಲ್ಲ ಸರ್ ಸಾಹೇಬ್ರು, ಅದಕ್ಕೆ ಮಂಡಿ ಅಂತ. ಸೊ ಎಲ್ಲಿ ಅದು? ಕುರಿ ಮಂಡಿ ಹೊಸಪೇಟೆಗೆ ಸಿಗುತ್ತೆ ಸರ್. ಹೊಸಪೇಟೆ, ಕಮಲಾಪುರ, ಹುಲಿಗಿ, ಇಲ್ಲಿ ಗಾಳೆಮ್ಮ ದೇವಸ್ಥಾನದಾಗ ಕೂಡ ಸಿಗುತ್ತೆ ಸರ್. ಗಾಳೆಮ್ಮ ದೇವಸ್ಥಾನ ಅಂದ್ರೆ ಮಂಗಳವಾರ ದಿನ ಅಂದ್ರೆ ಓತ್ ಸಿಗುತ್ತೆ ಸರ್, ಆಡ್ ಸಿಗಲ್ಲ. ಬರೀ ಓತು ಕೊಯ್ತಾರಲ್ಲ ಅಮ್ಮಗ, ಹಂಗಾಗಿ ಅಲ್ಲಿಂದ ಕೂಡ ನಾವು ತಗೊಂಡ್ಬರ್ತೀವಿ. ತರ್ತೀರಿ? ಹೌದು. ಗಂಡು? ಗಂಡು ಚರ್ಮ ಅಲ್ಲಿ ಗಂಡು ತರ್ತೀವಿ ಸರ್. ಇಲ್ಲಿ ಹೆಣ್ಣು ಅವೆಲ್ಲ ಕೊಡ್ತಾರೆ ಸರ್. ಕೊಡ್ತಾರೆ. ಸೊ ಎಷ್ಟು ಒಂದು ಚರ್ಮ ನಿಮ್ಗೆ ಸಿಗೋದು? ಎಷ್ಟು ರೂಪಾಯಿಗೆ ಸಿಗುತ್ತೆ ಸರ್? ಇದು ಹಸೆ ಚರ್ಮ ಅಂದ್ರೆ 120 ರಿಂದ 220 ಹೋಗುತ್ತೆ ಸರ್. ಅಂದ್ರೆ ಚರ್ಮದ ಸೈಜ್ ಮೇಲೆ, ಕ್ವಾಲಿಟಿ ಮೇಲೆ ಇದಿರುತ್ತೆ ಸರ್. ಆಮೇಲೆ ಜಾಲ ಅಂತ ಬರುತ್ತೆ ಇದರಲ್ಲಿ. ಅದಂದ್ರೆ ನಿಮಗೆ ಹಸೆ ಚರ್ಮನೇ 250 ಇಂದ 300 ರೂಪಾಯಿ ತನಕ ಆಗುತ್ತೆ ಸರ್. ಅದು ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ, ಆಮೇಲೆ ನೋಡೋಕೆ ಕೂಡ ಚೆನ್ನಾಗಿರುತ್ತೆ. ಜಾಲ ಅಂತೇಳಿ ಬರುತ್ತೆ ಇದರಲ್ಲಿ, ಅದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ 120 ರಿಂದ 150, 200 ತನಕ ಹೋಗುತ್ತೆ ಸರ್ ಚರ್ಮ. ಓಕೆ, ಸೂಪರ್. ಸೊ ಆ ಥರದ ಚರ್ಮ ತರ್ತೀರಿ ಈಗ? ಹೌದು. ಸೊ ಒಂದು ಡೊಳ್ಳು ಮಾಡಕ್ಕೆ 2 ಚರ್ಮ ಬೇಕು? ಹೌದು ಸರ್. ಓಕೆ. ಸೊ ಈಗ ಕಟ್ತಾರೆ? ಹಾಂ, ಕಟ್ತೀವಿ ಸರ್. ನಗಾರಿ ತೋರಿಸ್ತೀನಿ ಬನ್ನಿ. ನಗಾರಿ ಬನ್ನಿ ಕೊಡಪ್ಪ ಸರ್. ನಮ್ಮ ಅಣ್ಣರು ಪ್ರಕಾಶ್ ಅಂತೇಳಿ, ಪ್ರಕಾಶ್ ಕಾರಮಂಚಪ್ಪ ಅಂತೇಳಿ. ಓ, ಅಲ್ಲಿ ಬೋರ್ಡರ್ ನಿಮ್ಮದೇ? ಹೌದು. ಪ್ರಕಾಶ್ ಡೊಳ್ಳು ಕಲಾವಿದರ ತಂಡ? ಹೌದು ಸರ್.
ಹೌದು. ನಿಮ್ಮದು ತಂಡ? ಹೌದು. ಓಕೆ. ಅಂದ್ರೆ ಮೊದಲು ದೇವ್ರ ಹೆಸರು ಇಟ್ಟಿದ್ರು ಅದಕ್ಕೆ, ಹುಲ್ತೆಪ್ಪ ಮತ್ತು ತಂಡ ಅಂತ ಇಟ್ಟಿದ್ರು. ನಮ್ಮ ದೊಡ್ಡಪ್ಪ ಕೂಡ ಇದ್ರು ಅವಾಗ. ನಮ್ಮ ದೊಡ್ಡಪ್ಪನ ಹೆಸರು ಕೂಡ ಆಗ್ತೈತೆ, ದೇವ್ರ ಹೆಸರು ಆಗ್ತದೆ ಅಂತ. ಅದು ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಬಿಟ್ರಿ. ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಬತ್ತಾಡ ಮತ್ತೆ ಈಗ ನಾವು ನಮ್ಮ ಹೆಸರು ಮೇಲೆ ಸಂಘ ರಿಜಿಸ್ಟ್ರೇಷನ್ ಮಾಡಿಸಿ ಈಗ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀವಿ. ಸೊ ನೀವು ಡೊಳ್ಳಿನ ಕಲಾವಿದ್ರ ಅಥವಾ ಇದನ್ನ ತಯಾರು ಮಾಡೋರು? ಎರಡೂ ಹೌದು. ಎರಡೂ ಹೌದು. ಇದು ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡು ಬಂದೀವ್ರಿ. ಚರ್ಮವಾದ್ಯ ಕಲೆನ ನುಡಿಸೋದು ಇದು ನಮ್ದು ರಕ್ತಗತ, ಕುಲಕಸಬು ಅಂತಾರಲ್ಲ ಹಂಗೆ ಚರ್ಮ ಹದ ಮಾಡೋದು. ಈಗ ಡೊಳ್ಳು ಬಡಿಯೋರು ಯಾರಾದ್ರೂ ಬಡಿತಾರ್ರಿ, ಬಟ್ ಚರ್ಮ ರೆಡಿ ಮಾಡಿಕೊಡೋರು ಯಾರು ಇಲ್ಲ, ಎಲ್ಲೇ ಇಲ್ಲ. ಅವಾಗೆಲ್ಲ ಬರೀ ಕುರುಬರಿಗೆ ಮಾತ್ರ ಸೀಮಿತವಾಗಿತ್ತು ಡೊಳ್ಳು ಬಡಿಯೋದು. ಈಗ ಹಂಗಿಲ್ಲ, ಹೆಣ್ಮಕ್ಳು ಬಾರಿಸ್ತಾರ, ಗಂಡ್ಮಕ್ಳು ಬಾರಿಸ್ತಾರ, ಎಲ್ಲ ಸಮಾಜದವರು ಎಲ್ಲ ಮತಸ್ಥರು ಬಾರಿಸ್ತಾರೆ. ಕಟ್ಕೊಂಬೋದು ಮಾತ್ರ ಗೊತ್ತಿಲ್ಲ ಎಲ್ಲರಿಗೆ, ಗೊತ್ತಿಲ್ಲ. ಡೊಳ್ಳು ಕಟ್ಟೋದು ಬಾರಿಸೋದು ಎಲ್ಲರೂ ಬಾರಿಸ್ತಾರೆ, ಬಟ್ ಮಾಡಿಕೊಡೋರು ಬಹಳ ವಿರಳ. ಅದರಲ್ಲಿ ನಾವೆಲ್ಲ ಮಾಡಿಕೊಡ್ತೀವಿ. ನಗಾರಿ, ಡೊಳ್ಳು, ದಿಮ್ಮಡಿ, ಡಗ್ಗ. ಇದು ನೋಡ್ರಿ, ಇದು ಭಜನಿ ಡಗ್ಗ. ಇದನ್ನ ನೋಡ್ರಿ, ಈ ರೀತಿ. ಇದು ಹಳೆ ಪದ್ಧತಿ. ಸುಣ್ಣ ಬೆಲ್ಲ ಹಾಕ್ತಾರೆ ಒಳಗಡೆ, ಹಾಕಿ ಇದನ್ನೆಲ್ಲ ಸುತ್ತ ಕಟ್ಟಿ ಹಸೆ ಚರ್ಮ ನೆನ್ನಿಟ್ಟು ಈ ತರ ಉರೆ ಕಣ್ಣಿ ಬಿಗಿದ್ರೆ ಈ ರೀತಿ ರೆಡಿ ಆಗ್ತದ್ರಿ. ಇದು ಕಟ್ಟಿಗೆ ಒಳಗಿರುತ್ತೆ, ಇದು ಒಳಗಡೆ ಇದು ಕಟ್ಟಿಗೆ ಇರ್ತದೆ, ಮರ. ಇದು 2 ದಿನ ಆರಿದ್ರೆ ಎಲ್ಲ ರೆಡಿ ಆಗುತ್ತೆ. ಆಮೇಲೆ ಇದನ್ನ ಕರೆಕ್ಟ್ ಆಗಿ ಫಿನಿಶಿಂಗ್ ಮಾಡಿ ಕೊಯ್ದು ಹೋಗ್ಬಿಡ್ತೀವಿ. ಇದು ಭಜನಿ ಮಾಡಕ್ಕೆ ದಿಮ್ಡಿ ರೆಡಿ ಆಗ್ತದೆ. ಇದು ಪಂಚವಾದ್ಯ ಅಂತೇಳಿ ನಗಾರಿ. ಆ ಪಂಚವಾದ್ಯಕ್ಕೆ 2 ಜಾಗಟಿ, 2 ಗಂಟೆ, 1 ನಗಾರಿ ಬರ್ತದ್ರಿ. ಹರಿದೋದ್ರೆ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಅವ್ರ ಕಂಪ್ನಿಯವರು ವಾಪಸ್ ಕಳಿಸ್ಬಿಡ್ತಾರೆ. ಬಟ್ ಅಷ್ಟು ಅಮೌಂಟ್ ಇಂದು ವೇಸ್ಟ್ ಆಗ್ಬಾರ್ದಂತ ನಾವು ರೆಡಿ ಮಾಡಿ ಕೊಡ್ತೀವಿ. ಸೊ ಕಂಪನಿಯವರೇ ಮಾಡ್ತಾ ಇದ್ರಿ? ಕಂಪನಿಯವ್ರಿಗೆ ಮಾಡಕ್ ಬರೋದಿಲ್ಲ. ಅವ್ರ ಏನಂದ್ರೆ ಎಲ್ಲ ಸೇಟ್ರ್ ಮಂದಿ ಮಾರ್ತಾರೆ ಅಂದ್ರೆ ಮಾರ್ತಾರೆ ಸರ್. ಈಗ ಮಾಡಕ್ಕೆ ಆಗಲ್ಲ, ಅವ್ರಿಗೆ ಮಾಡಕ್ ಬರಲ್ಲ. ಹಂಗಾಗಿ ಮತ್ತೆ ಪ್ಲಾಸ್ಟಿಕ್ ಹಾಕಿ ಕೊಟ್ಬಿಡ್ತಾರೆ ಮೇಲೆ, ಚರ್ಮ ಬಿಟ್ಟು ಪ್ಲಾಸ್ಟಿಕ್ ಹಾಕಿ ಕೊಡ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಂತ ನಾವು ಚರ್ಮ ಪದ್ಧತಿನೇ ನಾವು ಎಂತ ನಗಾರಿ ಇದ್ರು ಕೂಡ ನಾವು ರೆಡಿ ಮಾಡಿ ಕೊಡ್ತೀವಿ. ಪ್ಲಾಸ್ಟಿಕ್ ಬಂದ್ಬಿಟ್ಟವ ಇವಾಗ ಅವರು ತೊಗಲಿನ ಕೆಲಸ ಮಾಡ್ಲಾರ್ದವ್ರಿಗೆ ಪ್ಲಾಸ್ಟಿಕ್ ಹಾಕಿ ಕೊಟ್ಬಿಡ್ತಾರೆ. ಇವಾಗ ಎಕ್ಸಾಂಪಲ್ ಸೆಟ್ರ್ ಒಂದು ಅಂಗಡಿ ಇಟ್ಟಿರ್ತಾರೆ, ಅವ್ರಿಗೆ ಇದೆಲ್ಲ ಗೊತ್ತಾಗಲ್ಲ ಚರ್ಮ ಹೆಂಗೆ ಅದ ಮಾಡೋದು. ಅವರೆಲ್ಲ ಪ್ಲಾಸ್ಟಿಕ್ ಹಾಕಿ ಕೊಟ್ಬಿಡ್ತಾರೆ. ನಮ್ಮ ಹತ್ರ ಐತೆ ಪ್ಲಾಸ್ಟಿಕ್ ಅಂತ. ಈಗ ನಾವು ಅದು ಮೊದಲೇ ಏನು ಸಂಪ್ರದಾಯ ಇದೆ ಐತೆ, ನಾವು ಚರ್ಮವಾದ್ಯನೇ ಅದು ರೆಡಿ ಮಾಡಿ ನಾವು ಇದು ಮಾಡ್ತೀವಿ. ಓಕೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್? ನಮ್ಮದು 4ನೇ ತಲೆಮಾರು ಇವಾಗ. ಹೌದು, ನಮ್ಮ ತಾತ, ನಮ್ಮಪ್ಪ, ಇವಾಗ ನಾವು ಮಾಡ್ತಾ ಇದೀವಿ. ನಮ್ಮ ಮಕ್ಕಳಿಗೆ ಕೂಡ ಆಲ್ರೆಡಿ ಇವಾಗ ಮತ್ತೆ ಇದಕ್ಕೆ ಟ್ರೈನ್ ಅಪ್ ಕೊಡ್ತಾ ಇದೀವಿ ಸರ್. ಅವರು ಕೂಡ ಚರ್ಮ ಹದ ಮಾಡೋದು ಎಲ್ಲ ಕಲ್ತಾರೆ, ಮಾಡ್ತಾರೆ ಸರ್. 4ನೇ ತಲೆಮಾರು? ಹೌದು. ಓಕೆ. ಸೊ ಮೂಲತಃ ಯಾವ ಊರು ತಮ್ಮದು? ನಮ್ಮದು ಮೂಲತಃ ಆಂಧ್ರ ಪ್ರದೇಶ ನಮ್ಮದು. ನಾವು ಇವಾಗ ನಮಗೇನು ಗೊತ್ತಿಲ್ಲ ಸರ್, ನಮ್ಮ ತಾತವ್ರು ಇಲ್ಲಿಗೆ ಬಂದಿದ್ರಂತೆ. ಹಂಗಾಗಿ ನಮ್ಮ ಮನೆ ತಂದೆ ಹೆಸರು ಕೂಡ ಹೊಸ ಕುರುಬರು ಅಂತ ಹೇಳ್ತಾರೆ ಸರ್. ಹೊಸ ಕುರುಬರು? ಹೌದು. ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದಾರೇನು ಸರ್. ಅವಾಗೆಲ್ಲ ಕುರಿಗಳೆಲ್ಲ ತಗೊಂಡು ಈ ದೇವಸ್ಥಾನ ಹತ್ರ ಉಳಿದಾಗ ಯಾರು ಗೊತ್ತಿರಲಾರ್ದಂಗೆ ಇವ್ರು ಯಾರಪ್ಪ ಅಂದೆ ಹೊಸ್ದಾಗಿ ಬಂದಾರಲ್ಲ ಕುರುಬರು ಅಂತೇಳಿ ಹಂಗೆ ಅನ್ಕೊಂತ ಬಂದಾರೆ ಸರ್ ಯಜಮಾನ್ರು. ಅದಕ್ಕಾಗಿ ನಮ್ಮ ಮನೆ ಹೆಸರು ಹೊಸ ಕುರುಬರು ಅಂತೇಳಿ ಹಂಗೆ ಇವಾಗಾದ್ರೂ ಕೂಡ ಹೊಸ ಕುರುಬರು ಅಂತೇಳಿ ಅನ್ಕೊಂತ ಬರ್ತಾರೆ ಸರ್ ಜನ. ಇದು ಹಳೆ ಕುರುಬರಾದ್ರು ಹೊಸ ಕುರುಬರು ಅಂತ? ಹೌದು ಸರ್. ಅಲ್ಲ, ಇಲ್ಲಿ ಈ ಊರಿಗೆ ಹೊಸ್ದಾಗಿ ಬಂದಿರೋದ್ರಿಂದ ಹೊಸ ಕುರುಬರು ಅಂತ ಅಂತಾರೆ ನಮ್ಮನ್ನು. ಓಕೆ. ಈಗ ಇದು ನಗಾರಿ ರೆಡಿ ಮಾಡ್ತಾ ಇದ್ದೀರಾ? ಹಾಂ ಸರ್. ನಗಾರಿ ದೊಡ್ಡದಿರುತ್ತಲ್ಲ, ಚಿಕ್ಕದಿದೆ? ಇಲ್ಲ, ಇದು ಸಣ್ಣದು ಸರ್, ಸೈಜ್ ಮೇಲೆ ಇರುತ್ತೆ ಸರ್. ಇದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ 8 ಸೈಜ್ ಬರುತ್ತೆ. ಓ ಹೌದು. ಇದು 10 ಇಂಚಿನ ಸರ್. ಇದು 10 ಇಂಚು, 15 ಇಂಚು, 20, 25, 30, 40 ಇಂಚ್ವರೆಗೆ ಹೋಗುತ್ತೆ ಸರ್ ನಗಾರಿ. 40 ಇಂಚು ತನಕ ಬರುತ್ತೆ ಸರ್ ನಗಾರಿ. ಹೌದು. ಓಕೆ. ಈ ಎಕ್ಸ್ಟ್ರಾ ಕಟ್ ಮಾಡ್ತಾ ಇರಲ್ಲ, ಏನಾಗುತ್ತೆ? ಇದೆಲ್ಲ ವೇಸ್ಟ್ ಸರ್. ಇದೆಲ್ಲ ವೇಸ್ಟ್ ತೆಗೆದ್ಬಿಟ್ರೆ ಎಲ್ಲ ಫಿನಿಶಿಂಗ್ ನೀಟ್ ಆಗುತ್ತೆ. ಬಿಸಾಕ್ತೀವಿ. ಇಲ್ಲ, ಇದು ಕೆಲಸಕ್ಕೆ ಬರುತ್ತೆ ಸರ್. ಏನಕ್ಕೆ ಬರುತ್ತೆ? ಇದು ಊರಿಗೆ ಬರುತ್ತೆ ಸರ್. ಇದು ಈ ತರ ತಿರುತ್ತುರಿ, ಈ ತರ ಹಿಂಗೆ ತಿರುತ್ತುರಿ. ಇದನ್ನ ತಿರುವಿದ್ರೆ ಏನಾಗ್ತದೆ ಅಂದ್ರೆ ಉರಿ ಬರ್ತೈತಿ. ಇದು ಹಗ್ಗ ಆಗುತ್ತೆ ಅಂದ್ರೆ? ಇಲ್ಲ ಸರ್, ಹಗ್ಗ ಏನು ಮಾಡಲ್ಲ ನಾವು. ಇದು ತಮಟೆ ಮಾಡ್ತೀವಲ್ಲ, ಚರ್ಮದ ತಮಟೆ, ಆ ಚರ್ಮದ ತಮಟೆಗೆ ಇದು ಉರಿ ಬೇಕಾಗುತ್ತೆ ನೋಡಿ. ಈ ತರ ಉರಿ ಬಾರ್ ಎಣ್ಣೆ ಕಂಪ್ತೀವಿ ಸರ್. ಬಾರ್ ಎಣ್ಣೆ ಕಟ್ ಮಾಡಿ ವೇಸ್ಟ್ ಯಾವುದು ವೇಸ್ಟ್ ಆಗಲ್ಲ ಸರ್ ಇದರಲ್ಲಿ. ಚರ್ಮದಲ್ಲಿ ಯಾವುದು ವೇಸ್ಟ್ ಇಲ್ಲ. ಹೌದು ಸರ್. ಈ ತರ ಕೂಡ ಮಾಡ್ಕೊಂತೀವಿ ಸರ್. ಇದು ಹಳೆಗೆ ಇವಾಗ ಬಳೆ ಹಾಕ್ತಾರೆ ಸರ್, ಈಗ ಕೆಬ್ಬಣದ ಬಳೆ ಹಾಕ್ತಾರೆ. ನಾವು ಇಲ್ಲ ಅಂತ ಲೆದರಿಂದ ಮಾಡಿದೀವಿ ಸರ್. ಇದು ಚರ್ಮನೇ? ಹೌದು ಸರ್. ಆ ಎಕ್ಸ್ಟ್ರಾ ಪೀಸ್ ಏನ ಈಗ ನಾನು ತೋರಿಸಿದ್ನಲ್ರಿ, ಇದನ್ನ 3 ಕಟ್ ಹಾಕಿ ತಿರುವಿದ್ರೆ ಈ ತರ ಆಗ್ತದೆ, ಗಟ್ಟಿ ಆಗುತ್ತೆ. ಗಟ್ಟಿ ಆಗ್ತದೆ. ಕೆಬ್ಬಣಕ್ಕಿಂತ ಗಟ್ಟಿ ಮಾಡಬಾರ್ದು ಅಂತೇಳಿ ಅದನ್ನೇ ಯೂಸ್ ಮಾಡ್ತೀವಿ. ಇದು ಕೂಡ ಈಗ ಪ್ಲಾಸ್ಟಿಕ್ ಯೂಸ್ ಮಾಡ್ತದೆ ರೀ. ಮೊದಲೆಲ್ಲ ಅಪ್ಪಾಜಿ ಎಲ್ಲ ಇದನ್ನೆಲ್ಲ ಈ ತೊಗಲಿಂದ ಯೂಸ್ ಮಾಡ್ತಾರೆ. ಇನ್ನು ಹಸಿ ಇದೆ ಅಲ್ಲ, ನಾಳೆಗೆ ಬರೋದು. ನಾಳೆಗೆ ಬಂದ್ರೆ ನಾದ ಬರ್ತದೆ ಎಲ್ಲ ಆರ್ಬೇಕು. ನಾದ ಬರ್ತದೆ, ಇನ್ನು ನಾದ ಬರ್ತದೆ, ರೆಡಿ ಆಗ್ತದೆ. ಮೆಲ್ಟ್ ಆಗ್ಬೇಕೆಲ್ಲ. ಬೆಳ್ತಕ್ಕನ ಮೆಲ್ಟ್ ಆದರೆ ನಾಳೆ ನಮಗೆ ಕೆಲಸಕ್ಕೆ ಏನೇನು ತಯಾರು ಮಾಡ್ತೀವಿ ಸರ್? ನಾವು ಚರ್ಮ ಹೋದ್ರೆ ಒಂದು 40 ಐಟಮ್ ತಯಾರು ಮಾಡ್ತೀವಿ ಸರ್. ದಿಮ್ಡಿ, ಡಗ್ಗ, ತಬಲ,
ಡೋಲಕ್ಕು, ಡಮರುಗ, ಆಮೇಲೆ ಮದ್ಲಿ, ಆಮೇಲೆ ಡೊಳ್ಳು, ನಗಾರಿ ಆಲ್ಮೋಸ್ಟ್ ಎಲ್ಲ ನಾವು ತಯಾರು ಮಾಡ್ತೀವಿ ಸರ್. ಆಮೇಲೆ ನಮ್ಮ ಹತ್ರ ಹೊಸ ಪೀಸ್ ಕೂಡ ನಾವು ರೆಡಿ ಮಾಡಿ ಕೊಡ್ತೀವಿ. ಅಕಸ್ಮಾತ್ ಯಾವಾಗ ತಗೊಂಡಿದ್ರಪ್ಪ ಅಂದ್ರೆ ಅವರೆಲ್ಲ ಅರ್ಧೋಗಿದ್ರೆ ಚರ್ಮವಾದ್ಯಗಳು ಕಂಪ್ಲೀಟ್ ಏಕ್ತಾರಿಯಿಂದ ಹಿಡಿದು ಎಲ್ಲ ಐಟಮ್ ನಾವು ರೆಡಿ ಮಾಡಿ ಕೊಡ್ತೀವಿ. ಹಳೇದಿದ್ರೆ ಕೂಡ ಇದು ಕಟ್ಟಾಗೋಯ್ತು ಹೊಸದು ಹಾಕೊಡ್ತೀವಿ. ಹೌದು ಹಾಕೊಡ್ತೀವಿ ಸರ್. ಓಕೆ. ನಮ್ಮ ಹತ್ರ ಏನೋ ಪರ್ಚೇಸ್ ಮಾಡಿದರೆ ನೆಕ್ಸ್ಟ್ ಅದನ್ನ ರೆಡಿ ಕೂಡ ಮಾಡ್ತೀವಿ ಸರ್. ರೆಡಿ ಮಾಡೋಕ್ಕೆ ಬರೋ ಅಂಥ ಐಟಮ್ಗಳು ನಾವು ಮಾಡ್ತಾ ಇದ್ದೀವಿ. ಹೌದು ಸರ್. ಓಕೆ. 40 ಐಟಮ್. ಹೌದು ಸರ್. ಹೇಗೆ ಕಲ್ತ್ರಿ ಇದನ್ನ? ಹಂಗೆ ಸರ್, ನಮ್ಮ ತಾತವರು ನಮ್ಮ ಅಪ್ಪವ್ರು ಮಾಡ್ಕೊಂತ ಬಂದರು. ಅವಾಗೆಲ್ಲ ಇದಕ್ಕೆಲ್ಲ ಇದ್ದಿದ್ದಿಲ್ಲ ಸರ್, ಅವಾಗೆಲ್ಲ ಸವಲತ್ತು ಇದ್ದಿಲ್ಲ, ಭಾಳ ಕಷ್ಟ. ಇವಾಗೆಲ್ಲ ಚರ್ಮಗಳು ಸಿಗ್ತದವು, ಎಲ್ಲ ಜನ ಕೂಡ ಇದಕ್ಕೆ ಬೇಡಿಕೆ ಬರ್ತದವು. ಅವಾಗೆಲ್ಲ ಏನಿಲ್ಲ ಸರ್, ಅವಾಗ ಯಾವಾಗ ಒಂದ್ಸಲ ಡೋಳ್ತಾ ಅಂದ್ರೆ ಅದು ಅರ್ಧವಾಗ ಅವ್ರಿಗೆ ಬಾರಿಸೋದು, ಇಲ್ಲೇ ಇಟ್ಬಿಡೋದು. ಇವಾಗ ಹಂಗಲ್ಲ ಸರ್, ಈ ಹಳೇದಕ್ಕೆ ಏನೈತಲ್ಲ ಇವಾಗ ಮತ್ತೆ ಹೊಸ ಟಚ್ ಬಂದಿದೆ, ಇವಾಗ ಹೊಸ ಡಿಮ್ಯಾಂಡ್ ಬಂದಿದೆ. ಹೌದು ಸರ್. ಇವಾಗ ಅವಾಗೇನು ಡೋಳ್ ಬಡ್ದು ಹಂಗೆ ಬಿಟ್ಬಿಡೋದು ಸರ್, ಇವಾಗ ಇಲ್ಲ. ಅದನ್ನ ಒಂದು ಟೀಮ್ ಕಟ್ಕೊಂಡು ಅದು ಅವ್ರ ದೇವಸ್ಥಾನ, ಊರು ಜಾತ್ರೆಗೆ ಆ ಥರದ್ದೆಲ್ಲ ಮಾಡ್ಕೊಂತ ಬರ್ತಾರೆ ಸರ್ ಜನ. ಹಂಗಾಗಿ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಸರ್. ಈ ಚರ್ಮವಾದಿಗಳು ಎಲ್ಲಿ ಸಿಗಲ್ಲ. ಇವಾಗ ಸಿಕ್ಕರೆ ಕೂಡ ಅವರು ಒಂದ್ಸಲ ಮಾರಿಬಿಟ್ರಪ್ಪ ಅಂದ್ರೆ ರಿಪೇರಿ ಮಾಡಿಕೊಡಲ್ಲ ಅಂತಾರೆ ಅಂಗಡಿಯರು. ಹಂಗಾಗಿ ನಾವು ಇಲ್ಲಿ ನಾವೇ ತಯಾರು ಮಾಡೋದ್ರಿಂದ ಎಲ್ಲ ನಾವು ರಿಪೇರಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮ ಡೊಳ್ಳಿನ ಟೀಮ್ ಕೂಡ ಇದೆ ಸರ್. ಇದೆ. ಹೌದು ಸರ್. ಎಷ್ಟು ಜನ ಟೀಮು? ಸರ್ ನಮ್ಮದು ಒಂದು 20 ಜನ ಟೀಮ್ ಇದೆ. ಒಂದು ದಿನದಲ್ಲಿ 2 ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ದೊಡ್ಡವ್ರದ್ದು. ಆಮೇಲೆ ನಮ್ಮ ಮಕ್ಕಳದು ಕೂಡ ಒಂದು ಟೀಮ್ ಇದೆ ಸರ್. ಮಕ್ಕಳದ್ದು ಡೊಳ್ಳಿನ ಟೀಮ್? ಹೌದು ಸರ್, ಡೊಳ್ಳಿನ ಟೀಮ್, ಮಕ್ಕಳದ ಡೊಳ್ಳಿನ ಟೀಮ್ ಇದೆ ಸರ್. ಆ ಮಕ್ಕಳದು? ಹೌದು ಸರ್. ಅವ್ರು ಬಾರಿಸ್ತಾರ? ಹೌದು ಸರ್. ಬಟ್ ಅದು ದಪ್ಪ ಇದೆ. ಇಲ್ಲ ಸರ್, ಅವ್ರ ಸೈಜ್ ಅವ್ರಿಗೆ ಮಕ್ಕಳಿಗಾಗಿ ಒಂದು ಸಣ್ಣ ಸೈಜಲ್ಲಿ ಮಾಡಿದ್ವಿ ಸರ್. ಹಾಂ, ಜಯಲಕ್ಷ್ಮಿ ಮಹಿಳಾ ಮಕ್ಕಳ ಡೊಳ್ಳು ಕುಣಿತ ತಂಡ ಅಂತಂದೇಳಿ ಇವಾಗ ಸ್ವಲ್ಪ ಹೆಚ್ಚು ಕಮ್ಮಿ 8-10 ವರ್ಷ ಆಯ್ತು ಸರ್. ಇದನ್ನ ಸಂಘ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಅವರಿಗೋಸ್ಕರನೇ ಇದು ಡೊಳ್ಳು ಸರ್. ಇದು ಈ ಮಕ್ಕಳಿಗೆ ಏಜಿಗೆ ತಕ್ಕಂಗೆ ಅದು ಅವ್ರಿಗೆ ವಜ್ಜೆ ಆಗಬಾರ್ದಲ್ಲ ಸರ್. ಇವಾಗಿಂದ ವಜ್ಜೆ ಆದ್ರಪ್ಪ ಅಂದ್ರೆ ಮುಂದೆ ಇದಾಗಲ್ಲ ಅಂತ ಅವರಿಗಾಗೆ ವೇಟ್ ಥರ ಅವ್ರ ಏಜ್ ಗ್ರೂಪಿಗೆ ಮಾಡಿದ್ವಿ ಸರ್ ಡೊಳ್ಳು. ಓಕೆ. ಲೈಟ್ ವೇಟ್? ಹೌದು ಸರ್, ಲೈಟ್ ವೇಟ್. ಹೆವಿ ವೇಟ್? ಹೌದು, ನಮ್ಮದೇ ವೇಟ್ ಸರ್. ಓಕೆ, ಬನ್ನಿ ನೋಡೋಣ. ಬನ್ನಿ ತಲೆ ಪೇಟೆ ಕಟ್ಟಿ ಅವ್ರಿಗೆ. ಹಂಗೆ ಸುಮ್ಮನೆ ಮಾಮೂಲಿ ಇರುತ್ತೆ ಸರ್. ಅದನ್ನ ಈ ಟೈಟ್ ಮಾಡಿದ್ಮೇಲೆ ನಾದ ಬರುತ್ತೆ ನಿಮಗೆ, ಸೌಂಡ್ ಜಾಸ್ತಿ. ಓಕೆ. ಟೂನ್ ಸೆಟ್ ಮಾಡ್ತಾ ಇದ್ದೀನಿ ನಂದು. ಓಕೆ. ಇದು ಡೊಳ್ಳು ಅಂದ್ರೆ ಇದೆನಾ? ಹೌದು ಸರ್. ರಾಜ ಮಹಾರಾಜನ ಕಾಲದಿಂದ ಇದನ್ನ ವಾದ್ಯ ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಇದಕ್ಕೆಲ್ಲ ಪುರಾಣ ಪುಣ್ಯಕಥೆಗಳು ಕೂಡ ಇದೆ ಸರ್ ಡೊಳ್ಳು ಬಗ್ಗೆ. ಮತ್ತೆ ನೋಡ್ರಿ, ನಾದ ಮತ್ತೆ ಚೇಂಜ್ ಆಗುತ್ತೆ. ಇದು ಸುಮ್ಮನೆ ಮಾಮೂಲು ಸರ್, ಮಾಮೂಲು ಅಡ್ಮಣಿ ಹಚ್ಕೊಂತ ಅಂತ. ಇದಕ್ಕಿನ್ನ ನಾದ ಬೇಕಂದ್ರೆ ಇದು ನಿಲ್ಮಣಿ ಇರುತ್ತೆ ಸರ್. ಇದನ್ನೆಲ್ಲ ಜಗ್ಗಿ ಹಚ್ಚಿದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಸೌಂಡ್. ಸರ್ ಇವರು ಕಾರಮಂಚಪ್ಪ ಅವರು ಅಂತೇಳಿ ನಮ್ಮ ತಂದೆಯವರು. ಏನು ಹೆಸರು? ಕಾರಮಂಚಪ್ಪ ಅಂತೇಳಿ. ಕಾರಮಂಚಪ್ಪ? ಹೌದು ಸರ್. ಹೆಸರಲ್ಲೇ ಕಾರ? ನಮ್ದು ದೇವ್ರ ಹೆಸರು ಸರ್, ಅದು ಅಪ್ಪಾಜಿಗೆ ಇಟ್ಟಾರ. ಓಕೆ. ಸೊ ಡೊಳ್ಳು ನುಡಿಸ್ಬೇಕಾದ್ರೆ ಈ ಥರದ್ದು ಪೇಟ ಕಟ್ಕೋತಾರಾ? ಇಲ್ಲ ಸರ್, ಹಂಗೆ ಬಾರಿಸ್ತಾರ. ನಾವು ಕಟ್ಟಿದ್ದೀನಿ ಲುಕ್ಗೆ. ಹೌದು. ಯಜಮಾನ್ರೆ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಆರಾಮದೀವಿ ಸರ್. ನಮ್ದು ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಈ ಪದ ಕೇಳೋಣ ಒಂದು. ಮೂಲತಃ ಡೊಳ್ಳನ್ನು ಬಾರಿಸಿ ನಮ್ಮೆಲ್ಲ ಇದೆಲ್ಲ ಮಾಡ್ಕೊಂಡು ಬಂದಂಥ ಗುರುಗಳು ನಮ್ಮ ತಂದೆಯವರು. ಇವರಿಗೆ 8 ಸ್ಟೇಟ್ ಅವಾರ್ಡು, 2 ನ್ಯಾಷನಲ್ ಅವಾರ್ಡ್ ಆಗಿದೆ. ಮೊನ್ನೆ ರೀಸೆಂಟಾಗಿ ರಾಜ್ಯೋತ್ಸವ ಅವಾರ್ಡ್ ಕೂಡ ಸಿಕ್ಕಿದೆ ಇವರಿಗೆ. 8 ಸ್ಟೇಟ್ ಅವಾರ್ಡು? ಹೌದು ಸರ್, 2 ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್ ಈ ಡೊಳ್ಳಿಗೆ. ಡೊಳ್ಳು ಕುಣಿತಕ್ಕೆ. ಅಮೇರಿಕೆಗೆಲ್ಲ ಹೋಗಿ ಬಂದಿವಿ ಸರ್. ಅವೆಲ್ಲ ಅಮೇರಿಕೆ ಡಾಲರು ಎಲ್ಲ ಅದೇ ತೋರಿಸ್ತೀವಿ, ಎಲ್ಲ ಮೂಲತಃ ಎಲ್ಲ ನಮಗೆ ತಂದೆ ಅಂದ್ರೆ ಇವರೇ, ಗುರುಗಳಂದ್ರೆ ಇವರೇ, ಎಲ್ಲ ಇವರಿಂದ ನಾವೆಲ್ಲ ಇದನ್ನೆಲ್ಲ ಮಾಡ್ಕೊಂತ ಬಂದಿದ್ವಿ. ಅಮೇರಿಕೆ ಹೋಗ್ಬಿಟ್ಟಿದ್ದೀರಾ? ಅಮೇರಿಕೆಗೆ ಹೋಗಿ ಬಂದಿವಿ ಸರ್. 2 ಸಲ ಹೋಗಿವಿ. ಅವಾಗ ನಾವೆಲ್ಲ ಇದು ಮಾಡಿ ಚಿಕ್ಕ ಮಕ್ಕಳು, ಅವ್ನು ನಮ್ಮನ್ನು ಸಣ್ಣನೂ ಇದ್ದೇನೆ ಅವಾಗ ಹೋದಾಗ. ಅಲ್ಲ ಎಲ್ಲ ಬಾರೇ ಸುತ್ತಾಡಿ ಊರುಗಳೆಲ್ಲ, ಎಲ್ಲ ದೇಶಗಳೆಲ್ಲ ಹೋಗಿ ಬಂದಿವಿ. ಇವಾಗ ನಪ್ಪಿಲ್ಲ, ಈ ಕಿವಿ ಕೇಳ್ಸೋದಿಲ್ಲ. ಸ್ವಲ್ಪ ಈ ಡೊಳ್ಳು ಬಡ್ತಕ್ಕೆ ಎಲ್ಲ ಕಿವಿ ಇದಾಗಿದೆ ಸರ್. ಕೇಳ್ಸೋದು ಜೋರು ಮಾತಾಡ್ಬೇಕು. ಈ ಬಾಯಿಲೆ ಡೊಳ್ಳು ಬಿಗಿದು ಹಲ್ಲುಗಳೆಲ್ಲ ಇದು ಮಾಡ್ಯಾವ. ಇವಾಗ ನಮ್ಮ ಮಕ್ಕಳೇ ತಯಾರು. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಇದರಲ್ಲಿ ಇದು ಏನಿದೆ ಅಲ್ಲ ಸರ್, ಇದು ಬೆತ್ತದ ಬೀರು ಅಂತೇಳಿ ಬರೋದು ಸರ್. ಬೆತ್ತ? ಹಾಂ, ಬಿದಿರು ಸರ್. ಇದು 2 ಥರ ಮಾಡ್ಕೊಂಡಿರು ಸರ್. ಒಂದು ದೊಡ್ಡದು, ಇನ್ನೊಂದು ಸಣ್ಣ ಜೀವಾಳ ಅಂತೇಳಿ ಮಾಡ್ಕೊಂತೀವಿ ಸರ್. ಇದು ಏನು ಮಾಡ್ತಾ ಇದೀವಲ್ಲ ಸರ್ ನಾವು, ಮೊದಲು ನಮ್ಮ ತಾತ ಮುತ್ತಜ್ಜರ ಕಾಲದಿಂದ ಏನು ಮಾಡ್ಕೊಂತ ಬಂದಾರ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಸರ್. ಮೊದಲೇನು ಅವರು ಯಾವ ಥರ ಕಟ್ತಿದ್ರು ಅದೇ ಥರ ನಾವು ಇದು ಮಾಡ್ಕೊಂಡು. ಹಳೆ ಪದ್ಧತಿ? ಹೌದು ಸರ್, ಹಳೆ ಪದ್ಧತಿ, ಪರಂಪರೆ. ಓಕೆ ಸರ್ ಇದು ಡೊಳ್ಳು ರೆಡಿ.
ಫಸ್ಟ್ ಇದು ಇರುತ್ತೆ. ಇದು ಈ ಮರದ ಬಡ್ಡಿನ ಕಡಿದು ಒಳಗಡೆ ಟೊಳ್ಳು ಮಾಡಿ ಈ ರೀತಿ ಫಿನಿಶಿಂಗ್ ಹಾಕಿ ಡಿಸೈನ್ ಹಾಕ್ತೀವಿ. ಈ ಡಿಸೈನ್ ಹಾಕಿದ್ಮೇಲೆ ಇದು ಮರ ಆರುತ್ತೆ. ಆರಿದ ಮೇಲೆ ಏನಾಗ್ತದೆ ಅಂದರೆ ಈ ಕಡೆಗೆ ಹಿಂಗೆ ಇಟ್ಕೊಂಡು ಒಂದು ಬಿದಿರು ತೊಗೊಳ್ತೀವಿ ರೀ. ಈ ಬಿದಿರು ತೊಗೊಂಡು ಈ ರೀತಿ ಕಟ್ತೀವಿ, ಇದಕ್ಕೆ ಕಂಟಕ್ಕೆ ಹಿಂಗೆ ಕಟ್ತೀವಿ, ರಿಂಗ್ ಮಾಡ್ಕೊಳ್ತೀವಿ. ರೌಂಡ್ ಆಗ್ತದೆ ಸರ್. ರೌಂಡ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ರೌಂಡ್ ಹಾಕ್ಕೊಂಡು, ಹೌದು, ಇದಕ್ಕೆ ಹಿಂಗೆ ರೌಂಡ್ ಹಾಕ್ಕೊಂಡು ಇದನ್ನ ಈ ಚಿಕ್ಕದೇನೈತೆ ಅಲ್ರಿ, ಈ ಚಿಕ್ಕ ಬಿದ್ರೆ ಇದು ಡೊಳ್ಳು, ಇದು ಹಾಸಿ, ತೊಗಲು ಹಾಸಿ ಇದ್ರ ಮೇಲೆ ಹಾಕಿ ಇದು ರೌಂಡ್ ಇದೆಲ್ಲ ಸರ್. ನೋಡ್ರಿ ಹಿಂಗಿರುತ್ತಲ್ಲ, ಇದನ್ನ ಈ ಕಡೆ ಇಲ್ಲಿಗೆ ಬರಬೇಕು. ಅಂದ್ರೆ ಬಾಯಿಲಿಂದನೇ ತಿರುಗಬೇಕು. ಬಾಯಿಲಿಂದ ಎಲ್ಲ ತಿರುಗುತ್ತೀವಿ ರೀ. ಬಾಯಲ್ಲ? ಹೌದು, ಬಾಯಲ್ಲೇ ಮಾಡೋದು ಇದು ಡೊಳ್ಳೆಲ್ಲ ಬಾಯಲ್ಲೆಲ್ಲ. ಯಾವ್ದು ಕೊಡಿ ಫಿನಿಶ್ ಆದ್ರೆ ಕೊಡಿ. ಬಾಯಲ್ಲಿ ತಿರ್ಗಿಸಿದ್ದೀರಾ? ಹೌದು ಸರ್, ಇದೆಲ್ಲ ಬಾಯಿಲೇ ಮಾಡೋದು. ಹೌದಾ? ಹಾಂ ನೋಡ್ರಿ ಈ ಥರ ಫಿನಿಶಿಂಗ್ ಆಗಿ ಮುಚ್ಚಳ ರೆಡಿ ಆಗುತ್ತೆ. ಬಾಯಲ್ಲಿ ತಿರ್ಗಿಸಿ. ಹೌದು ಸರ್. ಇದನ್ನ ಹಿಂಗಿರುತ್ತಲ್ಲ, ಇದ್ರೊಳಗೆ ಸಣ್ಣ ಬಿದಿರು ಹಾಕೊಂಡು ಹಿಂಗೆ ಬಾಯಿಲಿಂದ ಬಟ್ಟೆ ಹಾಕೊಂಡು ಹಿಂಗೆಲ್ಲ ಹಿಂಗೆ ಒಳಸ್ಕೊಂಡು ಬರ್ತೀವಿ ರೀ. ಬಾಯಿಲಿಂದ ಹಸಿ ಇರ್ತೈತಲ್ಲ, ಅವಾಗ ಮೆತ್ತಗಿರ್ತೈತೆ ಪೇಪರ್ ಇದ್ದಂಗೆ, ಆ ಬಟ್ಟೆ ಆದಂಗೆ ಆಗ್ತೈತೆ. ಅವಾಗೆಲ್ಲ ಇನ್ನು ಬಾಯಿಲಿಂದ ಒಳಸಿದ ಮೇಲೆ ಫಿನಿಶಿಂಗ್ ಮಾಡಿ ಆ ಚರ್ಮ ಕಟ್ಟಿ ಹೋಗ್ಬಿಡ್ತೀವಿ ರೀ. ಆ ಕಟ್ಟಿದ ಮೇಲೆ ಏನಾಗ್ತೈತೆ ಇದಿಳ್ಸಿ ಈ ರೀತಿ ಹಿಂಗೆ ಕೊಡ್ತಿರ್ತೀವಿ. ಹಿಂಗೆ ಎಲ್ಲ ಮಣಿ ಇರ್ತೈತೆ, ಇದಕ್ಕೆಲ್ಲ ಹಿಂಗಾಗುತ್ತೆ. ಇದಕ್ಕೆಲ್ಲ ಹಗ್ಗ ಹಾಕಿ ಈ ಥರ ರೆಡಿ. 2 ದಿನ ಬಿಟ್ರೆ ಈ ನಾದ ಬರ್ತದೆ. ಆ ನಾದ ಬರ್ತದೆ. ವಾವ್, ಸೂಪರ್. ಬಟ್ ಬಾಯಲ್ಲೇ ತಿರ್ಗಿಸ್ಬೇಕು? ಹೌದು 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 ಸರ್. ಬಾಯಲ್ಲಿ ಚರ್ಮ ತಿರ್ಗಿಸೋದು ಏನೋ ಫೀಲ್ ಆಗಲ್ಲ? ಆಗ್ತದೆ ಸರ್. ಫೀಲ್ ಆಗದೆಂಬುದೇನ್ರಿ, ತಮ್ಮಂದು ಅಲ್ಲೇ ಇದೆಲ್ಲ ಹೋಗ್ಬಿಡೋದು ಸರ್. ಈ ಅಲ್ಲೇ ಹೋಗ್ಬಿಟ್ಟಿದೆ. ಇಲ್ಲಿದೆ ನೋಡ್ರಿ ಮುಂದಲ್ದಲ್ಲ ಎತ್ತಪ್ಪ ಮೇಲೆ, ಅದಕ್ಕೆ ಹಾಕ್ಸಿದಲ್ಲು. ಯಾಕಂದ್ರೆ ಇದು ಹೌದು ಸರ್. ಈ ಯಜಮಾನ್ರು ಅಲ್ಲಿ ಹೋಗಿದಾವ್ ನೋಡ್ರಿ, ಇದು ಈಗ ಮಾಡಕ್ ಬರ್ತಾ ಇಲ್ಲ ಇವ್ರಿಗೆ. ಇದು ವಂಶ ಮತ್ತೆ ಇಲ್ಲಿ ಬಿಟ್ಬಿಟ್ರೆ ಹೋಗ್ಬಿಡ್ತದೆ ಅಂತೇಳಿ ತಮ್ಮ ಕಲ್ತ್ಕೊಂಡ್ರೆ ಅದು ಹೋಗ್ಬಿಟ್ಟೈತೆ ಮುಂದಲ್ದಲ್ಲು. ಸೊ ಹಲ್ಲೋಗೊಂದು ಫಿಕ್ಸ್ 100% ಗ್ಯಾರಂಟಿ ಹೋಗ್ತದೆ. ಅದ್ರ ಬಗ್ಗೆ ಪೇಪರ್ ಬರ್ಕೊಟ್ಬಿಡ್ತಾರೆ. ಮುಲಾಜ್ ಇಲ್ಲ, ಹೋಗ್ತದೆ. ಅದು ಹೋಗ್ತದೆ ಅಂತಾನೆ ಡೊಳ್ಳು ಜೀವನ ಹೋಗ್ತದೆ, ಅಲ್ಲಿ ಹೋಗೋದೇನು ಮುಖ್ಯ ಅಲ್ಲ ಅಂತೇಳಿ ನಾವ್ ಇದನ್ನ ಬಿಡಬಾರ್ದು ಅಂತ ಮಾಡ್ತಾ ಇದೀವ್ರಿ. ಈಗ ತಮ್ಮನಿಂದ ನಾನ್ ಮಾಡ್ತಾ ಇದೀನಿ. ನೋಡೋಣ ನಾನು ಎಷ್ಟು ದಿನ ಅಲ್ಲಿ ಬಾಳ್ಕಿ ಬರ್ತಾವೆ. ಹೌದು, ಹಾಕ್ಲೇಬೇಕು, ಇಲ್ಲಾಂದ್ರೆ ನಡೆದಿಲ್ಲ, ನಮ್ದು ನಿಂತೋಗ್ಬಿಡ್ತೈತಲ್ರಿ. ನಿಮ್ಮ ಮನೆಯವ್ರು ಒಪ್ಪಿಗೆ ಕೊಟ್ಟವ್ರ? ಅದಕ್ಕೆ ಮನೆಯವ್ರ ಸಂಬಂಧ ಇಲ್ಲ. ಮನೆಯವ್ರಿಗೆ ಬಿಟ್ರೆ ಆಕೆನೆ ಬಿಟ್ಬಿಡದೆ, ಇದನ್ನ ಬಿಡಂಗಿಲ್ಲ. ಆಕೆನ್ ಬಿಟ್ರೆ ನಡೀತೈತಿ, ಇದನ್ನ ಬಿಟ್ರೆ ನಡೆಯಂಗಿಲ್ಲ ಅಲ್ರಿ ಸರ್. ಇದರಿಂದಲ್ಲ ನೀವು ಬಂದಿರೋದು, ಪ್ರಪಂಚ ನೋಡ್ತೈತೆ. ಆಕೆ ಮದುವೆ ಮಾಡ್ಕೊಂತಾರ, ಮಕ್ಳು ಮಾಡ್ತಾರ, ಅದು ಪ್ರಪಂಚ ಇದ್ದಿದ್ದೆ. ಈಗ ನೀವು ಮಾಡ್ಕೊಂಡ್ರಿ ಏನ್ತಿನ, ಮಕ್ಳು ಮಾಡ್ತೀರ, ಮುಗ್ದೋತು. ಈಗ ನಂದು ಹಂಗಲ್ಲ, ಮಕ್ಳು ಮಾಡ್ಕೊಂಡೇನಿ, ಏನ್ತಿನ ಮಾಡ್ಕೊಂಡಿ, ಡೋಳ್ ಮಾಡ್ಕೊಂಡಿ. ಆ ಡೋಳ್ ಮಾಡ್ಕೊಂಡ್ರೆ ನಡೀತೈತಿ ನಮ್ದು ಹಂಗೆ ಮುಂದೆ. ಸೊ ಹಲ್ಲು ಹಾಕ್ಬೇಕು, ಏನ್ ಬೇಕೋ ಮಾಡ್ಬೇಕು. ಅದು ಏಂತಿ ಇರ್ತಾಳ ಬಿಡ್ತಾಳ ಅದು ಆ ಮಾತು ಬೇರೆ, ಬಟ್ ಡೊಳ್ಳು ಉಳಿಸ್ಬೇಕು ನಾವು. ಇದೇ ಮುಖ್ಯ. ಬೇರೆ ತಂತ್ರ ಬಂದಿಲ್ಲ ಮಾಡಕ್ಕೆ ನಮಗೆ ಅಷ್ಟು ಅದ್ರದ್ದು ಇದು ಸಿಕ್ಕಿಲ್ಲ ನಮಗೆ ಕ್ವಾಲಿಟಿ. ಇದು ಹಳೆ ಪದ್ಧತಿ ಏನೈತಲ್ಲ ಅದೇ ಚಂದ. ಆಮೇಲೆ ಈ ನಾದ ಬರಲ್ಲ ಸರ್. ಈ ನಾದ ಸಿಗಲ್ಲ ನಿಮಗೆ. ಸಿಗಲ್ಲ. ಹಲ್ಲಲ್ಲಿ ಮಾಡ್ತಾ ಹೋದ್ರೆ ಫುಲ್ ಟೈಟ್ ಇರ್ತೈತಿ. ಫುಲ್ ಟೈಟ್ ಆಗುತ್ತೆ ಸರ್. ಹಾಕಿ ಬಿಗಿತೀವಲ್ಲ, ಫುಲ್ ಟೈಟ್ ಆಗುತ್ತೆ. ಆಮೇಲೆ ಇದ್ರ ಜಲಕ್ಕ ದಾಡಿ ತೋರಿಸ್ತಾರೆ. ಇವಾಗ ಪ್ಲಾಸ್ಟಿಕ್ ಇಂದು ಸ್ಟೀಲಿನ ಡೊಳ್ಳು ಬಂದಿದೆ. ಸ್ಟೀಲ್ ಡೋಲ್? ಹೌದು, ಅದಕ್ಕೆ ನಾವು ಚರ್ಮ ಟಚ್ ಕೊಟ್ಟಿದ್ದೀವಿ ಇದಕ್ಕೆ. ಇದು ಸ್ಟೀಲ್ ನೋಡಿ, ಒಳಗಡೆ ಫ್ರೇಮ್ ಸ್ಟೀಲ್. ಹೌದು, ಈ ಸ್ಟೀಲಿನ ಡೊಳ್ಳಿಗೆ ಏನೈತಲ್ಲ ನಾವು ಮತ್ತೆ ಚರ್ಮ ಹಾಕಿದ್ದೀವಿ, ಹಾಕೊಟ್ಟಿದ್ದೀವಿ. ಹೌದು ಸರ್. ಇದು ಇವಾಗಿನ ಜಮಾನ. ಈಗೆಲ್ಲ ಅದು ವಜಿ ಬೇಡ, ನಮಗೆ ಲೈಟ್ ವೇಟ್ ಇರಲಿ, ಸ್ವಲ್ಪ ಸುಲಭ ಇರಲಿ, ಯಜಮಾನ್ರಷ್ಟು ಇದು ಮಾಡೋದಿಲ್ಲ, ಹಲ್ಲು ಹೋಗ್ಬಾರ್ದು, ಸಂಸಾರ ಉಳಿಬೇಕು, ಮಕ್ಳು ಮರಿ ಚೆನ್ನಾಗಿರ್ಬೇಕು, ಹೆಂಡತಿ ಹೋಗ್ಬಾರ್ದು, ಮಕ್ಳು ಇರ್ಬೇಕು. ಇದು ಲೈಟ್ ವೇಟ್ ಡ್ಯಾನ್ಸ್ ಮಾಡ್ಲಿಕ್ಕೆ, ಸುಮ್ನೆ ಡ್ಯಾನ್ಸ್ ಮಾಡ್ಲಿಕ್ಕೆ. ನೋಡ್ರಿ ಎಷ್ಟು ಲೈಟ್ ವೇಟ್ ಇದೆ. ಹೌದು, ಹಂಗಿದೆ. ಇದು ನೋಡ್ರಿ ಎಷ್ಟು ಬಜಿ ಇದೆ. ಇದು ನೋಡ್ರಿ, ಇದು ಮೂಲ ಸರ್. ಇದು ನೋಡ್ರಿ, ಹಿಂಗಿರ್ತದೆ. ಅದು ಕೊಡಪ್ಪ ಇಲ್ಲೇ. ಅದಕ್ಕೆ ನಾವು ಇದಕ್ಕೆ ಏನ್ ಮಾಡಿವಿ ಅಂದ್ರೆ, ಈಗ ಹಳೇದನ್ನ ಬಿಡಬಾರ್ದು ಎಂಬ ಕಾರಣಕ್ಕೆ ಒತ್ತಟಕ್ಕೆ ಒಂದ್ ಸೈಡ್ ಪ್ಲಾಸ್ಟಿಕ್ ಹಾಕ್ತೀವ್ರಿ, ಒಂದ್ ಸೈಡಿಗೆ ಚರ್ಮ ಬಿಟ್ಟಿಲ್ಲ, ಮತ್ತೆ ಚರ್ಮ ಹಾಕ್ಬಿಡ್ತೀವಿ. ನಿಮ್ ಮಿಕ್ಸ್. ಹೌದು, ಇದಕ್ಕೆ ಒಂದು ಏನಾದ್ರು ಇರಲಿ ಅಂತೇಳಿ ಹೊಸ ಚಿಗುರು. ಹಂಗೆ. ಅದಕ್ಕೆ ಇದೇನ್ ಮಾಡ್ಬೇಕಂದ್ರೆ ಹಿಂಗ ಪ್ಲೇಟ್ ಮಾಡಿ ಒಂದ್ ಕಡೆಗಾದ್ರೂ ಚರ್ಮ ಹಾಕನ. ಇದಕ್ಕೆ ಹೊಸ ಟಚ್ ಅವ್ರು ಮಾಡಿದ್ರು ಕೂಡ ಹಳೆ ಟಚ್ ನಾವು ಬಿಟ್ಟಿಲ್ಲ, ಚರ್ಮ ಹಾಕ್ತಾ ಇದೀವಿ. ಒಂದ್ ಕಡೆಗಾರು ಹಾಕಿ ಉಳಿಲಿ, ಇರ್ಲಿ ನಮ್ ಚರ್ಮ ಇರ್ಲಿ. ಎರಡು ಪ್ಲಾಸ್ಟಿಕ್ ಆಗಬಹುದು, ಒಂದಾರು ಇರ್ಲಿ, ಆ ನಾದ ಇರ್ಲಿ ಅಂತೇಳಿ ಒಂದ್ ಕಡೆಗೆ ಚರ್ಮ, ಒಂದ್ ಕಡೆಗೆ ಪ್ಲಾಸ್ಟಿಕ್ ಮಾಡಿ ಇದನ್ನು ಕೂಡ ಚರ್ಮಕ್ಕ ಅಣಿ ಮಾಡ್ತಾ ಇದೀವಿ. ಇದನ್ನ ಕೂಡ ಸೇಲ್ ಮಾಡ್ತೀವಿ ಸರ್. ಯಾಕಂದ್ರೆ ಇದನ್ನ ಜಾಸ್ತಿ ಮಾಡಲ್ಲ ಸರ್. ಕೆಲವೊಂದ್ ಜನ ಏನಂತಾರ, ಇವಾಗ ವೇಟ್ ಲೆಸ್ ಬೇಕು, ನಮಗೆ ಸ್ಟೀಲಿನ ಡೋಲ್ ಬೇಕು, ಆರಾಮಿರ್ಬೇಕು, ಆದ ತಕ್ಷಣ ಜಲ್ದಿ ರೆಡಿ ಆಗ್ಬೇಕು ಅನ್ನೋದಕ್ಕಾಗಿ ಇದು
ಮಾರ್ತಾ ಇದೀವಿ ಇವಾಗ. ಸೊ ನೀವು ಮಾಡಲ್ಲ ಅಂತ ಹೇಳಿಲ್ಲ, ಜನಗಳ ಡಿಮ್ಯಾಂಡ್ ಇದೆ, ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಹೌದು, ಮಾಡ್ಬೇಕು ಸರ್. ಜನ ಹೆಂಗ್ ಹೋಗ್ತಾರೆ ಹಂಗೆ ಹೋಗ್ಬೇಕು ನಾವು. ಜನ ಏನ್ ನಾನು ಇದೇ ಮಾಡ್ತೀನಿ, ಇದೇ ತಗೋಣಂಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರು ಏನು ಇಷ್ಟಪಡ್ತಾರೆ ಅದು ಕೊಡ್ತು. ಬಟ್ ಏನಂದ್ರೆ ಹಿಂದಲ್ದು ಏನಿದೆಯಲ್ಲ ಅದು ಉಳಿಸ್ಬೇಕಂತಷ್ಟೇ. ಅಷ್ಟೇ. ನಾವು ಹೇಳ್ತೀವಿ ಅವ್ರಿಗೆ, ಸರ್ ಹಿಂಗೆ ಪ್ಲಾಸ್ಟಿಕ್ ನಾವು ಫಸ್ಟ್ ತೋರ್ಸೋದು, ಫಸ್ಟ್ ಇದು ಮಾಡೋದು, ಇದ್ರ ಬಗ್ಗೆನೇ ಒತ್ತು ಕೊಡೋದು ಜಾಸ್ತಿ. ಇದನ್ನ ಪ್ರಭಾವ ಹೌದು, ಇದನ್ನ ತಗೊಳ್ರಿ, ಇದು ಆದ್ರೆ ಮೂಲ, ಇದು ನಮ್ದು ಉಳಿಯುತ್ತೆ ಸಂಸ್ಕೃತಿ ಅಂತೇಳಿ ಅವ್ರಿಗೆ ಹೆಂಗ್ ಇಷ್ಟ ಮಾಡ್ತೈತೆ. ಮತ್ತೆ ಲಾಸ್ಟ್ ಒಪ್ಪಿಲ್ಲಪ್ಪ ಅಂದ್ರೆ ಇದನ್ನ ಕೊಟ್ಟು ಕಳಿಸ್ತೀವಿ. ಎಷ್ಟು ಕೆಜಿ ಇದೆ ಸರ್ ಇದು? ಇದು 9 ಕೆಜಿ 10 ಕೆಜಿ ಕೆಜಿ ಹೊತ್ಕೊಂಡು ಬಾರಿಸ್ಬೇಕು. ಹೌದು, ಇದು ಇನ್ನ ಚಿಕ್ಕದಿದೆ ಸರ್. ಅಪ್ಪಾಜಿ ಅವ್ರದ್ದು ದೊಡ್ಡದಿದೆ. ನಾವು ಇವಾಗೆಲ್ಲ ಸ್ವಲ್ಪ ಸಣ್ಣದು ಮಾಡ್ಕೊಂಡಿವಿ. ಈಗ ಇದು ಮರದ ಬಗ್ಗೆ ಹೇಳ್ತಾರಲ್ಲ, ಏನ್ ಮರ ಇದು? ಇದು ಶಿವನೆಕಾಯಿ ಅಂತಾರ. ಶಿವನೆಕಾಯಿ ಮರ. ಶಿವನೆಕಾಯಿ, ಬಿಳೆವನ್ನಿ, ಕಬ್ಬಕ್ಕಿ, ಆಮೇಲೆ ಜಂಗಲ್ ವುಡ್ಡು, ಈ ತರ ನಾನಾ ವೆರೈಟಿ ಬರ್ತದೆ, ಹೆಸರು ಬರ್ತದೆ. ಬಟ್ ಏನು ದೊಡ್ಡ ಕಾಂಡ. ಹೌದು, ಅದು ಪೂರಾ ಬಡ್ಡಿನೇ ಮುಗಿಸ್ಕೊಂಡು ಅದ್ರೊಳಗೆಲ್ಲ ಅವಾಗೆಲ್ಲ ಕೈಯಿಂದ ತೋರ್ತಿದ್ರಿ. ಈಗಿಲ್ಲ, ಮಿಷಿನ್ ಬಂದಿದೆ. ಅದನ್ನ ಗ್ರೈಂಡಿಂಗ್ ಮಿಷಿನ್ ಒಳಗೆ ಹಾಕಿದ್ರೆ ಸೀದಾ ಈ ಊರಕ್ಕೆ ಆಗಲ್ಲ ಸರ್. ನಮ್ಮ ಅಪ್ಪಾಜಿ ನಮ್ಮ ತಾತ ಅವ್ರು ಬರ್ತಿದ್ರು ಡೊಳ್ಳಿದು. ನಿಮ್ಮ ತಂದೆಯವ್ರದ್ದು ಡೋಲ್ ಇದು? ಹೌದು ಸರ್, ಅದು ಟ್ರೈಲರು. ಅದೇ 10 ಕೆಜಿ. ಇದು ಮರಿ. ಮರಿ. ಅದು ಅಮ್ಮ ತಂದೆ. ಎಷ್ಟು ಕೆಜಿ ಇದು ಸರ್? ಬರ್ಬೋದು, ಒಂದು 20 ಕೆಜಿ ತನಕ ಬರ್ಬೋದು. ಕೆಜಿ ಆರಾಮಿದೆ. 18ರಿಂದ 20 ಕೆಜಿ. 20 ಕೆಜಿ ಬಾಸ್ ಹೊತ್ಕೋತಾ ಇದ್ರು. ಹೌದು. ಅವಾಗೆಲ್ಲ ವಯಸ್ಸಿನಲ್ಲೆಲ್ಲ ಭಾಳ ಬಡ್ದಾಡ್ರಿ. ಇವಾಗ ಏನಂದ್ರೆ ಇದೆಲ್ಲ ಹಳೇದಾಗಿ ನಾವೆಲ್ಲ ಮತ್ತೆ ಫಿನಿಶಿಂಗ್ ಮಾಡಿ ಕಲರ್ ಚೇಂಜ್ ಮಾಡಿ ನಮ್ಮ ಇದಕ್ಕೆ ಕಟ್ಟಿ ಕಟ್ಟಿ ನಮ್ಮ ಆಗಿರೋದು ನೋಡ್ರಿ ಹೆಂಗಾಯೋ. ಹೌದನ್ರಿ? ಬಾತ್ ಬಿಟ್ಟವು ಆ ಕಡೆಗೆ ಈ ಕಡೆಗೆ ನಾವು ಹಿಂಗೆ ಕಟ್ತೀವಲ್ರಿ, 2-3 ಮತ್ತೆ ಮೇಲೆ. ಈಗ ಡೊಳ್ಳು ಕಟ್ಕೊಂಡ್ಮೇಲೆ ಹಿಂಗೆ ಇದು ನೋಡ್ರಿ, ಹಿಂಗೆ ಡೊಳ್ಳು ಕಟ್ಕೊಂಡ್ಮೇಲೆ ಹತ್ತು ಮಣಿ ನೋಡ್ರಿ ಹಿಂಗೆ ಆತ. ಸರ್ ಏನ್ ಮಾಡ್ತಾರೆ? ಹತ್ತು ಬೇಕಾತ. ಅಯ್ಯೋ, ನೋಡ್ರಿ ಇವನ ಮೇಲೆ ಒಂದು ಡೊಳ್ಳು ಹಿಂಗೆ ಮನುಷ್ಯನ ಹಿಂಗೆ ಕಟ್ಕೊಂಡ್ ಅವನ ಮೇಲೆ ಒಂದು ಡೊಳ್ಳು ಕಟ್ಕೊಂಡಾಗ ಹೆಂಗಾಗ್ತದೆ ಹೇಳ್ರಿ? ನಡು ಮತ್ತೆ ಬಗ್ಲಂಗೆ ಇರ್ತದೆ. ಸೊ ಕೆಳಗಡೆ ನಿಂತಿರೋ ಹಿಡ್ಕೋಬೇಕು ಗಟ್ಟಿಗೆ. ಹೌದು, ಇದು ನಡುವಿಗೆ ಇರ್ತದೆ. ಎಲ್ಲಿ ಹಿಡ್ಕೊಂಡಂಗೆ ಅವಶ್ಯಕತೆ ಇಲ್ಲ. ನಾವು ಮೇಲೆ ಅದ್ರ ಮೇಲೆ ಹೇಳಿ ಮೇಲೆ ಕೊಡು. ಯಾರು ಹಿಡ್ಕೊಳ್ಳಲ್ಲ, ಪರ್ಫಾರ್ಮೆನ್ಸ್ ಹಿಂಗಿರುತ್ತೆ. ಹೌದು, ಬರೀ ಡೊಳ್ಳು ನುಡಿಸು ಬಾರಿಸೋದು. ಈಗ ಇದು ಯಾರು ಹಿಡ್ಕೊಂಡಿರೋದಿಲ್ಲ. ಇದು ಏನಿರ್ತೈತೆ ಪೂರಾ ನಡುವಿಗೆ ಇರ್ತೈತೆ. ಇಲ್ಲಿ ಹಗ್ಗಕ್ಕೆ ಇದೆ, ಹಗ್ಗ ಇರ್ತೈತಿ. ಆ ಹಗ್ಗದ ಬಿಗುವಿನ ಮೇಲೆ 3 ಹತ್ತಿರ್ತಾರೆ. ಹಗ್ಗದ ಬಿಗುವಿನ ಮೇಲೆ ಹತ್ತಾರ. ಸೊ ಸೊಂಟಕ್ಕೆ ಪವರ್ ಅಲ್ಲಿ ನಿಂತ್ಕೋಬೇಕು. ಹೌದು ಹೌದು. ಈಗಿನ ಕಾಲದಲ್ಲಿ ಎಣ್ಣೆ ಹೊಡೆ ಮಂದಿ ಇದಾರೆ. ಇಂತಿಂತ ದೊಡ್ಡ ಹೊತ್ಕೊಂಡು ಎಲ್ಲಿಂದ ಮಾಡ್ತಾರೆ. ಹಂಗಾಗಿನೇ ಈ ಡೊಳ್ಳು ಕಲೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಬಟ್ ಇವಾಗ ಜನಪದ ಕಲೆಗಳು ಸರ್ಕಾರ ಸ್ವಲ್ಪ ಇದು ಮುತುವರ್ಜಿ ವಹಿಸಿರೋದ್ರಿಂದ ಈಗ ಹಂಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ಕಡೆಗೆ ಈಗ ಗೌರ್ಮೆಂಟ್ ಫಂಕ್ಷನ್ ಆಗಲಿ, ರಾಜಕೀಯ ಫಂಕ್ಷನ್ ಆಗಲಿ, ಧಾರ್ಮಿಕ ಕಾರ್ಯಕ್ರಮಗಳಾಗಲಿ, ಎಲ್ಲನಾಗಲಿ ಡೊಳ್ಳು ಕೇಳ್ತಾರೆ. ಸಿದ್ದರಾಮಯ್ಯ ಮುಂದೆ ಬಾರಿಸಿದ್ರಿ? ಹೌದು ಸರ್. ಎಷ್ಟು ಸಲ ಬರ್ತಿದ್ರಿ? ಭಾಳ ಸಲ ಬಾರಿಸಿದ್ರಿ ಸರ್. ಇವರೆಲ್ಲ ಬಾರಿಸಿದ್ದಾರೆ. ನಮ್ಮ ಮಕ್ಕಳು ಸಮೇತ ಮಾತಾಡ್ಸಿದ್ದಾರೆ. CM ಏನಂತ ಮಾತಾಡ್ಸಿರಪ್ಪ ಸಿದ್ದರಾಮಯ್ಯ ಸಾಹೇಬ್ರನ್ನ? ನೀನು ಡೊಳ್ಳು ನುಡಿಸ್ತೀಯಾ? ಎಲ್ಲೆಲ್ಲಿ ಸುಟ್ಟು ನುಡಿಸಿದ್ಯಾ? ತಮಿಳ್ನಾಡು, ಹೈದರಾಬಾದ್, ಈ ಲೋಕಲ್ ಎಲ್ಲ ಹೋಗ್ಬಂದು. ಓಕೆ. ಸೊ ಮುಖ್ಯಮಂತ್ರಿ ಮುಂದೆ ನುಡಿಸಿದ್ಯಾ? ಯಾರು? ಸಿದ್ದರಾಮಯ್ಯ ಅವ್ರ ಮುಂದೆ ನುಡಿಸಿದ್ಯಾ? ಯಾವಾಗ? ಮೊನ್ನೆ ಹೋಗಿದ್ವಿ. ಅವಾಗ ನಮ್ಮ ತಾತ ಎಲ್ಲರೂ ಬಂದಿದ್ರು. ಅವಾಗ ಏನಪ್ಪ ನೀನು ಎಲ್ಲಾದ್ರೂ ಇರ್ತೀವಿ ಅಂತ ಕೇಳಿದ್ರು. ಆಯ್ತು ಸರ್ ಅಂತ ಹೇಳಿದೆ ನಾನು. ಆಮೇಲೆ ಎಲ್ಲ ಇರ್ತೀರಪ್ಪ, ನಿನಗೊಂದು ಗುಡ್ಲೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಗುಡ್ಲೆ ಇವ್ರು ಮಾತಾಡ್ಸೋದಾ? ಹೌದು ಸರ್. ಯಾವಾಗನ ಬರಲಿ ಬಾರಪ್ಪ, ನೀನು ಫಸ್ಟ್ ಮುಂದೆ ಇರ್ಬೇಕು ನೀನು ಅಂತ. ಭೂಮಿಕಾ ಏನು ಓದ್ತಾ ಇದೆಯಾ? 5th ಸ್ಟ್ಯಾಂಡರ್ಡ್. ಓಕೆ. ಡೊಳ್ಳು ನುಡಿಸ್ತೀಯಾ? ಎಲ್ಲೆಲ್ಲಿ ನುಡಿಸಿದ್ಯಾ? ಬೆಂಗಳೂರು ಆ ಕಡೆ ಎಲ್ಲ ಹೋಗಿದ್ಯಾ? ಸೊ ದೊಡ್ಡವರೆಲ್ಲ ಮಾತಾಡಿಸ್ತಾರೆ ನಿನ್ನ? ಯಾರ್ಯಾರು? ಸಿದ್ದರಾಮಯ್ಯ ಮಾತಾಡ್ಸಿದ್ದಾರೆ. ಏನಂತ? ನೀನು ಯಾವಾಗ ನೋಡಲಿ ಬರೀ ತಾಳ ಬಡಿತೀಯಲ್ಲ, ಡೊಳ್ಳು ಬಡಿಬೇಕು ಅಂತ. ಈ ಡೊಳ್ಳಿನ ಟೀಮ್ ಏನಿದೆ ಸರ್, ಇವ್ರು 10 ಜನದ್ದು. ಇವಳು ಅದರಲ್ಲೇ ತಾಳ ಮಾಡ್ತಾಳೆ. ತಾಳ ಅಂದರೆ ಕಂಸಾಳೆ. ಹೌದು, ತಾಳ ಮಾಡ್ತಾಳಲ್ಲ. ಯಾವಾಗ ನಾವು ಹೋಗ್ಲಿ, ನೀನು ಬರೀ ತಾಳ ಆಗ್ತಿದ್ಯಲ್ಲ, ಡೊಳ್ಳು ಯಾವಾಗ ಬಾರಿಸ್ತೀನಿ ನೀನು? ನೀನು ಡೊಳ್ಳು ಬಾರಿಸಿರಿ ಇನ್ನೂ ಸ್ವಲ್ಪ ಜಾಸ್ತಿ ಎತ್ತರ ಆಗ್ತಿ, ಇನ್ನು ಕುಳ್ಳಿಕ್ಕಿದೆಯಲ್ಲ ನೀನು ಅವಾಗಿಂದ ಅಂತಂದ್ರು. ಆಮೇಲೆ ನಾವು ಮೊನ್ನೆ ರಾಜ್ಯೋತ್ಸವ, ರೀಸೆಂಟಾಗಿ ನಮ್ಮ ಅಪ್ಪರಿಗೆ ರಾಜ್ಯೋತ್ಸವ ಆದಾಗ CM ಸಿದ್ದರಾಮಯ್ಯ ಸಾಹೇಬರು ನಮಗೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಸರ್. ಹೋದಾಗ ಇವರು ಶಿವರಾಜ್ ತಂಗಡಿಗೆ ಸಾಹೇಬ್ರನ್ನ ಕೇಳಿದ್ರು. ಇವ್ರು ನಮ್ಮ ಕಾರ್ಮಚಪ್ಪ ಅವರು ಅಂತಂದು ಅವ್ರನ್ನ ಇನ್ವಿಟೇಜ್ ಮಾಡಿಸಿದ್ರು ಸರ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ರು ಅವರು. ನನಗೆ ಗೊತ್ತಪ್ಪ ಅವರೆಲ್ಲ. ನಾನು ಲಾಸ್ಟ್ ಟೈಮ್ ನಾವು ಯೂನಿವರ್ಸಿಟಿ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಮೊಮ್ಮಕ್ಕಳೆಲ್ಲ ನನಗೆ ಡೊಳ್ಳು ಮಾಡ್ತಿದ್ದಾರೆ. ಇವರು 3ನೇ ತಲೆಮಾರಿಂದ ನಾವು ಡೊಳ್ಳು ಕುಣಿತ ನೋಡಿದ್ದೀನಿ ಇವ್ರದ್ದು. ಆಮೇಲೆ ಇವ್ರ ಮೊಮ್ಮಕ್ಕಳು ಕೂಡ ನನಗೆ ಮಾತಾಡ್ಸಿದ್ರು. ಆಮೇಲೆ ಇವ್ರನ್ನೆಲ್ಲ ಮಾತಾಡಿಸಿ ಇವಳನ್ನೆಲ್ಲ ಮಾತಾಡ್ಸಿ ಏನಂದ್ರು, ಏನಪ್ಪ ನೀವು ಬರೀ ಡೊಳ್ಳು ಎಲ್ಲಿಗೆ ನೋಡಿ ಡೊಳ್ಳು ತಗೊಂಬರ್ತಿದ್ರಲ್ಲ ನೀವೇನು ಸ್ಕೂಲಿಗೆ ಏನು ಹೋಗಲ್ಲ, ನೀವು ಬರೀ ಇದನ್ನೇ ಮಾಡ್ತಾಯಿದ್ರೆ, ನಿಮ್ಮ ತಾತ ಇದನ್ನೇ ಕಲಿಸ್ತದಾನ, ನೀವು ಸ್ಕೂಲ್ ಓದ್ಬೇಕಪ್ಪ, ಚೆನ್ನಾಗಿ ಓದಿರಿ, ನಾಳೆಲ್ಲ ಆಫೀಸರ್ಗಳೆಲ್ಲ ಆಗ್ತೀರಿ
ಇದ್ರ ಜೊತೆಗೆ ನೀವು ಸ್ಕೂಲಿಂದ ಬಿಡಬಾಡ್ರಿ ಅಂತಂದೇಳಿ ಹೇಳಿದ್ರು ಸಾಹೇಬ್ರು. ಸಿದ್ದರಾಮಯ್ಯನವರು. ಹೌದು. ಆವಾಗ ಮಕ್ಕಳು ಹೇಳಿದಿಲ್ಲ ಸರ್, ನಾವು ಬಿಡಿ ದಿನದಲ್ಲಿ ಸ್ಕೂಲಲ್ಲಿ ಟೈಮ್ನಲ್ಲಿ ಮಾತ್ರ ನಾವು ಕಾರ್ಯಕ್ರಮ ಮಾಡ್ತೀವಿ ಸರ್, ಇಲ್ಲದ್ರೆ ಬರಲ್ಲ, ನಮ್ಮದು ಒಂದು ಟೀಮ್ ಇದೆ ಇದು ಮಾಡ್ಕೊಂಡು ಬರ್ತಿದ್ದೀವಿ ಅಂತ ನಂದು ಇದು ಮಾಡಿದ್ರು ಸಾಹೇಬ್ರು. ಭಾಳ ಖುಷಿ ಪಟ್ಟರು. ಆಮೇಲೆ ಅವರು ಡೊಳ್ಳೆಲ್ಲ ವೈಯಕ್ತಿಕವಾಗಿ ಗೊತ್ತೂರು. ಹೌದು ಸರ್. ಈ ನಮ್ಮ ಅಪ್ಪ ಅವ್ರ ಪರಿಚಯ ಭಾಳ ಹಳವು ಬಂದು ಸರ್. ಜನತಾದಳ ಇದ್ರು ಫಸ್ಟ್. ಜನತಾದಳ ಆದಮೇಲೆ ಹೌದು ಸರ್, ಟ್ಯಾಕ್ಟ್ರಿ ಶೋರೂಮ್ ಇದ್ದಾಗ ಮಡಿಕೆದೊಂದು ಗುರುತು ಇಟ್ಕೊಂಡಿದ್ರೆ ನಮ್ಮ ಊರಾಗೆಲ್ಲ ಕ್ಯಾನ್ವಸಿಗೆ ಬಂದಿದ್ರು. ಅವಾಗ ನಾವು ಡೊಳ್ಳು ಕುಣಿತ ಮಾಡಿದ್ವಿ ಸರ್. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 25-30 ವರ್ಷ ಆಗಿರ್ಬೋದು ಸರ್. ಆ ಕಾರ್ಯಕ್ರಮದಿಂದ ಪರಿಚಯ ಆಗಿದ್ದಾರು. ಆಮೇಲೆ ನಮಗೆ ಇಲ್ಲೆಲ್ಲ ನಮ್ಮ ಡೊಳ್ಳು ಕುಣಿತಕ್ಕೆ ಆಮೇಲೆ ನಮ್ಮ ಜನಪದ ಕಲಾವಿದನ ಉಳಿಸಿರೋದು ನಮ್ಮ MP ಪ್ರಕಾಶ್ ಸಾಹೇಬರು. ಅವ್ರನ್ನೇ ಇವರು ಪರಿಚಯ ಮಾಡಿಕೊಟ್ರು. ಇವ್ರು ನಮ್ಮ ಕಾರ್ಮೆಂಚಪ್ಪರು. ಆಮೇಲೆ ಡೊಳ್ಳು ಕುಣಿತ ಮಾಡ್ತಾರೆ, ಆಮೇಲೆ ಇದೆಲ್ಲ ನಾಟಕದೆಲ್ಲ ಇದು ಮಾಡ್ತಾರೆ, ಭೀಮನ್ ಪಾಠ ಕೂಡ ಮಾಡಿದ್ರು ಭಾಳ ಇದೆ ಅಂತ. ಅವಾಗಿಂದ ಅವರೇ MP ಪ್ರಕಾಶ್ ಸಾಹೇಬ್ರೆ ಇವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪರಿಚಯ ಮಾಡಿಕೊಟ್ರು. ಹಂಗಿಂದ ಅವಾಗಿಂದ ಪರಿಚಯ ಅವರು. ನಾವು ಕಾರ್ಯಕ್ರಮ ಹೋದಲ್ಲೆಲ್ಲ ಮಾತಾಡ್ಸಾರ ಸಾಹೇಬ್ರು, ಮಾತಾಡ್ಸಾರ ಹೆಂಗಿದಿರಿ, ಹೆಂಗೆ ನೋಡ್ತಾರೆ, ಇವಾಗೆಲ್ಲ ನಿಮ್ಗೆ ಹೆಂಗೆ ಬೇಡಿಕೆ ಬಂದೈತೆಲ್ಲ ವಿಚಾರಿಸ ಮಾಡ್ತಾರೆ ಸರ್. ಇವಾಗಿನ ಹಿಂದಿನ ಮುಖ್ಯಮಂತ್ರಿಗಳಿರೋದಕ್ಕೆ ನಮ್ಮ ಸಿದ್ದರಾಮಯ್ಯ ಇರೋದಕ್ಕೆ ನಮ್ಗೆ ಭಾಳ ಅನುಕೂಲ ಆಗಿದೆ ಸರ್. ನಮ್ಮ ಬಗ್ಗೆ ವಿಚಾರ ಮಾಡ್ತಾರೆ ಜನರು. ಹೌದು, ಆಸಕ್ತಿ ಸರ್ ಮಾಡ್ತಾರೆ. ಆಮೇಲೆ ನಮ್ಮ ತಾಯಿಯವರು ಕೂಡ ಕಂಬಳಿ ಕಸೂತಿ ಮಾಡ್ತಾರೆ ಸರ್. ನಮ್ಮ ತಾಯಿಯವರು ಕೂಡ ಕಂಬಳಿ ಕಸೂತಿ ಮಾಡ್ತಾರೆ. ಅವ್ರಿಗೆ ಕೂಡ ಕನಕರತ್ನ ಪ್ರಶಸ್ತಿ ಬಂದಿದೆ ಸರ್. ಅಪ್ಪ ಅವ್ರದ್ದು ಡೊಳ್ಳು ಕುಣಿತ ಚರ್ಮಾವಧಿದೆಲ್ಲ ನಾವು ರೆಡಿ ಮಾಡ್ತೀವಿ. ಅಪ್ಪನ ನಮ್ಮ ತಾಯಿದು ಕೂಡ ಬಿಟ್ಟಿಲ್ಲ ಸರ್. ಅವರು ಕಂಬಳಿ ಕಸೂತಿ ಮಾಡ್ತಾರೆ ಸರ್. ಕಂಬಳಿ ಹೌದು ಸರ್. ಕುರುವಿನಿಂದ 30 ಐಟಮ್ ರೆಡಿ ಮಾಡ್ತಾರೆ ಸರ್. ಈಗ ಇದು ಕಟ್ಕೊಂಡು ನುಡಿಸ್ತಾರಾ? ಹಾಂ ನುಡಿಸ್ತಾರೆ ಸರ್. ಕಟ್ಟಿ ಕಟ್ಟಿ ಹಾಕಪ್ಪ. ಕಲಾವಿದ್ರ ಮನೆ ಹೆಂಗಿದೆ ಅಂತ ನೋಡೋಣ ಕುತೂಹಲ. ಬರ್ರಿ ಸಾಹೇಬ್ರೆ, ನಮ್ಮ ಮನೆಗೆ ಒಳಗೆ ಕರಿ. ಬರ್ರಿ ಬರ್ರಿ. ಕಲಾವಿದ್ರ ಮನೆ ಹಿಂಗಿರ್ತೈತಿ ನೋಡ್ರಿ. ಎಲ್ಲಿ ನೋಡಿದ್ರು ಕೂಡ ಸಾಮಾನೆ. ನಮಗೇನಪ್ಪ ಊಟದ ಸಾಮಾನೆಲ್ಲ ಕೆಳಗಿಟ್ಕೊಂಡ್ರೆ ಚಿಂತಿಲ್ಲ, ಇವೆಲ್ಲ ನಮ್ಮ ಕಾಲ ಕೈಗೆ ಇರಲೇಬೇಕು, ಕೈ ಸಿಗ್ಬೇಕಲ್ಲ. ಹೌದು. ಇದು ನೋಡ್ರಿ, ಇವೆಲ್ಲ ಕಂಬಳಿ ಗಂಟು. ಇವೆಲ್ಲ ಕಂಬಳಿ ರೀ. ಒಳಗಿದೆ ತೋರಿಸ್ತೇನೆ. ಈ ತರ ಕಂಬಳಿ ಗಂಟು ಇದೆಲ್ಲ ನೋಡ್ರಿ. ಈ ತರ ಗದಿಗೆ ಕಂಬಳಿ, ಕಂಕಣಗಳು, ದಾರಗಳು, ಇದೆಲ್ಲ ಮಾರಾಟಕ್ಕೆ. ಇದೆಲ್ಲ ಆರ್ಡರ್ ಮಾಡಿರ್ತಾರೆ ಸರ್. ಮಾಡಿ ಕೊಡ್ತೀವಿ ಅವರಿಗೆಲ್ಲ. ಈ ತರ ಕಂಬಳಿಗಳು, ಈ ತರ ಡೊಳ್ಳಿನ ಒಳವು. ಇದು ವೆಸ್ಟರ್ನ್ ಮ್ಯೂಸಿಕ್ ಅಂತಾರೆ ಸರ್. ಇದೆಲ್ಲ ಫಾರಿನರ್ಸ್ ಒಯ್ತಾರೆ. ಇದು ಜಂಬೆ ನಾವೇ ರೆಡಿ ಮಾಡ್ತೀವಿ. ಕೆಲವೊಬ್ರು ಏನಂತಾರ, ಜಂಬೆ ಈಗೆಲ್ಲ ದೊಡ್ಡ ದೊಡ್ಡ ಸಿಟಿ ಒಳಗೆಲ್ಲ ಇದನ್ನ ತಗೊಂಡೋಗಿ ಶೋಕೇಶಲ್ಲಿ ಇಡ್ತಾರೆ, ಅಂಗಡಿಯಲ್ಲಿ ಇಟ್ಟು ಮಾರ್ತಾರೆ. ಬಟ್ ಅವ್ರಿಗೆ ಏನು ಗಾಳಿಗಂಧ ಏನೂ ಗೊತ್ತಿರೋದಿಲ್ಲ. ಬಟ್ ಇದು ನೋಡ್ರಿ, ಈ ಡೊಳ್ಳಿನ ಒಳಗಿಂದ ವೇಸ್ಟ್ ಆಗೋ ಐಟಮ್ನ ತಕ್ಕೊಂಡಿರ್ತೀವ್ರಿ. ಇದು ಕರೆಕ್ಟ್ ಒಳಗಡೆ ಮರ ಇರುತ್ತಲ್ಲ, ಆ ಮರದು ಈ ಒಳಗಳ ಐಟಮ್ ಅವಾಗ ಅಪ್ಪಾಜಿ ಮಾಡ್ಬೇಕಾದ್ರೆ ಎಲ್ಲ ಕೆಟ್ಟೋಗ್ತಿತ್ರಿ. ಇವಾಗ ಕೆಡಲ್ಲ. ಈ ಒಳಗಳ ಐಟಮ್ ಇವೆಲ್ಲ ಒಳಗಡೆ ತಗೊಂಡಿದ್ದೀರಿ. ಹೌದು. ಸೊ ಒಂದ್ ಮರದಲ್ಲಿ 2 ಐಟಮು? 2 ಇಲ್ಲ 4 ಆಗ್ತಾವ್ರಿ. ಈಗ ನೋಡ್ರಿ, ಇದು ಡೊಳ್ಳು ಆಯ್ತಾ, ಇದು ಡೊಳ್ಳಿಂದ ಜಂಬೆ ಬಂತು. ಈ ಜಂಬೆಯಿಂದ ಇದು ಬರುತ್ತೆ ಡಮರು. ಇದ್ರೊಳಗಿಂದ ಡಮರು ಬರುತ್ತೆ. ಹೌದು, ಡಮರು ಬರುತ್ತೆ. ಹಂಗೆ ಏನೇನೋ ಐಟಮ್ ನಮಗೆ ಬೇಕಾಗ್ತದೆ. ಹಂಗ ಈಗ ನೋಡ್ರಿ, ಇದಕ್ಕಿಂತ ಸ್ವಲ್ಪ ದೊಡ್ಡ ಸಿಕ್ಕರೆ ಚೌಡ್ಕಿ ಮಾಡ್ತೀವಿ. ಜೋಗಮ್ಮ ಅವ್ರ ಚೌಡ್ಕಿ ಮಾಡ್ತೀವಿ. ಆಮೇಲೆ ಏನೇನ್ ನಮಗೆ ಅನುಕೂಲ ಆಗೋ ಐಟಮ್ ಆ ರೀತಿ ಮಾಡ್ತೀವಿ. ಸೊ ಒಂದ್ ಮರದಲ್ಲಿ ಒಂದ್ ಡೊಳ್ಳಲ್ಲಿ ಈಗ ನೋಡ್ರಿ, ಇವೆಲ್ಲ ಹಿಂಗೆಲ್ಲ ಪೇಂಟ್ ಮಾಡಿ ಇಟ್ಟಿರ್ತೀವಿ. ಇದು ಚಿಕ್ಕ ಡೊಳ್ಳುಗಳು. ಇದು ನೋಡ್ರಿ, ಇದಕ್ಕಿಂತ ಸ್ವಲ್ಪ ದೊಡ್ಡದು, ಬಳವು ಸ್ವಲ್ಪ ದೊಡ್ಡದಿತ್ತಂದ್ರೆ ಈ ತರ ಪೇಂಟ್ ಮಾಡಿ ರೆಡಿ ಮಾಡಿ ಈ ತರ ಜಂಬೆ ರೆಡಿ ಆಗುತ್ತೆ. ಇದು ರೆಡಿ. ಇದು ಅಂದ್ರೆ ಇದಕ್ಕೆಲ್ಲ ಚರ್ಮ ಹಗ್ಗ ಎಲ್ಲ ಹಾಕ್ತಿವಿ. ಆಮೇಲೆ ಈ ತರ ಇದು ಕಟ್ಟಿಗೆ ಒಳ ಒಂದೇ ರೆಡಿ ಮಾಡಿ ಇಟ್ಟಿರ್ತೀವ್ರಿ. ಸೊ ಇದು ಈ ತರ ಪೇಂಟಿಂಗ್ ಆಗುತ್ತೆ. ಇದು ನ್ಯಾಚುರಲ್. ಇದು ಕೇರು, ಸುಣ್ಣ, ಬೆಲ್ಲ, ಆಮೇಲೆ ಬಾಳೆ ಸರಿ, ಈ ಐಟಮ್ ಎಲ್ಲ ಕುಚ್ಚಿಬಿಟ್ಟು ಒಂದು ತಾಸು ಅದನ್ನ ಈ ರೀತಿ ಹಾಕ್ತಿವಿ. ಅಂದ್ರೆ ಕಟ್ಟಿಗೆ ಏನಾಗೋದಿಲ್ಲ. ಇದು ನೋಡ್ರಿ, ಕಲೆ ಇರುತ್ತಲ್ಲ, ಇದೆಲ್ಲ ಸೆಟ್ರೇಟ್ ಆಗ್ಬಿಡ್ತೈತೆ. ಅಂದ್ರೆ ಒಂಥರ ಗಮ್ ಇದ್ದಂಗ ಈ ಶೈನಿಂಗ್. ಇದ್ರ ಮೇಲೆ ನೀವು ಕಲರ್ ಏನಾದ್ರೂ ಹಚ್ಕೋಬಹುದು. ಕಟ್ಟಿಗೆ ಬಹಳ ದಿವಸ ಇರುತ್ತೆ. ನ್ಯಾಚುರಲ್ ಕಲರ್. ಹೌದು. ಯಾವ್ದು ಅಂಗಡಿ ಕೆಮಿಕಲ್ ಕಲರ್ ಇಲ್ಲ. ಇದ್ರ ಮೇಲೆ ನೀವು ಏನಾದ್ರೂ ಬೇಕಾದ್ರೆ ಕಲರ್ ಹಚ್ಕೋಬಹುದು. ಇದ್ರ ಮೇಲೆ ಚಿತ್ತಾರ, ಹಸೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಗ್ರೇಟ್. ಇದು ನೋಡ್ರಿ, ಜಂಬೆಗಳು ಇವೆಲ್ಲ. ಇದೆಲ್ಲ ಕಂಬಳಿಗಳು. ಇದೆಲ್ಲ ಇದು ನೋಡ್ರಿ, ತಮಟೆಗಳು. ಮಾಡ್ತೀರಿ? ತಮಟೆ ಮಾಡಲ್ಲ ಸರ್, ತರಿಸ್ತೀವಿ. ಚರ್ಮದಲ್ಲ, ಇದು ಪ್ಲಾಸ್ಟಿಕ್ ಇಂದು. ಚರ್ಮದ ಕೂಡ ನಮ್ಮ ಅಂಗಡಿಯಲ್ಲಿ ಇದಾವೆ, ರೆಡಿ ಮಾಡಿ ಕೊಡ್ತೀವಿ. ಇದು ನಮ್ಮ ತಂದೆ ಅವರಿಗೆ ಬಂದಂತವು ಪ್ರಶಸ್ತಿಗಳ್ರಿ. ಇದು ನ್ಯಾಷನಲ್ ಅವಾರ್ಡ್. ಇದು ಬಸವರತ್ನ ಅಂತೇಳಿ. ಅದು ಗಂಗಾ ಜಯಂತಿ ಒಳಗ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಅಪ್ಪನ ತಂದೆ ತಾಯಿ. ನಮ್ಮ ತಂದೆ ತಾಯಿ, ನಮ್ಮ ತಾತ, ನಮ್ಮ ಅಜ್ಜಿ ನವಣಪ್ಪ, ದ್ಯಾವಮ್ಮ. ಸೊ ಇವರೇ ಫಸ್ಟ್ ಜನರೇಷನ್ ಡೊಳ್ಳು ಕಲಾವಿದ್ರು. ಹೌದು. ಇವ್ರ ಅಪ್ಪಾಜಿ ಒಬ್ರು ಮಾಡ್ತಿದ್ರಂತೆ. ಬಟ್ ಏನಂದ್ರೆ ಅವ್ರು ಪೂಜೆ ಪುನಸ್ಕಾರಕ್ಕೆ ಅಷ್ಟೇ ಇಟ್ಕೊಂಡಾರ. ಇವ್ರು ಬಾರ್ಸೈಡರ್. ಇವರಿಂದ ನಮ್ದು ತಲೆಮಾರು ಸ್ಟಾರ್ಟ್. ಇವು ನಮ್ಮ ತಂದೆಗೆ ಬಂದಿರತಕ್ಕಂತ ಪ್ರಶಸ್ತಿಗಳು. ಅದು ರಾಮನಗರದಿಂದ ಜನಪದ ಲೋಕ, ಹಂಪಿ ಉತ್ಸವ, ಇದು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ.
ಆಮೇಲೆ ಈ ತರ ಇವೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಈ ಕಡೆ ಭಾಗ ಬಂದ್ರೆ ಇದು ಕೂಡ ನಮ್ಮ ತಂದೆಯವ್ರಿಗೆ ಬಂದಿರ್ತಕ್ಕಂಥವು. ಆಮೇಲೆ ಇನ್ನೊಂದೇನಂದ್ರೆ ನಮಗೆ ಪ್ರಶಸ್ತಿಗಳು ಇಟ್ಕೊಳಕ್ ಜಾಗ ಇಲ್ಲ. ಈಗ ನೋಡ್ರಿ ಎಲ್ಲಿ ಬೇಕಲ್ಲಿ ಇಟ್ಟಿದೀವಿ. ಇವೆಲ್ಲ ನಮ್ಮ ತಂದೆಯವರಿಗೆ ನಮ್ಮ ತಾಯಿಯವರಿಗೆ ಕೊಟ್ಟಂತ ಪ್ರಶಸ್ತಿಗಳ್ರಿ ಇವೆಲ್ಲ. ಅಯ್ಯೋ ಸುಚ್ಚಿಟ್ಬಿಟ್ಟಿದ್ದೀರಾ ಎಲ್ಲ ಸುಸ್ತಿಟ್ಟು ನೋಡ್ರಿ ಇವೆಲ್ಲ. ಕಾರ್ ಮಂಚಪ್ಪನವರು, ಮಲ್ಲಪ್ಪನಗುಡಿ ದಸರಾ ಮಹೋತ್ಸವ ಹೌದು 2017. ಹೌದು ಸರ್. ಓಕೆ, ಇದು ನೋಡ್ರಿ ಇವೆಲ್ಲ ಎಲ್ಲ ಇದಾಗ್ಬಿಟ್ಟವ್ರೆ. ಸಂಗೀತ ಭಾರತಿ ಅವಾರ್ಡು ಇವೆಲ್ಲ ನಮ್ಮ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಬಹುಶಃ ಇದು ಇಡಕ್ಕೆ ಒಂದು ಮನೆ ಮಾಡ್ಬೇಕು. ಹಾ ಬೇಕಾಗ್ತದೆ ಸರ್, ಬೇಕಾಗ್ತದೆ. ಇದು ಕೂಡ ನಮ್ಮ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥ. ಆಮೇಲೆ ನೋಡ್ರಿ ಇವೆಲ್ಲ ನಮ್ಮ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳೆಲ್ಲ ಚೀಲದಲ್ಲಿ ಕಟ್ಟಿಟ್ಬಿಟ್ಟಿವ್ರಿ. ಇವೆಲ್ಲ ಹೌದು ನಮ್ಮ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥವೇ. ನೀವು ಎಲ್ಲಿ ನೋಡಿದ್ರೆ ನನ್ನ ಮನೆಗೆ ಡೊಳ್ಳೆ ಎಲ್ಲಿ ನೀವು ಮೂಲೆ ನೋಡಿದ್ರೆ ಕೂಡ ಡೊಳ್ಳೆ. ಸಾಮಾನ್ಯಕ್ಕಿಂತ ಡೊಳ್ಳೆ ಜಾಸ್ತಿ ನನ್ನ ಮನೆಗೆ. ಹೌದು, ನಾನು ಡೊಳ್ಳು ಬಿಟ್ಟು ಸಂಗೀತ ವಾದ್ಯ ಬಿಟ್ಟು ಬೇರೆ ಕಾಣ್ತಾನೆ ಇಲ್ಲ ಇಲ್ಲಿ. ಮನೆ ಸಾಮಾನು ಇಲ್ಲಿ ಅದೇನೋ ಸೋಫಾ ಮಂಚ. ಇಲ್ಲಿ ನೋಡ್ರಿ ಮಂಚ ಎತ್ತಿಟ್ಟಿನಿ. ನಮಗೆ ಇದ್ರ ಅವಶ್ಯಕತೆ ಇಲ್ಲ. ಈ ಮಂಚ ಸೋಫಾ ದಿಂಬು ನಮ್ಗೇನಪ್ಪ ರೆಸ್ಟ್ ಮಾಡಕ್ ಸ್ವಲ್ಪ ನೆಲ ಸಿಕ್ಕರೆ ಸಾಕು. ಅಷ್ಟೇ ಅಷ್ಟೇ ಅಷ್ಟೇ. ಇದು ನಿಮ್ಮ ರೂಮಾ? ಹೌದು ನಮ್ಮ ರೂಮ್. ಇಲ್ಲೇ ಮಾಡ್ಕೊಂಡ್ಬಿಡೋದು. ಅದೇನೋ ಬೆಡ್ ಬೇಕು, AC ಅವೆಲ್ಲ ಇಲ್ಲ. ಏನಪ್ಪಾ ಸೆಕೆ ಆದ್ರೆ ಒಂದು ಫ್ಯಾನ್ ಇರ್ಬೇಕು ಅಷ್ಟೇ. ನೆಲ ಸಿಕ್ಕರೆ ಸಾಕು. ನನ್ನ ಐಟಮ್ ಮಾತ್ರ ಮೇಲೆ ಇರ್ಬೇಕು. ನೋಡ್ರಿ ತಿಂಬ ಕಾಳೆಲ್ಲ ತೆಳಗಿಟ್ಕೊಂಡಿನಿ. ಊಟದ ಅಕ್ಕಿ ಕಾಲಾಗಿ ಇಟ್ಕೊಂಡಿನಿ. ಮಕ್ಕನ ಜಾಗದಾಗ ಇಟ್ಟಿನಿ. ಆದ್ರೆ ಬೀರಪ್ಪನ ಮಾತ್ರ ಮೇಲೆ ಇಟ್ಟೀನಿ. ಅದೇ ನನಗೆ ಒಂದು ತುತ್ತ ಅನ್ನ. ಸೊ ಆ ಡೊಳ್ಳೆ ನಿಮ್ಗೆ ಅನ್ನ ಆಗ್ತದೆ? ಹೌದು. ನಂದು ನಮ್ಮ ಅಪ್ಪಾಜಿ ಎಲ್ಲ ಒಂದು ಗಾಡ್ರೇಜ್ ತುಂಬಾ ಇದಾವು ಸರ್ಟಿಫಿಕೇಟ್ಗಳು. ಇದೋಟು ನಮ್ಮ ತಂದೆ ಆಸ್ತಿ. ಇದು ನಾವು ಎಲ್ಲ ನಾವು ಬಂಗಾರ ಸಾಮಾನ ಬಟ್ಟೆ ಬರೀ ಎಲ್ಲ ಗಾಡ್ರೇಜ್ ಅಲ್ಲಿ ಇಡ್ತಾರೆ. ಕ್ಯಾಶು ಬೆಳ್ಳಿ ಬಂಗಾರ ನಾವು ಇಟ್ಟಿಲ್ಲ. ಕ್ಯಾಶ್ ಇಟ್ಟಿಲ್ಲ. ನಮ್ಮ ತಂದೆಯವ್ರ ಸರ್ಟಿಫಿಕೇಟ್ ಇಟ್ಟಿದ್ದೀನಿ ಬರೀ. ನೋಡ್ರಿ ನಮ್ಮ ತಂದೆಯವರು ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್. ಆಕಾಶವಾಣಿಗೆ ಆಡಿರವು, ಆಮೇಲೆ ಅಮೇರಿಕಾ ಅಂತಲ್ಲೆಲ್ಲ ದೊಡ್ಡ ದೊಡ್ಡ ಕಚೇರಿಗೆ ಹೋದು ಕಾರ್ಯಕ್ರಮಕ್ಕೆ ಹೋದು ಸರ್ಟಿಫಿಕೇಟ್ಗಳು ಇವೆಲ್ಲ ಹೌದು. ಎಷ್ಟು ಫೈಲ್ ಇದಾವಂತ ನನಗೆ ಲೆಕ್ಕ ಇಲ್ಲ. ನಾವೆಲ್ಲ ಬಂಗಾರ ಗಾಡ್ರೇಜ್ನಾಗ ಇಡೋದು ನೋಡಿರಿ. ಆದ್ರೆ ಸರ್ಟಿಫಿಕೇಟ್ ನಾನು ಗಾಡ್ರೇಜಲ್ಲಿ ಇಟ್ಕೊಂಡು. ಬಂಗಾರ ಇಟ್ಟಿದ್ದೀರಾ? ಎಲ್ಲಿ ಬಂಗಾರ? ಇದೇ ಬಂಗಾರ ನಮ್ದು. ಓಕೆ. ಅಲ್ಲ, ನನ್ಗೆ ಬಹಳ ಸಂತೋಷ ಆಗಿದೆ. ಏನು ಗೊತ್ತಾ, ನೀವು ಮಗಾಗಿ ಇಬ್ರು ಗಂಡು ಮಕ್ಕಳು ನಿಮ್ಮ ತಂದೆ ಬಗ್ಗೆ ಅಷ್ಟು ಗೌರವದಿಂದ ಇಟ್ಟಿದ್ದೀರಲ್ಲ. ಬಿಸಾಕಿಲ್ಲ ನೀವು. ನಮ್ಮ ಅಪ್ಪ ನಮ್ಗೆ ಆಸ್ತಿ ಮಾಡಿಲ್ಲ, ಹಣ ಮಾಡಿಲ್ಲ ಅಂತ ಕೊಡ್ತಾ ಇಲ್ಲ ನಿಮ್ಗೆ. ಇಲ್ಲ ಅಂಥದ್ದೇನು ಕೊಟ್ಟಿಲ್ಲ ನಿಮ್ಮ ತಂದೆ ನಿಮಗೆ. ನಮ್ಮ ತಂದೆನೇ ದೊಡ್ಡ ಆಸ್ತಿ ನನಗೆ. ಅವರು ಇಷ್ಟ ತನಕ ಇದಾರಲ್ಲ ಅವರೇ ನಮಗೊಂದು ದೊಡ್ಡ ಆಸ್ತಿ. ಅವ್ರನ್ನ ಕಳ್ಕೊಂಡ ಮೇಲೆ ಏನು ಸಿಗೋದಿಲ್ಲ. ಅದಕ್ಕೆ ಇವಾಗಾದ್ರೆ ಅವ್ರಿಗೇನು ಬೆಳ್ಳಿ ಬಂಗಾರ ರೊಕ್ಕ ಏನು ಕೊಟ್ಟು ಸಂತೋಷ ಪಡ್ಬೇಕು. ಏನಪ್ಪ ಇರಲಿ ನಮ್ಮ ಕಲೆ ತೋರಿಸಿ ಅವರಿಗೆ. ನಾವು ಅವರು ಹೋದ್ರೂ ಕೂಡ ನಾವು ಅವ್ರನ್ನ ಕಲೆ ಉಳಿಸ್ತೀವಲ್ಲ, ಅವ್ರ ಮಂದಟ್ಟು ಆಗ್ತದೆ. ನಾನು ಹೋದ್ರೂ ಕೂಡ ನನ್ನ ಕಲೆ ಉಳಿಸ್ತಾ ಇದಾರಲ್ಲ ಮಕ್ಕಳು, ಆ ತೃಪ್ತಿ ಇದೆ ನಮ್ಮ ಅಪ್ಪಾಜಿಗೆ. ಸಾಕಷ್ಟು. ಬೇರೆ ಓದ್ಕೊಂಡು ಏನು ಬೇಡ ನಮಗೆ. ಇಲ್ಲ ನಮಗೆ ಓದ್ಲಿಂದ ಅಷ್ಟು ಸುಖ ಶಾಂತಿ ಕಂಡಿಲ್ಲ ನಾವು. ಇದರಿಂದನೇ ಸುಖ ಶಾಂತಿ ಕಂಡಿವಿ. ಆಮೇಲೆ ಗೌರವ ಕಂಡಿವಿ. 4 ಜನ ಹೋದ್ರೂ ಕೂಡ ಡೊಳ್ಳಿನ ಮಕ್ಕಳಪ್ಪ ಇವರೆಲ್ಲ. ಡೊಳ್ಳಿನ ಪರಂಪರೆ ಉಳಿಸ್ಕೊಂಬಂದಾರ. ನಮ್ಮ ಊರಲ್ಲಾಗಲಿ ಬೇವೂರಲ್ಲಾಗಲಿ ಎಲ್ಲಿ. ಇಲ್ಲಿಂದ ಬೆಂಗಳೂರಿಗೆ ಹೋದ್ರೂ ಕೂಡ ಇವರು ಡೊಳ್ಳು ಕುಣಿತ ಮಾಡ್ತಾರ ಅನ್ನೋದಕ್ಕಿಂತ ಡೊಳ್ಳು ಕಟ್ಟಿ ಇನ್ನೊಬ್ರಿಗೆ ಕೊಡ್ತಾರ ಅಂಬೋದೇ ಒಂದು ದೊಡ್ಡ ಗೌರವ, ಹೆಸರು. ಆಮೇಲೆ ಇನ್ನೊಂದೇನಂದ್ರೆ ನಮಗೆ ಇನ್ನೊಬ್ಬರಂಗ ಇದು ಇಲ್ಲ. ಈಗ ನಾನು ಡೊಳ್ಳು ಕಟ್ಟಿ ಇನ್ನೊಬ್ರಿಗೆ ಕೊಟ್ಟರೆ ನನ್ನ ಕಾರ್ಯಕ್ರಮಗಳೆಲ್ಲ ಇನ್ನೊಬ್ರು ಮಾಡಿಬಿಡ್ತಾರ. ಆ ಉದ್ದೇಶ ನನಗಿಲ್ಲ. ನಾನು ಎಷ್ಟು ಕಡೆಗೆ ಅಂತ ಹೋಗ್ಲಿ. 1 ತಲೆ ಮಾಡ್ಬೋದು, 2 ತಲೆ ಮಾಡ್ಬೋದು, 3 ತಲೆ ಮಾಡ್ಬೋದು. ಇನ್ನೊಂದು ತಲೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾನು ಡೊಳ್ಳು ಕೊಟ್ಟರೆ ಅವ್ರು ಮಾಡ್ತಾರೆ. ತಪ್ಪೋ ಸರಿನೋ ಒಟ್ಟು ನನ್ನ ಡೊಳ್ಳಂತ ನುಡಿತೈತಲ್ಲ ಅಲ್ಲಿ. ಡೊಳ್ಳಿಗೆ ಬೆಲೆ ಬರುತ್ತೆ. ಡೊಳ್ಳು ಉಳಿಬೇಕಂತ ನನ್ನ ಆಸೆ. ಕರೆಕ್ಟ್ ಅಲ್ವಾ? ಡೊಳ್ಳು ನೀವು ಮಾಡಿಕೊಟ್ರೆ ಕಾಂಪಿಟೇಷನ್ ಬೇಡ ನಮಗೆ. ಕಾಂಪಿಟೇಷನ್ ಇರೋದಿಲ್ಲ. ನಮ್ಮ ಡೊಳ್ಳು ಉಳಿತೈತಲ್ಲ. ಕಾಂಪಿಟೇಷನ್ ಮಾಡ್ತಾರಂತ ನಮ್ಮ ಮನಸ್ಸಲ್ಲಿದ್ದರೆ ನಾವು ಡೊಳ್ಳು ಮಾಡಿ ಕೊಡೋಕ್ಕಾಗಲ್ಲ. ಡೊಳ್ಳು ಉಳಿಬೇಕಂಬುದು ನಮ್ಮ ಉದ್ದೇಶ ಅಷ್ಟೇ. ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡಿಸಿ. ಇವ್ರು ನಮ್ಮ ಮನೆಯವರು. ಯಾಕೆ ಮೂಲೆ ಕೂರಿಸ್ಬಿಟ್ಟಿದ್ದೀರಾ? ಎಲ್ಲ ಪ್ರಶಸ್ತಿಗಳು ಎತ್ತಿಡಿತಾ ಇದ್ದಾಳೆ. ಇವಳು ನನ್ನ ಮಗಳು, ದೊಡ್ಡ ಮಗಳು ಸಾಹಿತ್ಯ ಅಂತ. ಸಾಹಿತ್ಯ ಹೌದು. ಎಷ್ಟು ಮಕ್ಕಳು ನಿಮ್ಗೆ? ನನಗಿಬ್ರು, ಒಂದು ಗಂಡು ಒಂದು ಹೆಣ್ಣು. ದೊಡ್ಡ ಮಗಳೇ ಸಾಹಿತ್ಯ ಅಂತೇಳಿ. ಇನ್ನೊಬ್ರು ಸಂಗೀತನಾ? ಇಲ್ಲ, ಇನ್ನೊಬ್ಬನ ಮಗನ ಹೆಸರು ಅಭಿಷೇಕ್ ಅಂತೇಳಿ. ಇವನು ಈಕಿ ಜಯಲಕ್ಷ್ಮಿ ಮತ್ತು ತಂಡ ಅಂತೇಳಿ ಲೇಡೀಸ್ ತಂಡ ಒಂದು ಮಾಡಿದಾಳೆ. ಇವಾಗ ನಮ್ಮ ತಾತ ಕೂಡ ಮಾಡ್ತಿದ್ದಾರೆ, ಅವರಿಂದ ನಮ್ಮ ಅಪ್ಪ ಕೂಡ ಮಾಡ್ತಿದ್ದಾರೆ, ಅವರಿಂದ ನಾವು ಕೂಡ ಮಾಡ್ಬೇಕಂತ ಇಷ್ಟಪಡ್ತೀವಿ. ಇವಳು ನನ್ನ ತಮ್ಮನ ಮಗಳು, ಇವಳು ಭೂಮಿಕಾ ಅಂತೇಳಿ. ಇವ್ರದ್ದು ಒಂದು ಟೀಮ್ ಇದೆ. ಇವರೆಲ್ಲ ಬಹಳ ಊರು ತಿರುಗಿದ್ದಾರೆ. ಬಟ್ ಇವರಿಗೆ ಬೇಡಿಕೆ ಜಾಸ್ತಿ ನನಗಿಂತ. ಸೊ ನೀವೀಗ ಅವ್ರು ಡೊಳ್ಳು ಮಾಡ್ಕೊಟ್ರೆ ಸಾಕು? ರೆಡಿ ಇದಾವ. ಅವ್ರ ತಾತ ಬಹಳ ಮಾಡಿದ್ದಾರೆ. ಅವ್ರ ಡೊಳ್ಳೆಲ್ಲ ರೆಡಿ ಇದಾವ. ಬಟ್ ಅವ್ರ ಕಾರ್ಯಕ್ರಮ ಯಾವಾಗ ಸ್ಕೂಲ್ ಇಲ್ಲ ಅವರೆಲ್ಲ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ. ಓಕೆ. ಸೊ ನಿಮ್ಮ ಫ್ಯಾಮಿಲಿ? ಫ್ಯಾಮಿಲಿ ಸರ್. ಓಕೆ, ಥ್ಯಾಂಕ್ಸ್ ಅಮ್ಮ. ಓಕೆ ಸರ್, ಇದು ಹಳೆಯ ಕಾಲದ ಡೊಳ್ಳು. ಮೊದಲು ಮರ ಸಿಕ್ಲಾರ್ದ ಕಾಲದಲ್ಲಿ ಮರದ ಮಾಡೋದಕ್ಕಿಂತ ಮುಂಚಿತವಾಗಿ ಬಂದಂತ ಡೊಳ್ಳು ಇದು. ಏನ್ ಮೆಟೀರಿಯಲ್ ಇದು? ಇದು ಕಬ್ಬಣ. ಇದು ಕಬ್ಬಣ. ಕಬ್ಬಣ ಅಂದ್ರೆ ಮರಕ್ಕೆ ಮೊದಲು ಕಬ್ಬಣದಲ್ಲಿ ಮಾಡೋರು? ಹೌದು, ಅದಕ್ಕಿಂತ ಮುಂಚಿತವಾಗಿ ಕಬ್ಬಣ.
ಆಮೇಲೆ ಈ ತರ ಬೆಳ್ಳಿ ಕಟ್ ಹಾಕ್ಯಾರ. ಇದು ಬೆಳ್ಳಿದ್ದು ಇದು ಹಿತ್ತಾಳಿದು ಹಿತ್ತಾಳೆ ಕಟ್ಟು. ಹಿತ್ತಾಳಿ ಕಟ್. ಹಿತ್ತಾಳಿ ಡೊಳ್ಳು ಕೂಡ ಇದಾವೆ ನನ್ನ ಕಡೆ. ಇದು ಒಂದ್ ಕಡೆ ಮಾಡಿದೀವ್ರಿ, ಒಂದ್ ಕಡೆ ಮಾಡಿಲ್ಲ. ಮಾಡಿ ಕೊಡ್ಬೇಕು. ಓಕೆ, ಎಷ್ಟು ಹಳದಿದೆ ಇದು? ಗೊತ್ತಿಲ್ಲ ಎಷ್ಟು ವರ್ಷದ ಅಂತ ಗೊತ್ತಿಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಒಂದು 200-250 ವರ್ಷದ ಹಿಂದಲ್ದು ಇದು ಡೊಳ್ಳು. ಹೌದು. ವಾವ್. ಬಟ್ ನಿಮ್ಮ ಕುಟುಂಬದಲ್ಲ? ಇದು ನಮ್ದಲ್ಲ, ಇದು ಬೇರೆ ಊರವರು. ಅವ್ರಿಗೆ ಇದು ಚರ್ಮ ರೆಡಿ ಮಾಡಕ್ ಬರ್ಲಾರ್ದಕ್ಕೆ ನನಗೆ ಕೊಟ್ಟಿದ್ದಾರೆ. ಬಟ್ ನಾನು ರೆಡಿ ಮಾಡಿದ್ದೀನಿ. ರೆಡಿ ಮಾಡಿ ಕೊಡ್ತೀರಿ? ರೆಡಿ ಮಾಡಿ ಕೊಡ್ತೀನಿ. ಎಷ್ಟು ಚಾರ್ಜ್ ಮಾಡ್ತೀರಿ ಇದಕ್ಕೆ? ಇದಕ್ಕೆ 600 ಮಾಡ್ತೀವಿ ಒಂದ್ ಕಡೆಗೆ. ಸೊ 1000 ರೂಪಾಯಿ ಇದು ರೆಡಿ ಆಗ್ಬಿಡ್ತದೆ. ಅಂದ್ರೆ ಇದು ರೆಡಿ ಮಾಡಕ್ ಇವಾಗ ಬರಲ್ಲ ಸರ್ ಕೆಲವೊಂದು ಜನಕ್ಕೆ. ಇದೇನು ಇದು ಕಟ್ಕೊಂಡ್ಸಕ್ ಬರಲ್ಲ, ಹಂಗಾಗಿ ಇದು. ಆಮೇಲೆ ಇನ್ನೊಂದೇನಂದ್ರೆ ಇದು ನೈಟ್ ನುಡಿಯಲ್ಲ ಡೊಳ್ಳು. ಇದು ಬಿಸಿಲಿಗೆ ಒಂದೇ ನುಡಿಯೋದು ಸರ್ ಡೊಳ್ಳು. ಬಿಸಿಲು ಬಿಡ್ಬೇಕು? ಬಿಸಿಲಿಗೆ ಒಂದಿದ್ರೆ ಜಾಸ್ತಿ ನುಡಿತೆ, ಸೌಂಡ್ ಬರುತ್ತೆ. ಸಂಜೆ ನೈಟ್ ಸೌಂಡ್ ಬರಲ್ಲ. ಕಬ್ಬಣದಲ್ರಿ? ಕಬ್ಬಣದಲ್ಲ. ಕಾದಂಗೆಲ್ಲ ಬಿಸಿಲಿಗೆ ನಾದ ಚೆನ್ನಾಗಿ ಬರ್ತದೆ. ಅದು ಹೀಟ್ ಆಗಬೇಕು. ಹೀಟ್ ಆಗ್ಬೇಕು ಅದಕ್ಕೆ. ಒಂಥರ ಜಿಮ್ಗೆ ವಾರ್ಮ್ ಅಪ್ ಮಾಡೋದು. ಹೌದು, ಹೀಟ್ ಇರಬೇಕು. ಇದು ನೈಟ್ ಕೆಲಸ ಮಾಡಲ್ಲ ಡೊಳ್ಳು. ಇದು ನೈಟ್ ಅಂಡ್ ಡೇ ಕೆಲಸ. ಇದು ಬೆಳಿಗ್ಗೆ ಬಿಸಿಲಿಗೆ ಬಡಿಬೋದು, ನೈಟ್ ನೀವು ಇದರಲ್ಲಿ ಕೂಡ ಮಾಡ್ಬೋದು. ಬರ್ರಿ ಸಾಹೇಬ್ರೆ, ಒಳಗ್ ಬರ್ರಿ. ಅಣ್ಣ ತಮ್ಮ ಜಾಯಿಂಟ್ ಫ್ಯಾಮಿಲಿ. ಇದು ನಮ್ಮ ತಮ್ಮನ ಸಂಸಾರ. ಅಮ್ಮ ನಮಸ್ತೆಮ್ಮ. ನಮಗೆ ಅನ್ನ ಅದು ಸ್ವಲ್ಪ ರುಚಿ ಕಡಿಮೆ. ನಮಗೆಲ್ಲ ಈ ತರ ನಮ್ಮ ಅಪ್ಪಾಜಿದು ಹಳೆ ಕಾಲದ ಪದ್ಧತಿ, ರೊಟ್ಟಿ ಮಾಡೋದು ಪದ್ಧತಿ. ಇವತ್ತು ಇವಳು ಮಾಡಿದ್ರೆ ಇನ್ನೊಂದ್ ದಿನ ನಮ್ಮ ಹೆಣ್ಮಕ್ಳು ಮಾಡ್ತಾರ. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಮ್ಮ ನಾನು ಇಬ್ಬರು ಜೊತೆಗೆ ಒಟ್ಟಾಗಿದ್ದೀವಿ. ಮೊದಲು ನೋಡಿದವ್ರು ನಮ್ಮ ಸಂಸಾರ, ಇದು ನಮ್ಮ ತಮ್ಮನ ಸಂಸಾರ. ನಾವು ಗ್ಯಾಸ್ ಒಲೆ ಇದ್ರೂ ಕೂಡ ಯೂಸ್ ಮಾಡೋದು ಬಹಳ ಕಡಿಮೆ. ಇದು ಬಹಳ ಕಡಿಮೆ. ಬಟ್ ಇದೆ ನಮಗೆ ನ್ಯಾಚುರಲ್. ಹಿಂಗಾಗಿನೇ ನಾವು ಏನಂದ್ರೆ ಡ್ರಿಂಕ್ಸ್ ಏನು ಮಾಡಲ್ಲ. ಬಟ್ ಇದು ನಮಗೆ ನ್ಯಾಚುರಲ್. ಓಕೆ. ಆಮೇಲೆ ಇದು ಕಂಚಿನ ಡೊಳ್ಳು. ಕಂಚಿಂದು ಇದ್ರ ಮೇಲೆಲ್ಲ ಮೂರ್ತಿ ಇದೆ. ಬೀರಪ್ಪನ ಮೂರ್ತಿ ಇದೆ. ಈಡಪ್ಪ ಇವತ್ತು ಮಾಡಲ್ಲ. ಇವತ್ತು ಇದು ಇದೆ ನಮ್ದು ಸ್ವಲ್ಪ ಪೂಜೆ ಮುಡ್ಚಟ್ಟಿದೆ. ನಾಳೆ ಶುಕ್ರವಾರಕ್ಕೆ ಇದಾಗ್ತೈತೆ. ಸ್ನಾನ ಮಾಡ್ಕೊಂಡು ನೀಟಾಗಿ ಅವಾಗೆಲ್ಲ ಮಾಡ್ತೀವಿ. ಗಂಗಿಗೆ ಹೋಗಿ ಬರ್ತೀವಿ ಡೊಳ್ಳು ತಗೊಂಡೋಗಿ. ಡೊಳ್ಳು ತಗೊಂಡ್ಬಂದು ಆಮೇಲೆ ಇದನ್ನೆಲ್ಲ ನಾವು ಕಾರ್ಯಕ್ರಮ ಮಾಡ್ಕೊಂತೀವಿ. ಹಂಗಾಗಿ ಅಷ್ಟೊತ್ತಕ ನಾವು ಪೂಜೆ ಮಾಡಲ್ಲ. ಹಿಂಗಿರುತ್ತೆ. ಇದ್ರ ಮೇಲೆ ನಾಗಭರಣ ಇರುತ್ತೆ ಮೇಲೆ. ಇದು ನಮ್ಮ ಹಿರಿಯರು ಯಾರೋ ಮಾಡಿಸಿದ್ದಾರೆ. ಬಟ್ ಏನಂದ್ರೆ ಇದು ಯಾವಾಗ ಅಂದ್ರೆ ನಮ್ದು ಇದ್ರಾಗ ಮಾತ್ರ ನಾವು ಹೊರಗೆ ತೆಗಿತೀವ್ರಿ. ಮಜಲಿಗೆ ಒಯ್ಯಲ್ಲ. ಇದನ್ನ ಜಗಲಿ ಮೇಲೆ ಇಟ್ಟು ಮಾತ್ರ ಮಾಡ್ತೀವಿ ಈ ಐಟಮ್. ಈ ತರ ಇದು ನುಡಿಸ್ಬೇಕಾದ್ರೆ ಹಂಗೆ ಇರ್ತದೆ. ಅದು ಹಂಗೆ ಇರ್ತದೆ. ಆಮೇಲೆ ಬೆನ್ ಮಾಡಿ ಹೋಗಂಗಿಲ್ಲ. ಇದನ್ನ ಹಿಂಗ ಹಾಕೊಂಡಿವ್ ಅಂದ್ರೆ ಕೊಳ್ಳಲ್ಲಿ ಹಿಂಗೆ ಹೋಗ್ಬೇಕು. ಬೆನ್ ಮಾಡಿ. ಹೌದು, ಹಿಂದೆ ಹೋಗಂಗಿಲ್ಲ, ಹಿಂದೆ ತಿರುಗಂಗಿಲ್ಲ. ಈ ಸಿಸ್ಟಮ್ ಇದು ಡೊಳ್ಳು ಇರುತ್ತೆ. ಹಂಗಾಗಿ ಇದನ್ನ ಎಲ್ಲಿ ಮಜಲಿಗೆ ಒಯ್ಯಲ್ಲ. ಇದು ವಾಲಗದ ಡೊಳ್ಳು ಅಲ್ಲ. ಇದು ದಿಮ್ಮಿನ ಡೊಳ್ಳು ಅಂತಾರೆ ಇದಕ್ಕೆ. ದಿಮ್ಮಿನ ಡೊಳ್ಳು. ಇದು ನಮಗೆ ರಾ ಮೆಟೀರಿಯಲ್. ಕಟ್ ಮಾಡಿ ಒಣಗಿಸ್ತೀವಿ ಡೊಳ್ಳನ್ನ. ಇವೆಲ್ಲ ಡೊಳ್ಳುಗಳು. ಇದು ಮರ ತಗೊಂಬಂದ್ಮೇಲೆ ಈ ರೀತಿ ಇದನ್ನ ಇಟ್ಕೊಂಡು ಎಲ್ಲ ಒಣಗಿಸಿ ಆಮೇಲೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂತೀವಿ. ಇದು ಆಮೇಲೆ ಇದು ಚೆಂಡೆ ವಾದ್ಯ. ಚೆಂಡೆ ಅದೇ ಕರಾವಳಿ ಚೆಂಡೆ, ಯಕ್ಷಗಾನ ಚೆಂಡೆ. ಹೌದು, ಇದೆಲ್ಲ ನಾವೇ ರೆಡಿ ಮಾಡ್ತಾ. ಅದು ಒಳಗು ಹಾಕಿ 6 ತಿಂಗಳು ಹಿಂಗೆ ನೆಳ್ಳಾಗ ಒಣಗ್ಬೇಕು ಸರ್. 6 ತಿಂಗಳು ಬಿಸಿಲಾಗ ಒಣಗಿದ್ರೆ 6 ತಿಂಗಳು ನೆಳ್ಳಾಗ ಒಳಗಡೆ ಒಣಗಿಸ್ಬೇಕು. ಹೌದು. ಓಕೆ, ಅವಾಗ ಹದ. ಹೌದು, ಸೂಪರ್. ಡೊಳ್ಳು ಎಷ್ಟಕ್ಕೆ ಮಾರ್ತೀರಿ? ಉದಾಹರಣೆಗೆ ಈ ಸೈಜು ಆಗುತ್ತೆ ಸರ್. ಒಂದು 5,000-5,500 ತಕನ ಆಗ್ತದೆ. ಎಲ್ಲ ರೆಡಿ ಮಾಡಿ ಕೊಟ್ರೆ ಒರಿಜಿನಲ್ ಡೊಳ್ಳು 5,500-6,000 ತಕನ ಅಂದ್ರೆ ಒರಿಜಿನಲ್ ಡೊಳ್ಳು ಸಿಗ್ತದೆ. ಸೂಪರ್ ಸಿಗ್ತದೆ. ಮತ್ತೆ ನಿಮ್ಗೆ ಸ್ಟೀಲಿಂದ ಅಂದ್ರೆ 2,000-1,500-1,800 ಹಂಗೆಲ್ಲ ಸಿಗ್ತದೆ. ಸ್ವಲ್ಪ ದೊಡ್ಡದು ಇನ್ನೂ ಸ್ವಲ್ಪ ಇದು ಬೇಕಾದ್ರೆ ಇದು ಇಂಚ್ ಮೇಲೆ ಹೋಗುತ್ತೆ ಸರ್. ನಮ್ದು 14-13 ಇಂಚಿಂದ ಸ್ಟಾರ್ಟ್ ಮಾಡ್ತೀವಿ ನಾವು. 13 ಇಂಚು ಉದ್ದ 21, 14 ಇಂಚು ಉದ್ದ 22, 16, 17, 18, 19, 20 ತನಕ ನಾವು ಕೊಡ್ತೀವಿ. ಆ ಸೈಜ್ ಮೇಲೆ ರೇಟ್ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಕಟ್ಟಿಗೆ ಮೇಲೆ ಕೂಡ ರೇಟ್ ಹೆಚ್ಚು ಕಡಿಮೆ ಡಿಪೆಂಡ್ಸ್. ಸೊ ಇದು ನೀವು ಎಲ್ಲಿ ಬೇಕಾದ್ರೆ ಕಳಿಸ್ತೀರಾ? ಯಾರನ್ನ ಕೇಳಿದ್ರೆ ಫೋನ್ ಮಾಡಿ ಕೇಳಿದ್ರೆ ಕಳಿಸ್ತೀವಿ. ಯಾರು ಕೇಳಿದ್ರೆ ಕೂಡ ಕೊಡ್ತೀವಿ. ಅವ್ರು ಬಂದು ನೋಡಿ ಪಾರ್ಸಲ್ ಕೊರಿಯರ್ ಕಳಿಸ್ತೀವಿ. ಬೈ ಹ್ಯಾಂಡ್ ಕೊಟ್ಟು ಬರ್ತೀವಿ. ನೀವು ಬಂದು ಇಲ್ಲಿ ನೋಡಿ ತಗೋಬಹುದು. ನಾದಾಗಿದ ನೋಡಿ ಕೂಡ ತಗೋಬಹುದು. ಇದಕ್ಕಿಂತದೇ ಹಿಂಗೆ ಇವ್ರಿಗೆ ಕೊಡಬೇಕು ಇವ್ರಿಗೆ ಇಲ್ಲ ಹಂಗೇನಿಲ್ಲ. ಯಾರು ಚಿಕ್ಕವರಿಂದ ದೊಡ್ಡವ್ರ ತಕ್ಕನ ಯಾರು ಬಂದು ಕೇಳಿದ್ರು ಕೂಡ ಕೊಡ್ತೀವಿ. ವೆರಿ ನೈಸ್. ಜಾತಿ ಮತ ಅಂತ ಏನಿಲ್ಲ, ಸಣ್ಣವರು ದೊಡ್ಡವರು ಅಂತ ಏನಿಲ್ಲ. ಯಾರು ಕೇಳಿದ್ರೆ ಯಾರಿಗೆ ಬೇಕಾದ್ರೆ ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ. ಡೊಳ್ಳ ಮೇಲೆ ಪ್ರೀತಿ ಒಂದು. ಹೌದೌದು. ಅದನ್ನ ತಗೊಂಡೋದ್ಮೇಲೆ ಅದರಿಂದ ಸುಖ ಉಣ್ಬೇಕು ಯಾರನ್ನಾಗ್ಲಿ. ಸುಮ್ಮನೆ ತಗೊಂಡೋಗಿ ಚಂದಕ್ಕೆ ನಾವು ಸುಖ ಸೆಲೆಕ್ಟಿವ್ ಅಂದ್ರೆ ಅದು ಇಲ್ಲ. ನಾವ್ ಅಂತವ್ರಿಗೆ ಕೊಡಕ್ ಇಷ್ಟಪಡಲ್ಲ. ಬಟ್ ಇದನ್ನ ತಗೊಂಡು ನುಡಿಸ್ಬೇಕು, ಅದರಿಂದ ಏನಾದ್ರು ಪೂಜೆ ಪುನಸ್ಕಾರ ಮಾಡ್ಬೇಕು ಅಂತರಿಗೆ ಕೊಡ್ತೀವಿ ನಾವು. ಗ್ರೇಟ್, ವೆರಿ ನೈಸ್. ಇದೆಲ್ಲ ಇಲ್ಲಿ ಇಟ್ಟಿದೆ ಸರ್. ಇನ್ನು ಅಡ್ಡದಾಗಿದೆ ನಮ್ದು ಮನೇಲಿ ಜಾಗನೇ ಇಲ್ಲ. ಇದಕ್ಕಾಗಿ ಒಂದು ಮನೆ ಮಾಡಿದೆ ಸರ್. ಇಲ್ಲ 3 ಕಿಲೋಮೀಟರ್ ಬಂದಿದೆ ನಮ್ದು. ಹೌದಾ? ಅಲ್ಲಿ ಇಟ್ಟಿದ್ದೀವಿ ಸರ್. ಮಾಲ್ ಬಾಳ ನಮಗೆ ಇಷ್ಟು ಮಾಲ್ ಸಾಕಾಗಲ್ಲ ಸರ್. ಇದು ಒಂದು 2 ತಿಂಗಳು ನಡಿಬೋದು ಅಷ್ಟೇ. ಓಕೆ.
ಬೆಂಕಿಲಿ ಬೈತದೆ. ಇದು ಮೊನ್ನೆ ನಿಮ್ದು ಮೊಬೈಲ್ ಅಲ್ಲಿ ನೋಡಿದೆ ಸರ್ ಯೂಟ್ಯೂಬ್ ಅಲ್ಲಿ ನಿಪುಣಾಳ್ ಅವ್ರ ಬಗ್ಗೆ ಮನೇಲಿ ನಾವೇ ಮಾಡಿದ್ವಿ. ಸರ್ ಹೌದು. ಆಶ್ಚರ್ಯ ಆಯ್ತು ಸರ್ ನಿಮ್ಗೆ ನೋಡಿ ಖುಷಿನೂ ಆಯ್ತು ನನಗೆ. ನಿಮ್ಮನ್ನ ನೋಡಿ ನನಗೆ ಆಶ್ಚರ್ಯ ಆಗ್ತದೆ, ನೀವು ಒಳ್ಳೆ ಡೈಲಾಗ್ ಹೊಡಿತಾ ಇದ್ದೀರಾ. ನೀವು ಮನೇಲಿ ಡೈರೆಕ್ಟ್ ಬಂದ್ರಲ್ಲ ಹಂಗಾಗಿ ಶಾಕ್ ಆಯ್ತು ಸ್ವಲ್ಪ. ಇಲ್ಲ ಶಾಕ್ ಏನಾಗ್ಬಿಡಿ, ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಆರಾಮಾಗಿರಿ. ಅಡುಗೆ ಗೊತ್ತಾ? ಅನ್ನ ಸಾಂಬಾರು ಪಲ್ಯ ಮಾಡಿದೀನಿ. ಮಾಡಿದ್ದೀರಾ? ಓಕೆ, ನಂಗೊಂದು ರೊಟ್ಟಿ ಕೊಡ್ತೀನಿ. ಮಾಡ್ಕೊಡೋಗಿ ಸರ್ ನೀವು. ಫುಲ್ ಬನ್ನಿ. ಥ್ಯಾಂಕ್ ಯು ಸರ್. ಕಟ್ಟಿಗೆ ಡಮರು ಸರ್. ಡಮರು. ಹೌದು ಸರ್. ಹಿಂಗೆ ಹೌದು. ಅಸಹ್ಯವಾಗಿ ನುಡಿಸ್ತೆ, ಸಾರಿ. ಇಲ್ಲ ಒಂದು ಪದ ಹೇಳಿ ಜೊತೆಗೆ. ಆಡಕ್ ಬರುತ್ತೆ. ಓಕೆ. ಇವ್ರು ಬೈದಿಲ್ವಾ ಡೊಳ್ಳೆಲ್ಲ ನುಡಿಸ್ಬೇಡ ಕೆಲ್ಸಕ್ಕೆ ಹೋಗು ಅಂತ? ಇಲ್ಲ ಸರ್ ಆ ಥರ ಬೈಯಲ್ಲ. ಇಲ್ಲ ಸರ್ ಬೈಯಲ್ಲ. Okay. ಇದೇ ನಮ್ಗೆ ಅಲ್ವಾ ಸರ್, ಇದು ಬಿಟ್ರೆ ಇಲ್ಲ ಹಂಗಾಗಿ. ಓ ಇದು ಸರ್, ಇದು ಚಿಪ್ ಅಂತೇಳಿ ವೇಸ್ಟ್ ಮಾಡಿ ಹೋಗಿತಾರೆ. ತೆಗಿನ ಚಿಪ್ಪು. ಹೌದು. ಇದರಲ್ಲಿ ಏಕ್ತಾರಿ ಮಾಡಿದ್ವಿ ನಾವು. ಏಕ್ತಾರಿ. ಇದು ಬರಲ್ಲ ಸೌಂಡು? ಇಲ್ಲ, ಇದು ಡ್ಯಾಮೇಜ್ ಆಗಿದೆ. ನಾನು ಹೊಸ ಪೀಸ್ ಅಂಗಡಿಯಲ್ಲಿ ಕೊಡ್ತೀನಿ. ಓಕೆ. ಇದೆಷ್ಟಿದೆ ಏಕ್ತಾರಿ? ಸರ್, ಇದು ಅಂದ್ರೆ 300 ರೂಪಾಯಿ ಸಿಗುತ್ತೆ ನಿಮಗೆ. ಓಕೆ. ಯಾವ ವರ್ಷ ಕಟ್ಟಿದ ಮನೆ ಇದು? ಇದು ಕಟ್ಟಿ ಆಗಿರ್ಬೋದು ಸರ್ ಒಂದು 16 ವರ್ಷ. 16 ವರ್ಷ. 16 ವರ್ಷ ಆಗಿದೆ. ವೆರಿ ಗುಡ್. ಇದೆಲ್ಲ ರೆಡಿ ಮಾಡಿ ಮಾರ್ಕೆಟಿಗೆ ಕೊಡುವಂತ ಡೊಳ್ಳುಗಳು ರೆಡಿ ಇರೋವು, ಮಾರಾಟಕ್ಕೆ ರೆಡಿ ಇರೋ ಡೊಳ್ಳುಗಳು. ಓಕೆ. ಓಕೆ. ಸೊ ಇದಷ್ಟು 6,000 5,000? ಹಾಂ, ಆಗಿರ್ಬೋದು ಸರ್. ಆಯ್ತು ಸರ್. 6,000 7,000 ಹೆಂಗಿದೆ ರೇಟ್ ಮೇಲೆ. ಇದೊಂಥರ ಹೊಸ ಡಿಸೈನ್ ಮಾಡಿದೆ ಸರ್. ಇನ್ನು ಏನೂ ಟೈಟ್ ಮಾಡಿಲ್ಲ ನೋಡ್ರಿ ಹೆಂಗೈತೆ. ನಾನು ಇನ್ನು ಟ್ಯೂನ್ ಮಾಡಿಲ್ಲ, ಏನು ಮಾಡಿಲ್ಲ. ಡೊಳ್ಳೆಲ್ಲ ಇನ್ನು ಸ್ವಲ್ಪ ವೆರೈಟಿ ಇರಲಿ ಅಂತೇಳಿ ನಾನು ಡಿಸೈನ್ ಮಾಡಿದ್ದೀನಿ. ಇನ್ನೆಲ್ಲ ಎಲ್ಲ ಹ್ಯಾಂಡ್ ಮೇಡ್ ಇದೆಲ್ಲ. ಓಕೆ. ಜಸ್ಟ್ ರೌಂಡ್ ಇರುತ್ತೆ. ಹೌದು, ಹ್ಯಾಂಡ್ ಮೇಡ್ ಡಿಸೈನ್. ಹಾಂ, ಹ್ಯಾಂಡ್ ಮೇಡ್ ಡಿಸೈನ್ ಇದೆಲ್ಲ. ಇದೆಲ್ಲ ಮಿಷಿನ್ ಇದೆ. ಹಾಂ, ಕೆತ್ತದು. ಇದು ಗ್ರೈಂಡಿಂಗ್ ಕೊಟ್ಟಿಲ್ಲ? ಇಲ್ಲ, ಕೈಲಿ ಸಣ್ಣ ಮಿಷಿನ್ ಇದೆ. ಅದು ಹಿಂಗೆ ಉಳಿ ತಂದು ಕಟ್ಕೊಂತ ಹೋದ್ರೆ ಕರೆಕ್ಟ್ ಮಿಷಿನ್ ನಿಮಗೆ ಇದು ಬಂದ್ಬಿಡುತ್ತೆ. ಸರ್ ಅವಾಗಲೇ ಹೇಳಿದ್ನೆ, ನನ್ನ ಮಗಳದು ತಂಡ ಇದೆ ಚಿಕ್ಕ ಜಯಲಕ್ಷ್ಮಿ. ಇದು ತಂಡ ಯಾರೋ ಒಬ್ರು ಫೋಟೋ ತೆಗೆದು ಕಳಿಸಿದ್ದಾರೆ. ಎಷ್ಟು ಚೆನ್ನಾಗಿ. ಇದು ನೋಡ್ರಿ, ಹೌದು. ಇದು ನನ್ನ ಮಗಳು, ದೊಡ್ಡ ಮಗಳು. ಈಗ ನಾನು ಹೇಳಿದ್ನೆಲ್ಲ ಜಯಲಕ್ಷ್ಮಿ. ಇದು ನನ್ನ ಮಗ, ಇದು ನನ್ನ ತಮ್ಮನ ಮಗ, ಇದು ನನ್ನ ತಮ್ಮನ ಮಗಳು, ಇದು ನನ್ನ ತಂಗಿ ಮಗಳು. ಫ್ಯಾಮಿಲಿನೇ ಅಷ್ಟು, ಅದು ಎಲ್ಲ ಫ್ಯಾಮಿಲಿನೇ. ವೆರಿ ನೈಸ್, ಗ್ರೇಟ್. ನಿಮ್ಮ ಫ್ಯಾಮಿಲಿ ನೋಡಿ ಖುಷಿ ಆಗುತ್ತೆ. ಸೂಪರ್, ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಬನ್ನಿ ಆಚೆ ಬನ್ನಿ. ಇದು ಸರ್ ಬೀರಪ್ಪ ಅಂತೇಳಿ. ಯಾಕಂದರೆ ಇದು ನಾವು ಡೊಳ್ಳಿಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಹೋಗೋದೊಂದು ಪದ್ಧತಿ ಇದೆ. ಬಟ್ ರಾತ್ರಿ ಈಗ ಬೆಂಗಳೂರು ಮೈಸೂರು ಹಂಗೆಲ್ಲ ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಾದ್ರೆ ರಾತ್ರಿ ಹೊತ್ತು ಹೋಗ್ತೀವಿ 10 ಗಂಟೆ ಮೇಲೆ. ಈಗ ಊರಲ್ಲಿ ಹೋಗಿ ಪೂಜೆ ಮಾಡಿದ್ರೆ ಇಷ್ಟೊತ್ತಲ್ಲಿ ಬಂದು ಪೂಜೆ ಮಾಡಿದ್ರು ಏನೋ ಅಂತ ಅನುಮಾನ ಕಟ್ಟೋದಕ್ಕಿಂತ ನಮ್ಮ ನಂತರನೇ ನಾವು ದೇವ್ರನ್ನ ಸ್ಥಾಪನೆ ಮಾಡ್ಕೊಂಡಿವಿ. ಈತಿನ ಮೇಲೆ ಒಂದಷ್ಟು ಭಂಡಾರ ಮತ್ತು ಹೂವು ನೀರು ಹಾಕಿ ಪೂಜೆ ಮಾಡ್ಕೊಂಡ್ಬಿಟ್ಟು ಯಾವುದೇ ಕಾರ್ಯಕ್ಕೆ ಹೋದ್ರೂ ಕೂಡ ಡೊಳ್ಳು ಕಟ್ತೀವಿ. ಅದೊಂದು ಪದ್ಧತಿ. ಅದಕ್ಕೋಸ್ಕರ ಮನೆ ಹತ್ರನೇ ನಾವು ಮಾಡ್ಕೊಂಡಿದ್ವಿ. ಇದು ನಮ್ಮ ಮನೆ ದೇವ್ರು ಅಂತ ಅಂದ್ಕೊಂಡು ನಾವು ಮುಂದಿನ ಕಾರ್ಯ ನೆರವೇರಿಸ್ತೀವಿ. ಬೀರಪ್ಪ ಬೆಟ್ಟದ ಮೇಲೆ ಕೂರಿಸ್ಬಿಟ್ಟಿದ್ದೀರಾ? ಹೌದು, ಬೆಟ್ಟದ ಬೀರಪ್ಪ ಅಂತೇಳಿ. ಓ, ಹೆಸರು ಬೆಟ್ಟದ ಬೀರಪ್ಪ. ಗ್ರೇಟ್ ಡಾ. ಹಾಯ್, ನಮಸ್ಕಾರ. ತುಂಬ ಪವರ್ಫುಲ್. ಹೌದು, ಎಸ್. ನಂಬಿಕೆ ನಮ್ದು ನೋಡಿ, ಆತನ ಮುಂದೆ ಇರ್ಬೇಕಲ್ಲ ಸರ್, ಆತನ ಶಕ್ತಿ ನಮಗೆ. ಎಕ್ಸ್ಟ್ರಾ ಆಗಿ ಚರ್ಮಗಳೆಲ್ಲ ಹಿಂಗೆ ಇದು ಮಾಡ್ಕೊಂಡಿರ್ತೀವಿ ಸರ್. ಇದು ಯಾಕಂದ್ರೆ ನೇತಾಕ್ಬಿಟ್ಟಿದ್ದೀರಾ? ಅಂದರೆ ಇದು ಡ್ರೈ ಆಗ್ಬೇಕು ಸರ್. ಇದು ಒಣಗಕ್ಕೆ ಬಿಟ್ಟಿದ್ವಿ. ಇದು ಎಲ್ಲ ಊರಿಗೆ ಬರುತ್ತೆ. ಅಂದರೆ ನಾವು ತೊಗಲಿನ ಅಲ್ಲಿಗೆ ಮಾಡ್ತಾರೆ, ತೊಗಲಿನ ತಮಟೆಗೆ ಇದು ಉರಿಬೇಕಲ್ಲ. ಅದಾಗಿ ಅದೆಲ್ಲ ಇದು ಆಗಿರೋ ಚರ್ಮ ಎಕ್ಸ್ಟ್ರಾ ಉಳಿದಿರುತ್ತಲ್ಲ, ಕಟ್ ಮಾಡ್ಕೊಂಡು ಉಳ್ಕಿದ್ದು ಡ್ರೈ ಆಗಕ್ಕೆ ಹಾಕಿರ್ತೀವಿ. ಇದು ಓಕೆ. ಇದನ್ನೆಲ್ಲ ಡ್ರೈ ಆದಮೇಲೆ ಎಲ್ಲ ಸಣ್ಣ ಕೊಯ್ಕೊಂಡು ಊರಿಗೆ ಕಟ್ತೀವಿ. ಅದಕ್ಕೆ ಓಕೆ. ಇದು ಹಿಂಗೆ ಆರ್ಬೇಕು 1-2 ತಿಂಗಳು. ಯಾವುದು ವೇಸ್ಟ್ ಇಲ್ಲ? ಇಲ್ಲ ಸರ್, ವೇಸ್ಟ್ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ ಸರ್. ವೇಸ್ಟ್ ಮಾಡ್ಕೊಂಬಾರ್ದಂಗೆ ಅದು ಕೆಲಸಕ್ಕೆ ಬರೋ, ಸುಮ್ಮನೆ ಉಪಯೋಗ ಬರೋದು ಒಗದ್ರೆ ಎದಕ್ಕೆ ಬರೋದು ಸರ್. ಹಾಗಾಗಿ ಉಪಯೋಗ ಮಾಡ್ಕೋಬೇಕು ಇದನ್ನೆಲ್ಲ. ಊರಿಗೆ ಮತ್ತೆ ಹೊಸ ಚರ್ಮ ತಂದು ಕಟ್ ಮಾಡೋದಕ್ಕಿಂತ ನಮಗೆ ವೇಸ್ಟ್ ಚರ್ಮನೇ ರೆಡಿ ಮಾಡ್ಕೊಂಬಿಡ್ತೀವಿ ನಾವು. ಓಕೆ. ಬರೀ ಈಗ ಅಂಗಡಿ ಹೋಗೋಣ. ಹಾಂ, ನಿಮ್ಮ ಅಂಗಡಿ ಇದು? ಹೌದು ಸರ್. ಸೊ ಯಾವಾಗ ಮಾಡಿದ್ದು ಅಂಗಡಿ ಇದು? ಈಗ ಒಂದು 6 ವರ್ಷ ಆಯ್ತು ಸರ್ ನಾವು ಅಂಗಡಿ ಮಾಡಿ. 6 ವರ್ಷ. ಅದಕ್ಕೆ ಮೊದಲು ಅಂಗಡಿ ಇಲ್ಲ? ಇಲ್ಲ ಸರ್, ಮನೆಯಲ್ಲೇ ಮಾಡ್ತಿದ್ವಿ ಐಟಮ್ ಎಲ್ಲ. ಅಲ್ಲಿನ ಗೋಡೆಗೆ ಬಂದಾರ ಇಲ್ಲ ನೀವು ರೂಢಿಗೆ ಬಂದ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಹಂಗಾಗಿ ಇದು ಶಾಪ್ ಮಾಡಿದ್ವಿ ಸರ್. ಇದು ನಮ್ಮ ಸಹಕಾರ ಸಂಘದ ಸರ್. ಇದು ಸೊಸೈಟಿ ಅಂತಾರಲ್ಲ ಅದ್ರದ್ದು. ಓಕೆ. ಅವ್ರು ಶಾಪ್ ಮಳಿಗೆ ಕೊಟ್ಟರೆ ಹಂಗಾಗಿ ಇಲ್ಲೇ ಮಾಡ್ತೀವಿ. ಏನು ಸಿಗುತ್ತೆ ದೋಸೆ? ಎಲ್ಲ ಐಟಮ್ ಸಿಗುತ್ತೆ. ಬರ್ರಿ ಸರ್ ಒಂದು ವಿಷಯ. ಇದು ಮೃದಂಗ ಸರ್. ಮೃದಂಗ? ಹೌದು. ಸೊ ಇಲ್ಲಿರೋ ಐಟಮ್ ನೀವೇ ಮಾಡೋದಾ? ಹೌದು ಸರ್, ಎಲ್ಲ ಹ್ಯಾಂಡ್ ಮೇಡ್ ನಮಗೆ. ಓಕೆ. ಮೃದಂಗನೂ ಮಾಡ್ತಾರೆ? ಹೌದು ಸರ್. ಹಾಂ. ಆಮೇಲೆ ಇದು ಜಂಬೆ ಸರ್.
ಜಂಬೆಯಲ್ಲೇ ಒಂದು 8-10 ವೆರೈಟಿ ಸಿಗುತ್ತೆ ಸರ್. ಇದು ದೊಡ್ಡದಿದೆ ಅದು. ಇದು 15 ಇಂಚಿನ ಸರ್ ಜಂಬೆ. 15 ಇಂಚು ಬಾಯಿ ಬರುತ್ತೆ ಸರ್. ಆಮೇಲೆ ಇದು 18 ಇಂಚ್ ಬರುತ್ತೆ ಸರ್ ಉದ್ದ. ಇದು ಸಣ್ಣದು. ಆಮೇಲೆ ಅದ್ರಾಗ ಕಲರ್ ವೆರೈಟಿ ಮಾಡಿದ್ವಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ. ಇದು ರೆಡ್ಡು, ಗ್ರೀನು. ಇದು 1, 2, 3, 4, 5, 6, 7, 8 ಸೈಜ್. 8 ಸೈಜ್ ರೆಡಿ ಮಾಡಿದ್ರು ಸರ್. 8 ಸೈಜ್. ಇವೆಲ್ಲ ಕಂಬಳಿ ವೆರೈಟಿ ಸರ್. ಓಕೆ. ಇದೆಲ್ಲ ನಿಮ್ಮ ತಾಯಿಯವರು ನೇಯ್ದಿರೋದು? ಹೌದು ಸರ್. ಹ್ಯಾಂಡ್ ಮೇಡ್ ಸರ್. ಇದು ಶಾಲ್ ಸರ್. ಶಾಲ್ ಇದು? ಹೌದು ಸರ್. ಅಂದರೆ ಈ ಥರ ಸನ್ಮಾನ ಮಾಡೋಕ್ಕೆ ಆಮೇಲೆ ಅಕ್ಕೋಣಕ್ಕೆ. ಹೌದು ಸರ್. ಈ ಥರ ಕೂಡ ಅಕ್ಕೋಬೋದು. ಹಾಂ. ಆಮೇಲೆ ಗದಿಗೆ ಕಂಬಳಿ ಅಂತ ಹೇಳ್ಬೋದು ಸರ್ ಇದರಲ್ಲಿ. ಇದು ಗದಿಗೆ ಸರ್, ಕೂಡಲಿಕ್ಕೆ. ಪೂಜೆ ಮಾಡ್ತಾರಲ್ಲ ಒಬ್ಬರೇ ಕೂಡಲಿಕ್ಕೆ. ಓಕೆ. ಇದರಲ್ಲಿ ಬ್ಲ್ಯಾಕು, ವೈಟು, ಇದೆಲ್ಲ ಒಂದು 3 ವೆರೈಟಿ ಬರುತ್ತೆ ಸರ್. ಆಮೇಲೆ ನೆರೆ ಉಣ್ಣಿದಂತ ಬರುತ್ತೆ. ಈ ಕಂಬಳಿಯಲ್ಲೇ ಭಾಳ ವೆರೈಟಿ ಬರುತ್ತೆ ಸರ್. ಆಮೇಲೆ ಇದು ಬಾಗಿಲು ತೋರಣ ಸರ್. ಇದು ಇಲ್ಲಿದೆ ಸರ್ ಬಾಗಿಲು. ಇದು ಡೊಳ್ಳಿನ ಚೂಲ. ಡೋಲ್ ಮೇಲೆ ಡಿಸೈನ್ಗೆ? ಹೌದು ಸರ್. ಓಕೆ. ರಾಜ್ಯೋತ್ಸವ ಶಾಲು? ಹೌದು ಸರ್. ಇದರಲ್ಲಿ ಇದು ಒಂದು ಶಾಲ್ ಟೈಪ್ ಮಾಡಿದ್ದು ಸರ್. ನಮ್ಮ ಕನಕ ಜಯಂತಿಗೆ ಯೂಸ್ ಮಾಡ್ತಾರೆ ಸರ್ ಇದನ್ನ. ಓಕೆ. ಆಮೇಲೆ ಅವ್ರವ್ರು ಇದಕ್ಕೆ ಸರ್ ಇದು ನಮ್ಮ ಕನಕದಾಸ ಹಾಕಿದ್ದೀವಿ ಸರ್ ನಾವು. ಅವ್ರು ಯಾವ ಜಯಂತಿ ಹೇಳ್ತಾರೆ, ವಾಲ್ಮೀಕಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಆ ಜಯಂತಿ ಪರ್ಪಸ್ಸಿಗೆ ಇದು ಮಾಡ್ತೀವಿ, ರೆಡಿ ಮಾಡಿಕೊಡ್ತೀರಾ? ಹೌದು. ಇದು ಯಾವ್ದು ಅವ್ರು ಹೇಳ್ತಾರೆ ಆ ಚಿತ್ರ ಹಾಕಿ ಕೊಡ್ತೀವಿ. ನೈಸ್, ವೆರಿ ನೈಸ್. ಇದು ಬಾಗಿಲು ತೋರಣ ಸರ್. ಮೈನ್ ಬಾಗಿಲು? ಹೌದು. ಈ ಥರ ಹ್ಯಾಂಡ್ ಮೇಡ್ ಇರುತ್ತೆ ಎಲ್ಲ ಡಿಸೈನ್. ಓಕೆ. ಎಲ್ಲ ಪ್ಯೂರ್ ಕಂಬಳಿದೆ. ಕಂಬಳಿ ಹೀಟಾ ಕೋಲ್ಡಾ? ಇದು ಹೀಟ್ ಇರುತ್ತೆ ಸರ್. ಹೀಟದು ಅಂದರೆ ಇದು ಇದಕ್ಕೆ ತಕ್ಕಂಗೆ ಹೋಗುತ್ತೆ ಸರ್, ವಾತಾವರಣಕ್ಕೆ ತಕ್ಕಂಗೆ ಹೋಗುತ್ತೆ. ನೈಸ್. ಬೇರೆ ವಾದ್ಯಗಳು ತೋರಿಸ್ತೀನಿ ಸರ್. ಇದು ಡಮರುಗ್ ಸರ್, ಬ್ರಾಸ್ ಸರ್. ಇದು ಡಮರುಗದಲ್ಲಿ 5 ಸೈಜ್ ಮಾಡ್ತೀವಿ ಸರ್. ಇದು 5ರಿಂದ 6 ಸೈಜ್ ಮಾಡ್ತೀವಿ. ಪ್ಯೂರ್ ಚರ್ಮದೆ, ಎಲ್ಲ ಹ್ಯಾಂಡ್ ಮೇಡ್. ದಿಂಬೆ ತೋರಿಸಿದಾರೆ ಸರ್, ರೆಡಿ ಮಾಡಿದ್ವಲ್ಲ, ಇದೆಲ್ಲ ರೆಡಿ ಆಗಿರೋದು. ರೆಡಿ ಆಗಿದೆ. ಈ ಥರ ಬರುತ್ತೆ ನೋಡಿ. ಇದೆಲ್ಲ ಕಟ್ ಮಾಡಿ ನೀಟಾಗಿ ತೆಗೆದಿದ್ದಾರೆ ಕಂಪ್ಲೀಟು. ಇದೆಲ್ಲ ಹ್ಯಾಂಡ್ ಮೇಡ್ ಈ ಥರ. ಹೌದು ಸರ್. ಇದು ಕುರಿದೆ ಚರ್ಮ? ಹೌದು ಸರ್, ಜಾಲ ಅಂತೇಳಿ. ಓಕೆ. ಇದೆಲ್ಲ ಕಟ್ಟಿಗೆ ಸರ್. ಇದು ಈ ಥರ. ಓಕೆ. ಇದು ಕಟ್ಟಿಗೆಯಿಂದ ಚಿಟಿಕೆ ಅಂತೇಳಿ ಮಾಡ್ತೀವಿ ಸರ್. ಅದು ಚಿಟಿಕೆ? ಹೌದು. ಇದು ಹ್ಯಾಂಡ್ ಮೇಡ್. ಇದು ಕೂಡ ಇದು ನಾರಾಯಣ ಅಂತ ನಾವು ಪಿಕ್ಚರ್ ನೋಡುವಾಗ ನಾರದ ಹಾಕೊಂಬತ್ತಾ ಇದ್ರಲ್ಲ, ಚಿಟಿಕೆ ಅಂತ. ಸರ್ ಇದು ಚೌಡ್ಕೆ. ಎಲ್ಲ ರೆಡಿ ಇದೆ ಸರ್. ಇದು ಇದಕ್ಕೊಂದು ಕೋಲ್ ಹಾಕಿ ಒಂದು ನಿಮಿಷ ತೋರಿಸ್ತೀನಿ. ಇದೆಲ್ಲ ಇದು ಕಟ್ ಮಾಡಿ ಇಲ್ಲಿ ಹೋಲ್ ಹಾಕಿ ಇಲ್ಲಿ ತಂತಿ ಮಾಡಿದ್ರೆ ನಿಮಗೆ ಚೌಡಿಕೆ ರೆಡಿ ಆಗುತ್ತೆ. ಓಕೆ. ಇಲ್ಲಿ 2 ವಿಧ ಮಾಡ್ತೇವೆ ಸರ್. ಇದು ಉದ್ದನ್ ಚೌಡಿಕೆ, ಆಮೇಲೆ ಇದರಲ್ಲಿ ಇನ್ನೊಂದು ಹಿಂಗೆ ಮಾಡಿ ಒಳಗಡೆ ಇಲ್ಲೇ ಇರ್ತದೆ ಸರ್, ಅದು ಗುಂಡು ಚೌಡಿಕೆ. 2 ವೆರೈಟಿ ಮಾಡ್ತೀವಿ ಸರ್. ಓಕೆ. ಓಕೆ ಸರ್. ಇದು ಗಡಿಗೆ ಮಡಕೆ. ಇದು ಮಡಕೆ. ಮಡಕೆ ಚರ್ಮ ಕಟ್ಟಿ ಡಗ್ಗ, ಮಡಿಕೆ ಡಗ್ಗ ಅದು. ಮಡಕೆ ಡಗ್ಗ? ಹೌದು. ನಾನು ಕೇಳಿರಲಿಲ್ಲ, ನೋಡಿರಲಿಲ್ಲ. ಸಕ್ಕತ್ತಾಗಿ. ವಾವ್. ಇದು ಹೊಡೆದೋಗಲ್ವಾ? ಇಲ್ಲ, ಅದು ಒಡೆದೋಗುತ್ತೆ ಸರ್. ಅಂದ್ರೆ ಇದೆಲ್ಲ ಈ ಚಕ್ಕಿ ಇಟ್ಟಿರ್ತೀವಲ್ಲ, ನೀಟಾಗಿ ಮೇಂಟೈನ್ ಮಾಡ್ಬೇಕು, ಅಂದ್ರೆ ಸೌಂಡ್ ಚೆನ್ನಾಗಿ ಬರುತ್ತೆ ಇದು. ಹೌದೇನು? ಮರ ಹಾಕೋಕ್ಕಿಂತ ಬೆಟ್ರು? ಹೌದು ಸರ್. ಆ ಥರ. ಓಕೆ. ಎಂಥ ಸೌಂಡ್ ಇದೆ ನೋಡಿ ಸರ್. ಜಂಬೆ ಬಂತು ಸರ್. ಜಂಬೆ ಸಾಬ್ರೆ ಮನೇಲಿ ತೋರಿಸಿದೆ ನಾನು ನಿಮಗೆ. ವಿತೌಟ್ ಎಲ್ಲ ರೆಡಿ ಮಾಡಲಾರ್ದು ಅದನ್ನೇ ಇವಾಗ ಚರ್ಮ ಕಟ್ಟಿರೋದಿದೆ. ಓಕೆ. ಇದು ರೆಡಿ ಇದೆ. ಓಕೆ. ಹಿಡ್ಕೊಳ್ಳೋದೇನು ಬೇಡ, ನಾನು ಬಾರಿಸ್ತೀನಿ. ಈ ಥರ ಇರ್ತಾರೆ. ವೆರಿ ಗುಡ್. ಏನು ಸರ್ ಇದು? ಇದು ದಿಂಬೆ ಹಲಿಗೆ. ಓ, ಈ ಜನಪದ ಮಾಡ್ತೀವಲ್ಲ, ಜನಪದ ಹಾಡುಗಳು. ಇದು ಮರದೆ. ಇದು ಮರದೆ. ಓಕೆ. ಹಾಡ್ಕೊಂಡು ನುಡಿಸೋದು? ಹೌದು ಸರ್. ಓಕೆ. ಇದು ತಮಟೆ.
ನಿಮಗೆ ಇದನ್ನೆಲ್ಲ ಹಗ್ಗ ಹಾಕಿ ಉರಿ ಹಾಕಿ ಬೀತೀವಿ ಅಂತ ಅದು ತಂದು ತಕೊಡೋ ಮೇಲೆ ತಕೊಡ್ತಾ ಇದೆಲ್ಲ ಪ್ಲಾಸ್ಟಿಕ್ ಇದು ಬರುತ್ತೆ ಸರ್ ಅದು ಎಲ್ಲ ಹ್ಯಾಂಡ್ ಮೇಡ್ ಸರ್ ನಾವೇ ರೆಡಿ ಮಾಡುವಂಥ 20 ಇಂಚ್. ಹೌದು 20 ಇಂಚ್ ಬರುತ್ತೆ. ಇದೆಲ್ಲ ಉರಿ ಹೇಳಿದ್ನಲ್ಲ ನಿಮಗೆಲ್ಲ ಈ ಥರ ಅಂದರೆ 2 ಕಡೆ ಪಾಲಿಶ್ ಆಗ್ತೀವಿ ಚರ್ಮ. ಓಹೋ, ಮುಂದ್ಗಡೆ ಪಾಲಿಶು ಹಿಂದ್ಗಡೆ ಪಾಲಿಶ್. ಓಕೆ. ಬಿಕಾಸ್ ಸೌಂಡಾ ಅಥವಾ ಲುಕ್ಗೆ? ಲುಕ್ ಇರುತ್ತೆ, ಆಮೇಲೆ ಸೌಂಡ್ ಬರುತ್ತೆ, ಚೆನ್ನಾಗಿರುತ್ತೆ. ವಾವ್, ಏನು ಸೌಂಡ್ ಸರ್ ಇದು, ಸಖತ್ತಾಗಿದೆ. ಒಂದು 40 ವಾದ್ಯ ಬರುತ್ತಾ? ಇಲ್ಲ 40 ಇಲ್ಲ, ಸುಮಾರು ಒಂದು 18 ತನಕ ಬರುತ್ತೆ. 18 ವಾದ್ಯ. ಇದು ನೋಡಿ ಸರ್ ಫಿನಿಶಿಂಗ್ ಹೆಂಗೆ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ವಾವ್, ಇದು ನಿಮಗೆ ಹೊರಗಡೆ ಸಿಗಲ್ಲ, ಮಾರ್ಕೆಟಿಗೆ ಸಿಗಲ್ಲ. ನಾನು ನೋಡೇ ಇಲ್ಲ, ಸಿಗೋದಿಲ್ಲ, ನಾನು ನೋಡೇ ಇಲ್ಲ. ಇದು ಹಳೇ ಕಾಲದಲ್ಲಿ ನೋಡ್ತಾ ಇದ್ದೆ. ಹಳಬರು ಯಾರೋ ಬಂದ್ಬಿಟ್ಟು ಈಗ ನಾವು ಗ್ರಾಮ ದೇವತೆ ಜಾತ್ರೆ ಇದೆ ನೀವೆಲ್ಲ ಬರಬೇಕು ಅಂತಿದ್ರಲ್ಲ, ಅವಾಗ ಮಾತ್ರ ನೋಡಿದ್ದು ನಾನು ಅಷ್ಟೇ. ಇದನ್ನ ಇದೆಲ್ಲ ಮಾಡ್ತೀವಿ ಸರ್ ನಾವು. ಪ್ಲಾಸ್ಟಿಕ್. ಹೌದು ಸರ್, ಈ ಪ್ಲಾಸ್ಟಿಕ್ ಇದೆ ಈಗ ಬಂದಿದೆ ನೋಡಿ ಸರ್. ನೋಡಿ ಇಲ್ಲಿದ್ದಿಲ್ಲ, ಕಲರ್ ಪ್ಲಾಸ್ಟಿಕ್. ಆದರೆ ಇದು ಮುಂದೆ ಏನಲ್ಲ, ಅದು ಚೆನ್ನಾಗಿರುತ್ತೆ ಸರ್, ಅದು ಚೆನ್ನಾಗಿರುತ್ತೆ. ಸೂಪರ್, ವೆರಿ ನೈಸ್. ಸೊ ಈ ಥರ ಸುಮಾರು 40 ವಾದ್ಯಗಳಿದ್ದಾವೆ. ಚರ್ಮ ವಾದ್ಯದಲ್ಲಿ ಒಂದು 40 ಇದಾವೆ. ಕುರಿ ಉಣ್ಣೆಲ್ಲೇ ಒಂದು 30 ಐಟಮ್ ಇದಾವೆ. ಎಲ್ಲ ಐಟಮ್ ನಾವು ಮಾಡ್ತೀವಿ. ನಮ್ಮ ತಂದೆಯವರು ಕಲಿಸಿದ್ದಾರೆ, ನಮ್ಮ ತಾಯಿಯವರು ಕಲಿಸಿದ್ದಾರೆ. ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಯಾರಿಗೇನ ಏನಾದರೂ ಬೇಕಂದ್ರೆ ಬಂದು ವಿಸಿಟ್ ಮಾಡ್ರಿ. ನಮ್ಮ ಸಾರ್ ನಂಬರ್ ಕೊಡ್ತಾರೆ ನಿಮಗೆ. ಇಲ್ಲ ಸರ್, ಹಾಕಿಲ್ಲ. ಫ್ಲಿಪ್ಕಾರ್ಟ್ ಇಲ್ಲ, ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನನ್ನ ಇಬ್ಬರು ಸೋದರರು ಮಾಡ್ತಿರೋದು ಈ ಕೆಲಸಕ್ಕೆ ಒಳ್ಳೇದಾಗಲಿ. ತುಂಬ ನೀವು ಕಣ್ಣಾರೆ ನೋಡಿದ್ದೀರ ಪದಾರ್ಥಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಫಿನಿಶಿಂಗ್ ಇವ್ರು ಯಾರೋ ಬೇರೆ ಕಡೆಯಿಂದ ತರಿಸ್ಕೊಂಡು ಅದ್ಮೇಲೆ ಲಾಭ ಇಟ್ಟು ಮಾಡ್ತಿರೋಂಥ ಯಾವ ಪ್ರಾಡಕ್ಟು ಇಲ್ಲ. ಎಲ್ಲ ಇವರೇ ಖುದ್ದು ಶ್ರಮ ಹಾಕಿ ಅವ್ರ ಪ್ರತಿಭೆ ಹಾಕಿ ಮಾಡ್ತಿರೋಂಥದ್ದು. ಖುದ್ದು ಕಲಾವಿದರು ಅವರೆಲ್ಲರೂ. ಸೊ ಮಾಡ್ತಾರೆ. ನಿಮ್ಗೆ ಯಾವುದೇ ಸಂಗೀತ ಉಪಕರಣ ಬೇಕು ಅಂದರೆ ಒಟ್ಟರೆ ಸಿಗುತ್ತೆ ಬಹುತೇಕ. ತಗೊಳ್ಳಿ ಅಂತ ಕೇಳ್ಕೊತೇನೆ. ಕ್ವಾಲಿಟಿ ಅಶ್ಯೂರ್ಡ್ 100% ಒಳ್ಳೆ ಪ್ರಾಡಕ್ಟ್ಸ್ ಆಗಲಿ ಸರ್, ಒಳ್ಳೆದಾಗಲಿ. ಥ್ಯಾಂಕ್ ಯು. ನಾನೇ ಒಂದು 2-3 ತೊಗೊಂಡೋಗ್ತೀನಿ ಇವ್ರ ಹತ್ರ. ಓ ನಮ್ಮಯ್ಯ ದೇವರು ಬಂದವ ಬನ್ನಿರೋ, ಓ ನಮ್ಮಯ್ಯ ದೇವರು ಬಂದವ ಬನ್ನಿರೋ. ಕರಿಯ ಕಂಬಳಿ ಗದ್ದಿಗೆ ಮಾಡಿ, ಕರಿಯ ಕಂಬಳಿ ಗದ್ದಿಗೆ ಮಾಡಿ, ಬೀರ ಡೊಳ್ಳ ತಂದಿಳಿದಿದವ. ಬೀರ ಡೊಳ್ಳಿನ ಶಬ್ದವ ಕೇಳಿ ಬಂದರಪ್ಪ ಶಿವಶರಣರ, ಬಂದರಪ್ಪ ಶಿವಶರಣರ. ತಾಯಿಗೆ ನೆನೆದೇವು, ತಂದೆಗೆ ನೆನೆದೇವು, ತಂದೆ ಬೀರಪ್ಪನ ಪಾದವೋ. ತಾಯಿಗೆ ನೆನೆದೇವು, ತಂದೆಗೆ ನೆನೆದೇವು, ತಂದೆ ಬೀರಪ್ಪನ ಪಾದವೋ. ತಂದೆ ಬೀರಪ್ಪನ ಪಾದಗಳಿಡಿದರೆ ಬೇಡಿದ ವರಗಳ ನೀಡುವೆನೋ. ಶರಣೆನ್ನೆವೋ ನಾವು, ಶರಣೆನ್ನೆವೋ. ಎಷ್ಟು ಯಜಮಾನ್ರಿಗೆ ಏಜು ಸರ್? ಇವಾಗ 76 ನಡೀತಾ ಇದ್ದಾವೆ ಸರ್. 76? ಹೌದು, 76 ವರ್ಷ. ಹೌದು ಸರ್. ಡೊಳ್ಳು ಹಾಕ್ಕೊಂಬಿಟ್ರೆ ಅರೇದು ಹುಡುಗ ಆದಂಗೆ ಆಗಿಬಿಡ್ತಾರೆ. ಇನ್ನು ಅರೇದು ಹುಡುಗ ಹೇಗಿದ್ರು? ಭಾಳ ನಮ್ಮಪ್ಪ ಡೊಳ್ಳು ಬಡಿಯೋದು ನೋಡಿ ನಮ್ಮಮ್ಮ ಮೆಚ್ಕೊಂಡು. ನಮ್ಮಪ್ಪ ಅರ್ಪಣೆಗೆ ಒಂದು ಡೊಳ್ಳಿನ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ತಾಯಿಯವರು ಅಲ್ಲೇ ನೋಡಿ ಮೆಚ್ಕೊಂಡು ಹಂಗೆ ಮದುವೆ ಆಗಿದ್ದಾರೆ. ಇಡೀ ಬೆಳಕಿಗೆ ತರಂತಾರೆ ನೀವು, ನಮಗೆ ದಯ ಮಾಡಿ. ಯಾಕಂದ್ರೆ ನಿಮ್ಮಿಂದ ನಮಗೆಲ್ಲ ಇದು ಹಾಕತ್ತೆ ಸರ್. ಈಗ ನಾವು ಒಳಗೆ ಕುಂತ್ಕೊಂಡ್ಬಿಟ್ಟಿವಿ, ಬೈಲಿ ತರಲ್ಲ. ನಿಮ್ಮಂತಾರೆ ಸಾಹೇಬರು ನೀವೆಲ್ಲ ನಮಗೆ ಬೈಲಿ ತಂದಿರೋದು. ಯಾಕಂದ್ರೆ ನೋಡಿದ್ರೆ ಎಲ್ಲರೇ ಇಂತೆಲ್ಲ ಹಿಂಗೆ ಆಯ್ತಪ್ಪ ಅಂದ್ರೆ ನಮ್ಮನ್ನ ಬೆಳಕಿಗೆ ತರರೇ ಇಲ್ಲ, ಹಿಂಗೆ ಆಗ್ಬಿಟ್ಟತಿ. ಯಾರನ್ನ ಬರಲೆ ಏಲಪ್ಪ ಅಂತ ತಕ್ಕಂಡು ಹೋಗ್ವಿ, ಇದನ್ನ ತಕ್ಕಂಡು ಹೋಗ್ವಿ, ಬರೀ ಇದೇ ರೀತಿ ಹೇಳ್ತಾರೆ. ಬರೀ ಹೆಂಗೆ ಹೇಳ್ತಿರಲ್ಲಪ್ಪ, ನಮ್ಗೆ ಏನು ಇದು ಮಾಡೋಂಗಿಲ್ಲ, ಸೌಕರ್ಯ ಇಲ್ಲ. ನಮ್ಮ ತಡಿಗೆ ಮೊನ್ನೆ ಬದುಕಿ ಬಿಡ್ತಾರೆ, ಭಾಳ ಇದು ಮಾಡಿದ್ರು ಸರ್. ಇವತ್ತು ನೀವು ಬಂದಿರಿ, ನಮಗೆ ಭಾಳ ತುಂಬ ಖುಷಿ ಆಯ್ತು. ಆಗಲಿ, ನಿಮ್ಮ ಮಗನ ನುಡಿಸಿ.
ಸೊ ನಿಮ್ಮ ಪರ್ಫಾರ್ಮೆನ್ಸ್ ಹಿಂಗೆ ಇರುತ್ತೆ. ಹೌದು ಸರ್. ಎಷ್ಟೊತ್ತು ಡ್ರೆಸ್ ಗಿಸ್ ಎಲ್ಲ ಅದು ಗೊತ್ತಾಯ್ತು, ಬಟ್ ಎಷ್ಟೊತ್ತು ಸರ್ ಅದು ನಿಮ್ಮ ಕಾರ್ಯಕ್ರಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಅವ್ರು ಕರ್ಕೊಂಡು ಹೋಗ್ತಾರಲ್ಲ. ಈಗ ಒಂದು ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆಗೆ ರವೀಂದ್ರ ಕಲಾಕ್ಷೇತ್ರ ಮುಂದೆ ಹಾಂ ಸರ್, ಒಂದು ತಾಸು ಆಗುತ್ತೆ. ಒಂದು ತಾಸು? ಹೌದು ಹಿಂಗೆ? ಹೌದು, ಅದು ಅಂದರೆ ಗೌರ್ಮೆಂಟ್ ಕಾರ್ಯಕ್ರಮ ಅಂದರೆ ಒಂದು ತಾಸು ಆಗುತ್ತೆ. ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಲೇಟ್ ಆಗುತ್ತೆ ಸರ್, ಇನ್ನೂ ಲೇಟ್ ಆಗುತ್ತೆ. ನಿಂತಿರ್ಬೇಕು ಎಲ್ಲ ಬಡ್ಕಂತ ಹೋಗೋದು ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಅಲ್ಲಿ 3 ರಿಂದ 4 ತಾಸುವರೆಗೆ ಆಗುತ್ತೆ ಸರ್ ಧಾರ್ಮಿಕ ಕಾರ್ಯಕ್ರಮಗಳು. ಸೊ ಈಗ 4 ಜನರೇಷನ್ ಕಲಾವಿದರು ನೀವು? ಹೌದು ಸರ್, ಇಲ್ಲೇ ಇದ್ದಾರಲ್ಲ ಸರ್, ನಮ್ಮ ತಾತವರು, ನಮ್ಮ ಅಪ್ಪವರು, ನಾನು, ನನ್ನ ಮಗಳು, ನನ್ನ ಮಕ್ಕಳು, ಇಲ್ಲೇ ನಿಮಗೆ 3 ತಲೆಮಾರು ಇಲ್ಲೇ ಕಾಣ್ತಾ ಇದ್ದೀನಿ ನಾನು. 1, 2, 3. ಒಬ್ಬರು ಇಲ್ಲ? ಹಾಂ, ನಮ್ಮ ತಾತವ್ರು ತೀರಿಯೋದ್ರಿ. ನಮ್ಮ ತಂದೆಯರು, ನಮ್ಮ ತಂದೆ, ನಮ್ಮ ತಾತರ ಬಂದು ನಮ್ಮ ಅಪ್ಪ ಬಂದರೆ ನಾವು ಮತ್ತು ನಮ್ಮ ಮಕ್ಕಳು ಕೂಡ ನಮ್ಮದು ಇಲ್ಲಿಗೆ ನಶಿಸಿ ಹೋಗಬಾರ್ದು ಈ ಕಲೆ, ಮುಂದೆ ಕೂಡ ಉಳಿಬೇಕಂತೇಳಿ ಮಕ್ಕಳಿಗೆ ಕೂಡ ನಾವು ಮಾಡ್ತೀವಿ. ಅವ್ರಿಗೆ ಓದ ಕಳಿಸ್ತಿದ್ರಿ? ಹಾಂ, ಹೋಗ್ತಾರೆ ಸರ್. ಏನು ಓದ್ತಾರೆ ಮಕ್ಕಳು? ಸರ್, ಇವಳು 6 ಸ್ಟ್ಯಾಂಡರ್ಡು, ಅವನು 7th, ಆ ಮಗಳು 8th. ಹಂಗೆ ರಜಾ ದಿನ ಶನಿವಾರ ಆಯ್ತವಾರ ಕಾರ್ಯಕ್ರಮಗಳು ಬಂದು ಮಾಡ್ತಾ ಇರ್ತಾರೆ. ಆಮೇಲೆ ಈ ಎಲ್ಲ ಕಾರ್ಯಕ್ರಮಗಳು ಅಂಡಮಾನಿಗೆ ಕೂಡ ಹೋಗಿ ಬಂದಾರೆ ಸರ್ ಇವರು. ರೋಟರಿ ಕ್ಲಬ್ನಾಗ ಓದ್ತಾ ಸರ್ ಹುಡುಗರು. ಅಂಡಮಾನಿಗೆ ಕೂಡ ಹೋಗಿ ಬಂದಾರೆ. ಆಮೇಲೆ ಎಲ್ಲ ಉತ್ಸವಗಳೆಲ್ಲ ಮೈಸೂರು ದಸರಾಕ್ಕೆ ಹೋಗಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ಆನೆಗೊಂದು ಉತ್ಸವ, ಆ ಥರ ಉತ್ಸವಗಳೆಲ್ಲ ಗೌರ್ಮೆಂಟ್ ಕಾರ್ಯಕ್ರಮಗಳು ನಡೀತಾವೆ ಸರ್, ಎಲ್ಲ ವಿಸಿಟ್ ಕೊಟ್ಟಾರೆ ಸರ್ ಇವರು. ನಮ್ದಕ್ಕಿಂತ ಇವಾಗ ಬೇಡಿಕೆ ಇವ್ರದ್ದು ಜಾಸ್ತಿ ಇದೆ ಸರ್ ಮಕ್ಕಳದು. ಹೌದು, ನಮ್ದು ಏನಂದ್ರೆ ದೊಡ್ಡವ್ರು ನೋಡಿ ಬಿಡಪ್ಪ, ಮಕ್ಕಳನ್ನೇ ಕಳಿಸ್ಬೇಕು, ಅವ್ರದ್ದೇ ಹೈಲೈಟ್ ಆಗ್ತೈತಿ. ನಾವೆಲ್ಲ ದೊಡ್ಡವ್ರದ್ದೆಲ್ಲ ನೋಡಿದೀವಿ. ಆಮೇಲೆ ನಮ್ಮ ಮಕ್ಕಳೆಲ್ಲ ಲೇಡೀಸ್ ಇದಾರೆ ಸರ್ ಇಬ್ರು ಇದ್ರಲ್ಲೇ. ಹಾಗಾಗಿ ಅವ್ರಿಗೆ ಭಾಳ ಇಷ್ಟಪಡ್ತಾರೆ ಹುಡುಗರನ್ನ. ಸಣ್ಣ ಮಕ್ಕಳು ಭಾಳ ಚೆನ್ನಾಗಿ ಮಾಡ್ತಾರಪ್ಪ, ಅವ್ರದ್ದೇ ಟೀಮ್ ಹೇಳ್ಬಿಡ್ರಿ. ಮೊನ್ನೆ ನೋಡ್ರಿ ಸರ್, ರೀಸೆಂಟಾಗಿ ಒಂದು ಹೈದ್ರಾಬಾದಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಮ್ಮದು ವೀಡಿಯೋ ಹಾಕಿದ ಮೇಲೆ ಮಕ್ಕಳದು ಒಂದು ವೀಡಿಯೋ ಹಾಕಿದೆ. ನಮ್ಮದು 1 ಟೀಮ್ ಹೇಳಿ ಅವ್ರದ್ದು 2 ಟೀಮ್ ಹೇಳ್ಬಿಟ್ರು. ನೀವು 1 ಟೀಮ್ ಬರಪ್ಪ, ಮಕ್ಕಳದ್ದು 2 ಟೀಮ್ ಆಗಲಿ. ಚೆನ್ನಾಗಿ ಮಾಡ್ತಾರೆ ಅವ್ರು, ನೋಡೋಕ್ಕೆ ಅಟ್ರಾಕ್ಷನ್ ಇರುತ್ತೆ. ನಮ್ಮದು ಅವರು ಇದು ಮಾಡಿದ್ರು ಸರ್, ಸಾಹಿತ್ಯ ಸಮ್ಮೇಳನ ಮಾಡಿದ್ರು. ಹಾಗಾಗಿ ಅವರು ಮುಂದೆ ಮಕ್ಕಳದೇ ಇರಲಿ 1 ಟೀಮ್ 2 ಟೀಮು. ನೀವು 1 ಟೀಮ್ ಬರ್ರಿ, ಅವ್ರು 2 ಟೀಮ್ ಬರ್ರಿ ಅಂತ. ಮೊನ್ನೆ ಹಂಪಿ ಉತ್ಸವಕ್ಕೆ ಫಸ್ಟಿಗೆ ಇವ್ರದ್ದು ಇದು ಹಾಕಿದೆ ಸರ್, ತುಂಗಾರತಿ ಕಾರ್ಯಕ್ರಮ ಮಾಡ್ತಾರೆ ಸರ್. ಫಸ್ಟ್ ಇವ್ರದ್ದೇ ಹುಡುಗರದ್ದೇ ಹಾಕಿದ್ದಾರೆ ಸರ್ ಫಸ್ಟ್. ಇವಳು ಕಲಾವಿದ್ಲು? ಹೌದು ಸರ್, ನಮ್ಮ ದೊಡ್ಡ ಮಗಳು ಸರ್. ಸೊ ನೀವು ಇಬ್ರು ಗಂಡು ಮಕ್ಕಳು? ಹಾಂ, ನಾವು ಇಬ್ಬರು ಗಂಡು ಮಕ್ಕಳು. ಹೌದು ಸರ್. ತಂಗಿ ನಿಮ್ಗೆ ಅಕ್ಕ ತಂಗಿಯರು? ನಮಗೆ ಅಕ್ಕ ಇಬ್ಬರು ಸರ್. ಹಾಂ, ನಮ್ಮ ಸಣ್ಣ ಅಕ್ಕ ಕಲ್ತಿಲ್ರಿ ಸರ್ ಅವಳು. ಮತ್ತು ಮದುವೆ ಆದಮೇಲೆ ಅವ್ರು ಚೆನ್ನಾಗಿದ್ದಾರೆ ಸರ್, ಎಲ್ಲ ಟ್ಯಾಕ್ಟ್ರಿ ಶೋರೂಮ್ ಎಲ್ಲ ಇಟ್ಕೊಂಡಿದ್ದಾರೆ ಅವರು. ಆಮೇಲೆ ಮಾಡಲಿಲ್ಲ ಸರ್ ಅವರು. ಮೊದಲೆಲ್ಲ ನಮ್ಮ ಮನೇಲಿ ಇದ್ದರೆಲ್ಲ ಮಾಡಿದ್ರಿ ಸರ್ ಅವರು. ಆಮೇಲೆ ಹೋದ್ಮೇಲೆ ಮಾಡಲಿಲ್ಲ. ಮತ್ತು ಅವಳು ಬಿಡಬಾರ್ದು ಅಂತೇಳಿ ಮತ್ತೆ ಮಗಳಿಗೆ ನಮ್ಗೆ ಜನಪದ ಕಲೆ ಇರಲಿ ಅಂತೇಳಿ ಅವರು ಭರತನಾಟ್ಯ ಕಲಿಸ್ತದೆ ಸರ್ ಮಗಳಿಗೆ. ನಮ್ಮ ಸೊಸೆ ಕೂಡ ಭರತನಾಟ್ಯ ಮಾಡ್ತಾರೆ ಸರ್. ನಮ್ಮದು ಜನಪದ ಇದು ಹೋಗ್ಬಾರ್ದು ಅಂತೇಳಿ ಅವಳು ಒಂದು ಮಾಡಲಿ ಅಂತೇಳಿ. ಎಷ್ಟು ಸಾವಿರ ಕಾರ್ಯಕ್ರಮ ಆಗಿದೆ? ನಮ್ಮದು ಭಾಳ ಸರ್, ಒಂದು 4 ರಿಂದ 5 ಸಾವಿರ ಕಾರ್ಯಕ್ರಮಗಳಾಗಿದ್ದವು ತಂದೆಯವ್ರು ಸೇರಿಸಿ. ಹೌದು ಸರ್, ಭಾಳ ಕಾರ್ಯಕ್ರಮ. ಹೌದು ಸರ್, ಭಾಳ ಕಾರ್ಯಕ್ರಮ ಕೊಡ್ತೀವಿ ಸರ್. ಜಗತ್ತು? ಹಾಂ, ಆಗಿದೆ ಸರ್. ಅವ್ರು ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ಹೋಗ್ತೀವಿ ಸರ್. ಆಮೇಲೆ ಇಲ್ಲೆಲ್ಲ ರೆಸಾರ್ಟ್ಗಳಿಗೆಲ್ಲ ಹೋಗ್ತಾ ಇರ್ತೀವಿ ಸರ್ ನಾವು. ರೆಸಾರ್ಟ್ಗಳಿಗೆಲ್ಲ ವೀಕ್ಲಿ 1 ಟೈಮ್ ವೀಕೆಂಡ್ ಕಾರ್ಯಕ್ರಮ ಅಂತಂದೇಳಿ ಮಾಡ್ತಾರೆ ಸರ್. ಅವರೆಲ್ಲ ಈ ನಮ್ಮ ಹಳೆ ಸಂಸ್ಕೃತಿಗೆ ಏನು ಉಳಿದೈತಲ್ಲ ಸರ್, ಇದು ಜನಪದ ಕಲಾವಿದ ಎಲ್ಲ ಅವ್ರನ್ನ ನಮ್ಮದೆಲ್ಲ ಇಂಟ್ರೆಸ್ಟ್ ಮಾಡ್ತಿರ್ತಾರೆ ಸರ್ ಅವರು. ಜನಪದ ಕಲಾ ಇದೆ ಅಂದರೆ ಏನು, ಡೊಳ್ಳು ಕುಣಿತ ಅಂದ್ರೆ ಏನು, ಇದನ್ನೆಲ್ಲ ಹೆಂಗೆ ಮಾಡ್ತಾರೆ ನೀವೆಲ್ಲ. ಅವ್ರಿಗೆ ಕಾರ್ಯಕ್ರಮ ಕೊಡ್ತೀವಿ ಸರ್ ನೈಟ್ ಹೋಗಿ ನಾವು ಒಂದಿನ. ಸೆಕೆಂಡೇ ದಿನ ಅವ್ರು ಏನಾನ ಅದು ಫಾರಿನರ್ಸ್ ಬಂದ್ರಪ್ಪ, ಅದು ಇಷ್ಟ ಇದ್ದರೆ ಏನು ಮಾಡ್ತಾಯಿದ್ರಪ್ಪ ನೀವು, ಜನಪದ ಕಲೆ ಹೆಂಗೆ ಉಳಿಸ್ತೀರಿ, ಹೆಂಗೆ ಇದು ಮಾಡ್ತೀರಿ ನೀವೆಲ್ಲ. ಆಮೇಲೆ ಡೊಳ್ಳು ಕಟ್ಲೆ ನೋಡೋಕೆ ಕೂಡ ಬಂದಿದೆ ಸರ್, ನಮ್ಮ ಮನೆಗೆಲ್ಲ ವಿಸಿಟ್ ಕೊಡ್ತಾರೆ ಅವ್ರು. ಹೌದು ಸರ್, ನಾವು ಶಾಪ್ ಇಟ್ಟಿದ್ದೀವಿ, ಖರೀದಿ ಮಾಡ್ಬೋದು. ಆಮೇಲೆ ಇದನ್ನೆಲ್ಲ ವೀಕ್ಷಣೆ ಮಾಡೋಕೆ ಕೂಡ ಬರ್ತಾರೆ ಸರ್ ಅವರು. ಅವ್ರು ಹೇಳಿ ಬಂದರೆ ಹಿಂಗೆ ಮಾಡ್ತೀವಿ. ನಾವು ನೋಡ್ಬೇಕಂತ ಇಂಟ್ರೆಸ್ಟ್ ಇದ್ದರು, ನಾಳೆ ನಿಮ್ಮ ಮನೆಗೆ ಬರ್ತೀವಪ್ಪ, ನೀವು ನಮ್ಮ ಜೊತೆಗೆ ತಬಲ ಕಟ್ಟೋದು ಹೆಂಗೆ, ಡೋಲಕ್ ಕಟ್ಟೋದು ಹೆಂಗೆ, ಅವ್ರಿಗೆ ಯಾವ್ದು ಇಂಟ್ರೆಸ್ಟ್, ಡಮರ್ಗೆ ಹೆಂಗೆ ಮಾಡ್ತಾರೆ ಅದನ್ನ ತೋರಿಸ್ಬೇಕಲ್ಲ ನಮಗೆ. ಬರೀ ಸರ್ ನಾವು ತೋರಿಸ್ತೀವಿ, ಅದ್ರ ಬಗ್ಗೆ ನೋಡ್ಕೊಂಡು ಆಮೇಲೆ ಅದನ್ನೆಲ್ಲ ಇದು ಮಾಡಿ ಮತ್ತು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಸರ್ ಅವರೆಲ್ಲ. ನಮ್ಮ ಐಟಮ್ ಎಲ್ಲ ಅಮೇರಿಕಾಗೆ ಎಲ್ಲ ಇದೆಲ್ಲ ಅಡ್ಡಾಡಿದೆ ಸರ್, ಎಲ್ಲ ಕಡೆ ಕೊಟ್ಟಿದ್ದೀವಿ ನಾವು ಐಟಮ್ ಎಲ್ಲ ಹ್ಯಾಂಡ್ಮೇಡ್ ಅಲ್ಲ ಸರ್ ನಮ್ಮ ಐಟಮ್ ಇಷ್ಟಪಡ್ತಾರೆ ಎಲ್ಲ. ಹಂಪಿಗೆ ಬಂದು ಪ್ರವಾಸಿಗರೆಲ್ಲ ನಮಗೆ ಐಟಮ್ ಎಲ್ಲ ಪರ್ಚೇಸ್ ಮಾಡ್ತಾರೆ, ನೋಡ್ತಾರೆ. ಇಂಗ್ಲೆಂಡ್ ದೇಶದವರು ನಾವು ಕಾರ್ಯಕ್ರಮಕ್ಕೆ ಹೋಗಿ ಸರ್, ಇಲ್ಲಿ ಇದೆಲ್ಲ ಜಿಂದಾಲ್ ಏರ್ಪೋರ್ಟ್ ಇದೆಯಲ್ಲ ಸರ್, ಅಲ್ಲಿ ಹಯತ್ ಪ್ಯಾಲೇಸ್ ಅಂತ ಬರುತ್ತೆ. ಹೌದು, ಅಲ್ಲಿ ಒಂದು ಹಯತ್ ಪ್ಯಾಲೇಸ್ಗೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ ಸರ್. ಅವ್ರಿಗೆ ಭಾಳ ಇಷ್ಟ ಆಗ್ಬಿಟ್ಟ ಸರ್ ಇವನು ಕಾರ್ಯಕ್ರಮ ಮಾಡಿದ್ಮೇಲೆ. ಅವತ್ತು ಒಂದಿನ ನೀವು ಇಲ್ಲೇ ಇದ್ಬಿಡ್ರಿ, ನಾವು ನಿಮ್ದೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಅವರು. ರೂಮ್ ಎಲ್ಲ ಮಾಡಿಸಿ ಊಟ ಗೀಟ ಮಾಡಿಸಿ ಮಲಿಕಂದ ಸರ್. ನೆಕ್ಸ್ಟ್ ಡೇ ನಮಗೆ ಕೊಟ್ಬಿಡ್ರಿ ಅಂತ ನಾವು ಕರ್ಕೊಂಡು ಹೋಗ್ತೀವಿ. ಇಲ್ಲ ಸರ್, ಹೌದು, ಇರೋದೊಬ್ಬನೇ ಮಗ ಸರ್, ಅವ್ನು ಕೊಟ್ಟು ಏನು ಮಾಡಲಿ, ನಮ್ಮ ಕಲೆ ಉಳಿಸ್ಬೇಕು ಅವನೊಬ್ಬನೇ, ನಾವು ಅವನಿಗೆ ಕಲೆ ಕಳಿಸ್ತಾ ಇದೀವಿ, ನಿಮಗೆ ಕೊಡೋಕ್ಕಾಗಲ್ಲ ಸರ್ ಅಂತಂದು ಭಾಳ ಇದು ಮಾಡಿದೆ ಸರ್. ಆಮೇಲೆ
3 ರಿಂದ 4 ವರ್ಷ ಅವರೇ ಓದಿಸಿದೆ ಸರ್ ಇವನ್ನ. ದುಡ್ಡು ಅಲ್ಲಿಂದ ಕಳಿಸಿ ಇವನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ರಿ, ಚೆನ್ನಾಗಿ ಓದಿಸ್ರಿ ಅಂತೇಳಿ 3 ವರ್ಷ ಇವನ್ನ ಓದಿಸಿದೆ ಸರ್ ಅವರೇ. ಅವ್ರು ದುಡ್ಡು ಕಳ್ಸೋರು? ಹೌದು ಸರ್. ಆಮೇಲೆ ಅದೇನಾಯ್ತು ಅಂದ್ರೆ ಅವ್ರ ಮ್ಯಾನೇಜರ್ ಚೇಂಜ್ ಆಗಿಬಿಟ್ರು ಸರ್. ಆಮಿಂದ ನಮ್ಮ ಕಾಂಟ್ಯಾಕ್ಟ್ ಹೋಗ್ಬಿಡ್ತವ್ರು. ಅವರು ಅವಾಗಿಂದ ನಮ್ಗೆ ಕಾಲ್ ಮಾಡಿಲ್ಲ. ಫಸ್ಟಿಗೆ 3 ವರ್ಷ ಎಲ್ಲ ಇವ್ನು ಓದಿಸಿದ್ದೆಲ್ಲ ಅವರೇ ಸರ್. ಕಲೆಗೆ ಬೆಲೆ ಇದ್ದಷ್ಟು ಇನ್ನು ಯಾವುದಕ್ಕಿಲ್ಲ ಸರ್. ಇದರಲ್ಲಿ ಹುಟ್ಟಿರೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾವು ಇಂಥ ಕುಟುಂಬದಾಗ ಹುಟ್ಟಿರೋದು ಇದನ್ನೆಲ್ಲ ನಾವು ಮಾಡ್ಕೊಂತ ಹೋಗೋದು ಭಾಳ ಖುಷಿ ಸರ್ ನಮ್ಗೆ. ಯಾಕಂದ್ರೆ ಯಾವ್ದ್ರಾಗ ಹುಟ್ಟಿದ್ರೆ ಏನೋ ಕೆಲಸ ಮಾಡ್ತಿದ್ವಿ, ಅದು ಏನೋ ನಾವು ಊಟ ಮಾಡೋದಲ್ಲಿ ದುಡ್ಡದಲ್ಲಿಗೆ ಇದು ಮಾಡೋದಲ್ಲಿಗೆ ಅಂತ ಅಮ್ಮಂಗೆ ಆಕತಿ. ಆದರೆ ನಾವು ಈ ಕಲೆಯಲ್ಲಿ ಎಲ್ಲ ಕಲ್ತಿದ್ವಿ ಸರ್ ಇದರಲ್ಲಿ. ಹಾಗಾಗಿ ನಾವು ಈ ಕಲೆನ ಭಾಳ ಇಷ್ಟಪಡ್ತೀವಿ ಸರ್. ಈ ತಾವೇನು ಓದಿದ್ದು ಸರ್? ನಾನು SSLC ಆಗಿದೆ ಸರ್. ನನ್ನದು. ನಮ್ಮ ಅಣ್ಣ ಡಿಗ್ರಿ ಮಾಡ್ಕೊಂಡಿರು ಸರ್. ಸರ್ ನಾನು MTR ಇದರಲ್ಲಿದ್ದೆ, MTR ಕಂಪ್ನಿಯಲ್ಲಿದ್ದೆ. ಅಣ್ಣವರು ಇಲ್ಲಿ ಇದರಲ್ಲೆಲ್ಲ ಒಂದು 2-3 ಪೋಸ್ಟ್ ಬಂದಿದ್ದು ಸರ್ ಅಣ್ಣರಿಗೆ. ಈ ಯೂನಿವರ್ಸಿಟಿಯಲ್ಲಿ ಒಂದು ಪೋಸ್ಟ್ ಇತ್ತು, ಆಮೇಲೆ ಕಂಡಕ್ಟರ್ ಪೋಸ್ಟ್ ಒಂದು ಬಂದಿದೆ. ಇದನ್ನ ಹೌದು ಸರ್, ಅದನ್ನ ಬಿಟ್ಬಿಟ್ರಿ ಸರ್. ಹೌದು, ನಾನು ಬಿಟ್ಟೆ, ಅಣ್ಣ ಕೂಡ ಬಿಟ್ಟ. ಅಪ್ಪಾರ ಏನಂದ್ರು, ನನ್ನ ಕೈಲಿ ಆಗೋದಿಲ್ಲಪ್ಪ, ಇನ್ನು ಮುಂದೆ ಮಾಡ್ಕೊಂತ ಹೋಗ್ಬೇಕಲ್ಲ ನೀವು. ನಾವು ಏನೇ ಯಾವುದು ಇವಾಗ ಮನುಷ್ಯ ಆದಮೇಲೆ ಏನಾದ್ರು ದುಡ್ದು ಏನಾದ್ರು ಸಂಪಾದಿಸ್ಬೋದು, ಏನೋ ಕೆಲಸ ಮಾಡ್ಬೋದು, ಒಟ್ಟಿಗೋಸ್ಕರ ಆಗುತ್ತೆ. ನಿಮ್ಮ ಹೆಸರು ಮಾಡೋದು ಹೆಂಗೆ? ನಾನು ಇದರಲ್ಲೆಲ್ಲ ನಿಮ್ಮನ್ನು ಬೆಳೆಸ್ಕೊಂಬಂದಿರೋದು ಸಣ್ಣ ಮಟ್ಟದಾಗಿಂದ ಇದ್ರಾಗೆ ಮಾಡ್ಕೊಂತ ಬಂದಿನಿ. ಅದಕ್ಕೋಸ್ಕರ ನೀವು ಇದನ್ನೇ ಮಾಡಿ, ಇದ್ರ ಕಲೆಗೆ ತಕ್ಕಂಗೆ ಇದು ಇರುತ್ತೆ, ನಿಮಗೆ ಗೌರವ ಇರುತ್ತೆ. ಇದನ್ನ ಮಾಡ್ಕೊಂತ ಹೋದ್ರೆ ಬರ್ಲಾರ್ದಾರೆ ನೀವು ಕಲಿಸ್ದಂಗೆ ಆಕತಿ, ಇದನ್ನ ಬಿಡ್ಬಾಡ್ರಿ ಅಂತ ಅಂದಕ್ಕಾಗಿ ನಮ್ಮ ಅಣ್ಣಾರು ಕೂಡ ಬಿಟ್ಟರು ಸರ್. ನಾನು ಬಿಟ್ಟು ಇವಾಗ ಇದನ್ನೇ ಕೆಲಸ ಮಾಡ್ಕೊಂತ ಬಂದಿದ್ವಿ ಸರ್ ನಾವೆಲ್ಲ ಫುಲ್ ಟೈಮ್. ಹೌದು ಸರ್. ಬಟ್ ಜಾಬ್ಗಿನ ಬೆಟರ್ ಪರವಾಗಿಲ್ಲ? ಇಲ್ಲ ಸರ್, ನಡೀತಿ ಸರ್, ನಡೀತಿ. ಇದರಲ್ಲಿ ಖುಷಿ ಇದೆ ಸರ್. ಹೇಗೆ ವ್ಯಾಪಾರ ಹೇಗಿದೆ? ಐತೆ ಸರ್, ಚೆನ್ನಾಗಿದೆ. ಐಟಮ್ ಎಲ್ಲ ಖರೀದಿ ಮಾಡ್ತಾರೆ. ಆಮೇಲೆ ನಾವೆಲ್ಲ ಕಾರ್ಯಕ್ರಮಗಳೊಂದು ಹೋಗ್ತಿರ್ತೀವಲ್ಲ ಸರ್, ಹಂಗಾಗಿ ಎಲ್ಲ ನಡೀತಾರೆ ಸರ್. ಇದ್ರದ್ದು ಎಲ್ಲ ಹಂಗೆ ಇದು ಮಾಡ್ಕೊಂತ ಹಂಗೆ. ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಸಂಭಾವನೆ ಕೇಳ್ಬೋದಾ? ಅದು ಸರ್ ಏನಿಲ್ಲ, ನಮ್ಗೆ ಪರಿಚಯದಾರ ಇದ್ರೆ ಕೊಟ್ಟ ಇಸ್ಕೊಂಬರ್ತೀವಿ. ಇವಾಗೆಲ್ಲ ಮತ್ತೆ ಕಾರ್ಯಕ್ರಮಕ್ಕೆ ಏನಂತ ಇಷ್ಟಂತ ಇಲ್ಲ ಸರ್. ಕಾರ್ಯಕ್ರಮಕ್ಕೆ ನಮ್ಮ ಗಾಡಿ ಖರ್ಚು, ನಮ್ಮದು ಹೋಗಿ ಬರೋಂಥ ವೆಹಿಕಲ್ ಖರ್ಚು, ಆಮೇಲೆ ಊಟ ತಿಂಡಿ ಒಂದಿಷ್ಟು ಸಂಭಾವನೆ ಅಂತಂದೇಳಿ ಕೊಟ್ಟು ಕಳಿಸ್ತಾರೆ ಸರ್. ಇವಾಗ ಯಾರು ಹಂಗೆ ಕಳ್ಸಲ್ಲ. ಈಗ ಮಿನಿಮಮ್ ಒಂದು ದಿನದ್ದು ಎಷ್ಟು ಕೂಲಿ ಇರ್ತೈತಲ್ಲ ಸರ್, ಒಬ್ರಿಗೆ ಇಷ್ಟ ಅಂತೇಳಿ ಕೊಟ್ಟು ಕಳ್ಸ್ತಾರೆ ಸರ್. ಅವಾಗ ನಂಗೆ ಏನು ಜನ ಇದು ಮಾಡಲ್ಲ, ಇವಾಗೆಲ್ಲ ಭಾಳ ಇದಾಗಿದ್ದಾರೆ. ಅವ್ರದ್ದು ಮಾಡ್ಯಾರಪ್ಪ, ಅವ್ರಿಗೆ ಒಂದಿಷ್ಟು ಕಟ್ಟು ಕಳಿಸ್ಬೇಕು, ಗೌರವ ಸಂಭಾವನೆ ಅಂತಂದೇಳಿ ಕೊಡ್ತಾರೆ ಸರ್. ಆಮೇಲೆ ಗೌರ್ಮೆಂಟ್ ಕಾರ್ಯಕ್ರಮಗಳಂದ್ರೆ ಅವರು ಇದು ಮಾಡ್ತಾರೆ ಸರ್, ಚೆಕ್ ಮುಖಾಂತರ ಕೊಡ್ತಾರೆ ಸರ್. 15,000, 10,000 ಆ ಥರ 20,000 ಹೊರಗಡೆ ಹೋಗಿ ದುಡಿದ್ರೆ 500-600 ರೂಪಾಯಿ ಕೂಲಿ ಐತೆ ಸರ್ ಬೇರೆಯವರಿಗೆ. ಮತ್ತು ನಮ್ಮ ಕಲಾವಿದರಿಗೆ ಅವ್ರ ಖುಷಿಲಿಂದ ಮತ್ತೆ ಮಾಡ್ತಾರೆ, ಇಲ್ಲ ಅಂತಲ್ಲ ತಂಗೆ. ಮತ್ತು ಒಂದೊಂದ್ಸಲ ಇದಾಕತಿ, ಒಂದೊಂದ್ಸಲ ಇಲ್ಲ. ಒಂದ್ಸಲ ಆಗಿಲ್ಲ ಸರ್. ಏನಂದ್ರೆ ಒಂದ್ಸಲ ಹಂಗೆ ಕಳಿಸ್ತಾರೆ, ಒಬ್ಬೊಬ್ರು ಕೊಡ್ತಾರ, ಒಬ್ಬೊಬ್ರು ಕಡಿಮೆ ಕೊಡ್ತಾರ. ಜಾಸ್ತಿ ಬಂದಿದ್ದು ಇದಕ್ಕೆ ಹಾಕ್ಯಂತೀವಿ, ಕಡಿಮೆ ಬಂದಿದ್ದು ನಾವು ಇದು ಮಾಡ್ಕೊಂಡು ಏನೋ ಒಂದು ನಡ್ಕೊಂತ ಹೋಗ್ತದೆ ಸರ್. ಖರ್ಚು ಒಂದು ಐತೆ ಸರ್. ನಮ್ಮದು ಜನಪದ ನಿಮ್ಮನ್ನು ಬದುಕಿಸ್ತಾ ಇದೆ? ಹೌದು ಸರ್. ಇದು ಬದುಕ್ತದೆ ಸರ್, ಇದು ಜನಪದ. ನಮ್ಮ ಮನೆಯೇ ಎಲ್ಲ ಊಟಕ್ಕೆ ಏನು ಬರ್ತಾನಲ್ಲ ಸರ್. ಈತ ಬೀರ್ಲಿಂಗೇಶ್ವರ ನಮ್ಮ ಮೈ ಮೇಲೆ ಅದೇನಂದ್ರೆ ಊಟಕ್ಕೆ ಬರ್ತಾನಲ್ಲ. ಥ್ಯಾಂಕ್ ಯು. ಕುರಿ ಕಾಯುವ ಕುರುಬರು ನಾವು, ಕುರಿ ಕಾಯುವ ಕುರುಬರು ನಾವು, ಏನು ಬಲ್ಲೇಳ್ರೆ ಆತ್ಮದ ಅನುಭವನೇಳದೆ, ಏನು ಬಲ್ಲೇಳ್ರೆ ಆತ್ಮದ ಅನುಭವನೇಳದೆ. 360 ಕುರಿ ಮೆಸಿಕೊಂಡು, 360 ಕುರಿ ಮೆಸಿಕೊಂಡು, ನಮ್ಮ ಉಲ್ಮಣಿ ಸೇರುವಂಥ ಕುರುಬರು ನಾವು, ನಮ್ಮ ಉಲ್ಮಣಿ ಸೇರುವಂಥ ಕುರುಬರು ನಾವು, ಕುರಿ ಕಾಯುವ ಕುರುಬರು ನಾವು, ಏನು ಬಲ್ಲೇಳ್ರಿ ಆತ್ಮದ ಅನುಭವನೇಳದೆ. ತೋಳ ಮೊರದೈತ್ರಿ 18 ಕುರಿನ, ತೋಳ ಮೊರದೈತ್ರಿ 18 ಕುರಿನ, ನಮ್ಮ ಲಾಲಿಂಗ ಅಜ್ಜ 7ನ ಪರಿನ. ಕುರಿ ಕಾಯುವ ಕುರುಬರು ನಾವು, ಏನು ಬಲ್ಲೇಳ್ರಿ ಆತ್ಮದ ಅನುಭವನೇಳದೆ. 7 ಸುತ್ತಿನ ಬೆಲೆ ಗಟ್ಟಗಿ ಹಚ್ಚಿ, 7 ಸುತ್ತಿನ ಬೆಲೆ ಗಟ್ಟಗಿ ಹಚ್ಚಿ, ನಮ್ಮ ಕುರಿಗಳು ಇಟ್ಟವ್ರೆ ಚೆನ್ನಾಗಿ ಬಚ್ಚೆ, ನಮ್ಮ ಕುರಿಗಳು ಇಟ್ಟವ್ರೆ ಚೆನ್ನಾಗಿ ಬಚ್ಚೆ. ನಮ್ಮ ಕುರಿ ಕಾಯುವ ಕುರುಬರು ನಾವು, ಏನು ಬಲ್ಲೇಳ್ರಿ ಆತ್ಮದ ಅನುಭವನೇಳದೆ.
ಮೂಲಿ ಹಿಡದೈತ್ರಿ 30 ಕುರಿಣ, ಮೂಲಿ ಹಿಡದೈತ್ರಿ 30 ಕುರಿಣ, ಅಂಗಳ ಹಿಡದೈತಿ 60 ಕುರಿಣ, ಅಂಗಳ ಹಿಡದೈತಿ 60 ಕುರಿಣ. ನಾವು ಮುಂಜಾನೆ ಎದ್ದು ಬಳಿತೀವಿ ಇಕ್ಕಿನ, ನಾವು ಮುಂಜಾನೆ ಎದ್ದು ಬಳಿತೀವಿ ಇಕ್ಕಿನ. ಕುರಿ ಕಾಯುವ ಕುರುಬರು ನಾವು ಏನು ಬಲ್ಲೆಳ್ರಿ, ಆತ್ಮದ ಅನುಭವ ನೇಳದೆ. ಯಾವ ಹಾಡಿದು? ಇದು ಕುರುಬರ್ದ್ರಿ. ಮತ್ತೆ ನಾವು ಸಾಂಪ್ರದಾಯ ಪ್ರಕಾರ ಕುರುಬರ್ದೇ ಆಡ್ಬೇಕು. ಬೀರ್ಲಿಂಗೇಶ್ವರ ಅದನ್ನಲ್ಲ, ಮತ್ತೆ ಅತ್ಲಿಂದ ನಾವು ಕುರುಬರ್ದೇ ಆಡ್ಬೇಕು. ಮತ್ತೆ ಹಾಡಂಗಿಲ್ಲ. ಬೇರೆದೇ ಸಿನಿಮಾ ಹಾಡು ಅವು ಇವು ಬರ್ತಾವ್ರಿ, ಅವು ಆಡಿದ್ರೆ ಎದಕ್ಕೆ ಬರ್ತೈತಿ, ಅದಕ್ಕೆ ತಕ್ಕದ್ದನ್ನೇ ನಾವು ಆಡ್ಬೇಕು. ಎರಡು ನುಡಿ ಆಗಲ್ದಕ್ಕ ನಾವು ತಕ್ಕದ್ದನ್ನೇ ಆಡ್ಬೇಕು. ಮತ್ತೆ ನಾವು ಕುರುಬರ್ದು ನಮ್ಮ ಕುರುಬರಿಗೆ ತಕ್ಕಂಥ ಹಾಡನೇ ಆಡ್ಬೇಕು. ಬೇರೆ ಜಾತಿ ಧರ್ಮದ ಹಾಡಂಗಿಲ್ಲ. ಅಲ್ಲ, ಆಡ್ಬೋದು, ಇಲ್ಲ ಅಂತಲ್ಲ. ಇವಾಗ ನಾವು ಡೊಳ್ಳು ಇಟ್ಕೊಂಡೀವಿ, ಕಂಬಳಿ ಹಾಕ್ಸ್ಕೊಂಡಿವಿ, ನಾವು ಕುರುಬರಪ್ಪ. ಇವಾಗ ಏನೋ ಕುರುಬ, ನಿಮ್ಮ ಕುರುಬ ದೇವಣಪ್ಪ ಅಂತ ಕೇಳ್ತಾರೆ ಜನ. ಅದಕ್ಕೆ ಕುರಿದು ಮೊದಲಿದ್ದ ಸಾಂಪ್ರದಾಯ ತಲೆ ಅಂತ ಬಂದಿದ್ದು ಕುರುಬರದು, ಇವಾಗಿಂದ ಅಲ್ಲ ಇದು. ಹೌದಾ? ಮೊದಲಿಂದ ಬಂದಂಥದ್ದು. ಮತ್ತು ಅವಾಗೆಲ್ಲ ಕುರಿ ಕಾಯೋದು, ಅಡಿವಾಗ ಬೀಳೋದು, ಕಂಬಳಿ ಹೊತ್ಕೊಂಬೋದು, ಇದೆಲ್ಲ ಮಾಡ್ತಿದ್ರು. ಇವಾಗೆಲ್ಲ ನೈಸು ಕುರಿ ಕಾಯೋರು ಕೂಡ ಮನೆ ಕಟ್ಕೊಂತಾರಲ್ಲಿ ಆಟೆದಾಗ. ಅವಾಗ ಹಂಗೆ ಕುರಿ ತಗ ಮಕ್ಕಂತಿದ್ರು. ಇವಾಗ ಎಲ್ಲಿ ಇದು ಮಾಡ್ತಾರೆ, ಶಾಲೆಗೆ ಅದಕ್ಕೆ ತಡೆಯೋದಿಲ್ಲ, ಆಗೋದಲ್ಲ, ಹಂಗೆಲ್ಲ ಮಾಡ್ತಾರೆ. ಇವಾಗ ಎಲ್ಲ ಪದ್ಧತಿನೇ ಹೋಗ್ಬಿಡ್ತು. ಯಾವ ನಿಮ್ದು ಮೂಲ? ನಾವು ಹುಟ್ಟಿರೋದು ಇಲ್ಲೇ ಈ ಮಲ್ಪನಗುಡಿಯಾಗ ಇಟ್ಟಿರೋದು. ನಮ್ಮ ತಂದೆಯವರು ಬಂದಿದ್ರಂತೆ, ಯಾವಾಗ ರೂಪಣಿಗುಡಿ ಅಂತೆ ನಮ್ಮ ತಾತನವ್ರು, ನಮ್ಮ ತಾತನವ್ರದ್ದು. ಅವರು ಬಂದು ಇಲ್ಲಿ ದೇವಸ್ಥಾನದಾಗ ಇಲ್ಲಿ ಕುರಿ ಪರಿ ಎಲ್ಲ ಡ್ಯಾಮ್ ಇರೋದಕ್ಕೆ ನೀರಿನ ಸವಲತ್ತು ಇರೋಕ್ಕಾಗಿ ಕುರಿ ಹೊಡ್ಕೊಂಬಂದಿರ್ತಾಗ. ಮತ್ತು ಅಲ್ಲೆಲ್ಲ ಬಿಟ್ಟು ಎಲ್ಲ ಇಲ್ಲೇ ಬಂದು ಗುಡಿ ಹತ್ರ ಇಲ್ಲಿ ದೇವಸ್ಥಾನ ಐತಿ, ಮಲ್ಲಿಕಾರ್ಜುನ ದೇವಸ್ಥಾನ ಅಂತ, ಮಲ್ಲಪ್ಪ ದೇವಸ್ಥಾನ ಅಂತ ಐತಿ. ಇಲ್ಲಿತ್ತು ಅವಾಗ. ಅಲ್ಲಿ ಕುರಿಗಳು ಪರಿ ದೊಡ್ಡ ಅಂಗಳ. ಅವಾಗ ಊರು ಸಣ್ಣದು. ಅವಾಗ ಹಂಗೆ ಮಾಡ್ಯಾರ ಯಜಮಾನ್ರು. ಆ ಕುರಿ ಪರಿ ತಬ್ಬಿ ಒಂದು ಡೋಳು ಇತ್ತಂತೆ, ತಾಂಬಂದು ಇಟ್ಟಾರ. ಮತ್ತು ಅವರು ಡೋಳು ಪಾಳು ಮಾಡ್ಯಾರ. ಅವಾಗ ಎಲ್ಲರೂ ಮತ್ತು ಈ ಊರ ಕುರುಬ್ರು ಅವಾಗಿನ ಕಾಲಾಗ ಅವ್ರು ಹೊಸ್ದಾಗಿ ಬಂದಂಗಾರೆ ಡೋಳು ಪಾಳ್ಯದ ಕುರುಬರನ್ನ ಕರ್ಯಪ್ಪ, ಅವ್ರು ಹೊಸ ಕುರುಬರು ಅಂತಂತ ಅಡಿಗೆ. ಅವಾಗ ಇಲ್ಲಿದ್ದ ನಮ್ಗೆ ಇವತ್ತಿವರೆಗೆ ಹೊಸ ಕುರುಬರನ್ನೇ ಅಂಬ್ತಾರೆ, ಹೊಸ ಕುರುಬರನ್ನೇ ಅಂಬ್ತಾರೆ. ಅವಾಗ ನಮ್ಮ ತಾತನವ್ರು ಹೇಳ್ಕೊಂತ ಬಂದಿದ್ದು, ನಮ್ದಲ್ಲ, ನಮ್ಮ ತಾತನವ್ರು ಹೇಳ್ಕೊಂತ ಬಂದಿದ್ದು. ಆವಾಗ ನಮ್ಮ ತಂದೆ ಬಾರಿಸ್ತಿದ್ದಂತೆ ಒಂದು ಡೋಳು, ಆ ಕೆಬ್ಬನ ಡೋಳು ಹಂಗಾಯ್ತು. ಮತ್ತು ನಮ್ಮ ತಂದೆಯವರು ಕೂಡ ಬಾರಿಸ್ಯಾರ. ನಮ್ಮ ತಂದೆಯರಿದ್ದ ನಾವು ಹುಡುಗರು ಭಾಳ ಹುಚ್ಚು ನಮಗೆ, ಹಂಗೆ ಹೋಗ್ಬಿಡ್ತಿದ್ವಿ. ಇವಾಗ ನಮ್ಮಮ್ಮಗೆ ಏಟ ದಿನ ಆಟ ಇದ್ದಾಗಲಿದ್ದ ಹೋಗ್ಬಿಡ್ತಿದ್ವಿ. ಆ ಡೋಳು ಯಾರು ಬಡಿತಾರೆ ಅವ್ರಿಂದ ಹೋಗ್ಬಿಡ್ತಿದ್ವಿ. ಹಂಗೆ ಬಡಿಯೋದು ಬರೋದು, ಅಲ್ಲೇ ಊಟ ಮಾಡೋದು, ಇದು ಮಾಡೋದು. ಅವಾಗ ಏನು ಮತ್ತೆ ಇದು ಮಾಡೋದು. ನಮ್ಮ ಮನೆಯಾಗ ಕೂಡ ಕೇಳ್ತಿದ್ದಿಲ್ಲ, ಎಲ್ಲಿ ಬಿಡು ಹುಡುಗರು ಆಟ. ಅವಾಗ ಏನು ಶಾಲೆ ಪಾಲಿ ಏನು ಓದ್ತಿದ್ದಿಲ್ಲ. ಹಂಗೆ ಡೋಳಿಗೆ ಹೋಗೋದು ಭಾಳ ಹುಚ್ಚು. ಆವಾಗ ಮತ್ತೆಲ್ಲ ಮಾಡಿ ವಯಸ್ಸಿಗೆ ಬಂದಮೇಲೆ ಹಂಗೆ ಡೋಳು ಭಾಳ ಹುಚ್ಚಿತ್ತು. ಓದಿ ಅವಾಗ ಎಲ್ಲ ಇದು ಮಾಡಿ 2ನೇ ತರಗತಿ ಓದಿದ್ವಿ ನಾವು. ಅವಾಗ ಆ ಶಾಲೆ ಓದ್ಲಿಕ್ಕೆ ಬಡ್ದು ದನ ಕಾಯಕ್ಕೆ ಹಚ್ಬಿಟ್ರು. ಅವಾಗ ಹಂಗೆ ವಯಸ್ಸಿಗೆ ಬಂದೆಲ್ಲ ಮಾಡಿ ಅವಾಗ ಲಗ್ನ ಮಾಡಿದ್ರು ಕೂಡ ನಾನು ಡೊಳ್ಳಿನ ಬಿಡ್ಲಲ್ಲ, ಹೋಗಿದ್ದೆ. ಲಗ್ನ ಯಾವಾಗ ಮಾಡಿದ್ರು? ಲಗ್ನ 18 ವರ್ಷ, 18 ವರ್ಷದಾಗ ಮಾಡಿದ್ರು ನನಗೆ ಲಗ್ನ. 18ಕ್ಕೆ ಮಾಡಿದ್ರು. ಅದು ಏನಿಲ್ಲ, ನಮ್ಮ ಅಣ್ಣವರು ಮಾಡ್ಕೊಂಡಿದ್ರ. ಅವ್ರು ಸ್ವಲ್ಪ ಇದಾದಕ್ಕೆ ಆತನ ಜೊತೆಗೆ ನಂದು ಮಾಡಿಬಿಟ್ರು, ಇದ್ರಲ್ಲಿ ಬಿಡು ಅಂತ. ಅವಾಗೆಲ್ಲ ಸಣ್ಣ ಹುಡುಗರದ್ದು ಮಾಡ್ತಿದ್ರು, ಆವಾಗ ಸಣ್ಣ ಹುಡುಗರದ್ದು ಮಾಡ್ತಿದ್ರು. ಹಂಗೆ ಮತ್ತು ಇವಾಗ ಎಲ್ಲ ಕಾನೂನುಗಳು ಬಂದ್ಬಿಟ್ವಲ್ಲ. 18 ವರ್ಷ ಹೆಣ್ಣು ಹುಡುಗಿಗೆ, 22, 24 ಗಂಡು ಹುಡುಗರಿಗೆ ಅಂತ ಈ ಕಾನೂನು ಬಂದಕ್ಕೆ ಮತ್ತು ಇವಾಗ ಮಾಡೋದಲ್ಲ. ಅವಾಗ ಮಾಡಿಲ್ಲ ಹೋಗಿದ್ವಿ. ನಮ್ಮ ಹೆಣ್ಮಕ್ಳು ತೋರ್ ಮನೆ ಹರಪನಹಳ್ಳಿ. ಯಾರು ನಿಮ್ಮ ಹೆಣ್ಮಕ್ಳು? ನಮ್ಮ ಹೆಣ್ಮಕ್ಳು ಇಲ್ಲೇ ಇದ್ದಾರೆ ನೋಡು, ಇವರೇ ನಮ್ಮ ಹೆಣ್ಮಕ್ಳು. ಹರಪನಹಳ್ಳಿ ತೋರ್ ಮನೆ, ಹರಪನಹಳ್ಳಿ. ಹೆಂಗ್ ಸಿಕ್ರು ಅವರು? ಓದಿ ಹಂಗೆ ಡೋಳು ಬಾರ್ಸಕ್ಕೆ ಹೋಯ್ತು ಆ ಊರಿಗೆ. ಡೋಳು ಬಾರ್ಸಕ್ಕೆ ಹೋದಾಗ ಹಂಗೆ ಎಲ್ಲ ಕುಂತ್ಕೊಂಡ್ರೆ, ಹುಡುಗ ಡೋಳು ಪಾಳು ಬಾರ್ಸಕ್ಕೆ ಬರ್ತಾನ, ಅತ್ತ ಹೊಸಪೇಟೆ ಹುಡುಗಂತೆ. ಮತ್ತು ನೋಡ ಅಂತ ಮಾತಾಡಿದ್ರೆ ಯಜಮಾನ್ರೆಲ್ಲ ಕುಂತ್ಕೊಂಡು, ಕೊಡೋಣಪ್ಪ, ದೂರ ಆಕತಿ ಅಂತ ಕೆಲವು ಮಂದಿ ನಮ್ಮ ಅಣ್ಣನೇ ಸಮಯ ಮಾಡ್ಕೊಂಡು ಇಬ್ಬರು ಜೊತೆಗೆ ಕೊಡ್ತೀವಪ್ಪ ಅದ ಅಂತ ಕೊಟ್ಟರು. ನಮ್ಮ ಹೆಣ್ಮಕ್ಳು ಬಿಟ್ಟು ನಾನು ಡೋಳು ಬಡಿಯಕ್ಕೆ ಹೋಗ್ಬಿಡ್ತಿದ್ದೆ. ಇವ್ರನ್ನ ಬಿಟ್ಟು ಹೋಗ್ಬಿಡ್ತಿದ್ದೆ. ಅವರೇ ಮಕ್ಳು 2 ಆಯ್ದು, 2 ಗಂಡು ಮಕ್ಳು, ಒಬ್ಬನ ಗಂಡು ಮಗ ಒಂದು ಹೆಣ್ಣು ಹುಡುಗಿ ಬಿಡ್ತಾ. ಹಂಗೆ ಬಿಡೋದು ಹೋಗ್ಬಿಡೋದು. ಏನು ನೀನು ಬಡ್ತಾನ, ನಮ್ಮದು ಊಟಕ್ಕೆ ಬಡ್ತಾನೆ ಇತ್ತು ಅವಾಗ. ತುಂಬ ಕಷ್ಟ, ಭಾಳ ಕಷ್ಟ. ಅವಾಗ ನಮ್ಮ ಹೆಣ್ಮಕ್ಳು ಕೆಲಸ ಮಾಡಿ ಬದುಕಿಸ್ಬೇಕು. ನಾನು ಡೋಳು ಹಾಕ್ಯಂಬೋದು ಹೊಂಟು ಬಿಡೋದು. ಅಲ್ಲಿ ಊಟ ಮಾಡ್ತಿದ್ದೆ ಆರಾಮ. ವಾರ ಅಂತ ಕಾಂಬಳಿ ಹೊದ್ಕೊಂಬೋದು, ಮಕ್ಕಂಬಿಡೋದು ನಾನು ಅಲ್ಲಿ.
ಊಟ ಮಾಡೋದು ಮಕ್ಕಂಬಿಡೋದು. ಅವಾಗ ನಮ್ಮ ಹೆಣ್ಮಕ್ಳು ಏನು ಬರೀ ಹಿಂಗೆ ಊರೂರು ತಿರುಗಿದ್ರೆ ನಮ್ಮ ಗತಿ ಏನೋ ಏನಿಲ್ಲ, ದುಡಿಮೆಲ್ಲ ಪಾಡಿಮೆಲ್ಲ, ನಾನು ಅವ್ರದ್ದು ಕಳೆ ಅದು ಇದು ಮಾಡಿ ಬದುಕಿಸ್ಬೇಕು. ಏನಾನ ಮಾಡೋ, ನಿನ್ನ ಬಿಟ್ಟೇನಿ ಡೋಳು ಕಲೆ ಬಿಡೋದಿಲ್ಲ ನಾನು, ನಿನ್ನ ತವ್ರ ಮನೆಗೆ ಬಿಟ್ಟೇನಿ ಡೋಳು ಮಾತ್ರ ಬಿಡೋದಿಲ್ಲ ನಾನು. ಅವಾಗ ಹಾಕಿ ತವ್ರ ಮನೆಗೆ ಹೋಗಿ ಹಿಂಗೆ ಅಂತಾನ ಹಿಂಗೆ ಮಾಡ್ತಾನಂತ ಅವ್ರ ಅಣ್ಣರಿಗೆ ಅವ್ರ ಅಪ್ಪನವ್ರಿಗೆ ಹೇಳಿದ್ರೆ, ಡೋಳಿನ ಹುಚ್ಚು ಭಾಳದಂಗೆ ಐತವ ನಿಮ್ಮ ಯಜಮಾನ್ರಿಗೆ, ಇರಲಿ ಬಿಡು ಏನಾಕತಿ ಒಳ್ಳೇದಾಕತಿ, ನಿನಗೇನು ಇದು ಮಾಡೋದಿಲ್ಲ ಅಂತ ಅವ್ರು ಏನು ಮಾಡಿದರು, ಇಷ್ಟು ಒಂದು ಚೀಲದಾಗ ಉಣ್ಣಿ ಕೊಟ್ಟರು, ಕುರಿ ಉಣ್ಣಿ ಕೊಟ್ರಿ, ಟೋಪಿಗೆ ಇವು ಶಾಲುಗಳು ಇಂಥವು ಮಾಡಿ ಅವನ ಬದುಕೋದು. ಅವಾಗ ಈ ವ್ಯಾಪಾರದ್ದು ಸುಮ್ಮನೆ ಯಾರನ್ನು ಮಾಡಿದ್ರೆ ಶಾಲು ಹಾಕ್ಯಾರ, ಯಾರು ಹಾಕ್ಯಾರ, ಇವರು ಯಜಮಾನ್ ಡೋಳು ಬಿಡಕ್ಕೆ ಹೋಗ್ಕನಲ್ಲ ಹೆಣ್ಮಕ್ಳು ಹಾಕ್ಯಾರ, ನಾವೊಂದು ಹಾಕಿ ನೀವೊಂದು ಹಾಕ 150 ಅವಾಗ ಎದಕ್ಕೆ ಬರ್ತೈತೆ ಅಷ್ಟೇ ಚಂದ್ರಕ್ಕ. ಆಮೇಲೆ ಮಾಡ್ಕೊಂಡು ಇವಾಗ ಮತ್ತೆ ಬೆಳವಣಿಗೆ ಮಾಡ್ಕೊಂತ ಇದು ಮಾಡ್ಕೊಂತ ಇವಾಗ ಅಂಗಡಿ ಪಂಗಡಿ ಮಕ್ಕಳೆಲ್ಲ ವಯಸ್ಸಿಗೆ ಬಂದರು ಕೂಡ ನಾವು ಬಿಡ್ಲಲ್ಲ. ಆವಾಗ ನಮ್ಮ ಹಿರೇ ಮಗ ಭಾಳ ಓದಿದ್ದೆ, ಡಿಗ್ರಿ ಮಾಡಿದ್ದವನು, ಮಾಡಿ ಯೂನಿವರ್ಸಿಟಿ ಕೆಲಸ ಬಂದಿತ್ತು, ಕಂಡಕ್ಟ್ರ್ ಕೆಲಸ ಬಂತು. ಇಲ್ಲಪ್ಪ ನಾನು ಅಪ್ಪನ ಕೆಲಸ ನಾನು ಮಾಡ್ತೀನಿ, ಅಪ್ಪ ಇದಾದ್ಮೇಲೆ ಯಾರು ಇದು ಮಾಡ್ತಾರೆ. ಆವಾಗ ನಾವು ಮಕ್ಳು ಕರ್ಕೊಂಡೋದ್ರೆ ಅವರು ಆಫೀಸ್ರು ಏನಂಬರು, ಅಲ್ಲಪ್ಪ ಯಜಮಾನ ನೀನು ಹುಡುಗರನ್ನ ಕರ್ಕೊಂಬಂದಲ್ಲ, ಹುಡುಗರಿಗೆ ಡೋಳು ಬಿಡೋದು ಕಲಿಸ್ತಲ್ಲ, ನೀನು ಸಾಲಿ ಪಾಲಿ ಏನು ಓದ್ಸೋದಿಲ್ಲ. ಅಲ್ಲಪ್ಪ ನಾನು ಈ ಜೀವ ಹೋದ್ಮೇಲೆ ಅದು ನಾನು ದಾರಿಗೆ ನಿಂತ್ಕೊಂಡ್ಬಿಡ್ತೈತಿ, ಮುಂದೆ ಬೆಳೆನಿಗೆ ಆಗೋದಿಲ್ಲ. ಇದು ಒಂದು ರೈಟ್ ಯಜಮಾನ, ಆಗಲಿ ನಿಂದು ಬೆಳೀಲಿ ಮತ್ತೆ ಬಡ್ಸ ಅಂತ ಹೇಳಿ ಅವಾಗ ಅಲ್ಲಿಂದ ಮಕ್ಕಳು ಎಲ್ಲ ಇವಾಗ ಮೊಮ್ಮಕ್ಕಳು ಸತಿ ಬಡಿತಿದ್ದಾರೆ ಎಲ್ಲ. ಇವಾಗ ಮಾಡಿ ಸಹಕಾರ ಮತ್ತು ಇವೆಲ್ಲ ಅವಾರ್ಡ್ರುಗಳು ಬಂದವು, ಪ್ರಶಸ್ತಿಗಳು ಬಂದವು, ಇಂಥವೆಲ್ಲ ಮಾಡಿ ಮತ್ತು ಇವಾಗ ನಮಗೆ ಮಾಸಾಸನ ಕೊಡ್ತಿದ್ದಾರೆ. ಇವು ಡೋಳು ಕಲಾವಿದಿಗಾಗಿ ಮಾಸಾಸನ ಅಂತ ಕೊಡ್ತಾರೆ, 2,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಆ ವಿಚಾರಿಗಾಗಿ ಮತ್ತು ಇವಾಗೆಲ್ಲ ಸರ್ಕಾರ ಸವಲತ್ತು ಇರೋದಕ್ಕಾಗಿ ಇರಲಿ ಬಿಡಪ್ಪ ನಡ್ಕೊಂಡು ಹೋರ ಅಂತಂದು ಇವಾಗ ಮಕ್ಕಳು ಕೂಡ ಇಬ್ಬರು ಅದೇ ಕೆಲಸನೇ ಮಾಡ್ತಿದ್ದಾರೆ. ಮಾಡಿ ಬದುಕಿನ ಬುತ್ತಿ ಅಂತ ಅವರಿಗೆ ಭಾಳ ತುಂಬ ನಮಗೆ ಧನ್ಯವಾದಗಳು ಮಾಡಿದ್ವಿ. ಅವರು ಭಾಳ ಪ್ರಪಂಚದ ಮೇಲೆ ನಮ್ಮದೆಲ್ಲ ಹರಳಿದ್ರು. ಯಜಮಾನರು ಊರಾಗ ಅಲ್ಲಿ ಡೋಳ್ಗೋ ಮಾಡ್ತಾರಂತೆ ಎಲ್ಲ ನೋಡ್ಯಾರ, ಎಲ್ಲ ನಮಗೆ ಇದು ಕೊಟ್ಟಾರ. ಯಜಮಾನ ನೀವು ನಿನ್ನ ನೋಡು, ಮೊಬೈಲಾಗ ನೋಡು, ನೀನು ಇದ್ರಾಗ ನೋಡು ಅಂತ ತೋರಿಸಿದ್ರು. ಅಲ್ಲಿಂದ ಫೋನ್ ಮಾಡೋದ ನಮ್ಮ ಮಕ್ಳಿಗೆ ರಾತ್ರಿ, ಏನಪ್ಪ ಡೊಳ್ಳು ಮಾಡ್ತಾರಂತೆಲ್ಲ, ಡೊಳ್ಳು ಕೊಡ್ತಾರಂತೆಲ್ಲ, ಬರೀಪ್ಪ ಅದೇವ ನೋಡ್ರಿ ಎಂಥವು ಬೇಕು, ಯಾವ ಸೈಜ್ ಬೇಕು ಯಾಸಿಲ್ಲ ಅಂತೇಳಿ. ಈ ಊಟಕ್ಕೇನು ಬರ್ತಾನಿಲ್ಲ, ಮಕ್ಕಳೆಲ್ಲ ಮಾಡ್ಕೊಂಡು ಹೋಗಾರ, ಇದು ಮಾಡ್ತಾರೆ. ನಮ್ಮ ಹೆಣ್ಮಕ್ಳು ಕೂಡ ಈ ಕಂಬಳಿ ಐಟಮ್ ಎಲ್ಲ ಮಾಡೋದಕ್ಕಾಗಿ ಅವರಿಗೆ ಕನಕರತ್ನ ಪ್ರಶಸ್ತಿ ಕೊಟ್ಟರು. ಆ ವಿಚಾರಿಗಾಗಿ ಮುಂದೆ ಓಡಿಸ್ಕೊಂತ ಹೋಗ್ತಿದ್ದೀವಿ. ನಮ್ಮ ಡೊಳ್ಳು ಅನುಭವ ನಾನು 10 ವರ್ಷದ್ದಲ್ಲದ ಸರ್ವಿಸು, 10 ವರ್ಷದಿಂದ 65 ವರ್ಷದ ಅನುಭವ. ಆ ವಿಚಾರಿಗಾಗಿ ಮಾಡ್ಕೊಂತ ಬಂದು ಅವಾಗ ಎಲ್ಲ ಕಲಿಸಿದ್ವಿ, ಊರಲ್ಲಿ ಕಲಿಸಿದ್ದೀವಿ, ನಾವೆಲ್ಲ ಮಾಡಿದ್ವಿ. ಇವತ್ತಿಗೆ ಕೂಡ ತರಬೇತಿ ಕಳಿಸ್ತೀವಿ. ಮನೆ ಹತ್ರ ಬರ್ತಾರ, ಲೇಡೀಸ್ ಹೆಣ್ಮಕ್ಳು ಬರ್ತಾರ, ಹುಡುಗರು ಬರ್ತಾರ. ಈಗ ಇದ್ರಾಗ ಒಂದು 10-15 ಶಬ್ದ ಬರ್ತಾವ. ಒಂದು ಜೋಡು ಬರ್ತಾ, ಒಂದು ದಿಮ್ಮಿ ಬರ್ತಾ, ಒಂದು 2 ದಿಮ್ಮಿ ಬರ್ತಾ, ಒಂದು ಹೆಜ್ಜೆ ಕುಣಿತ ಬರ್ತಾ, ಮೊಂಡಿ ಊರಿ ಬರ್ತಾ. ಇವೆಲ್ಲ ಅನುಭವಗಳು. ಜೋಡು ಬರ್ತಂದ್ರೆ ದೇವ್ರು ಬರೋದು, ಈ ಕುಣಿತ ಬರ್ತಂದ್ರೆ ಹೆಣ್ಮಕ್ಳೆಲ್ಲ ಅವ್ರವ್ರು ಕುಣಿಯೋದು, ಈ ಎಲ್ಲ ಒಂದು 15-16 ವಾಲಗಳು ಬರ್ತಾವಿದ್ರಾಗ. ಅವೆಲ್ಲ ನಾನು ಕಲಿಸಿದ್ವಿ. ಇವಾಗ ಮಕ್ಕಳು ಕೂಡ ಅದರಂತೆ ನಮ್ಮ ಬರ್ತದನೇ ಜಾಸ್ತಿನೇ ಮಾಡ್ಯಾರ ಹೊರತು ಕಮ್ಮಿ ಇಲ್ಲ ಅವರು. ಇವಾಗೆಲ್ಲ ನನಗೆ ಈ ಕಿವಿ ಕೇಳಿಸೋದಿಲ್ಲ, ಗೊತ್ತಾಗೋದಿಲ್ಲ. ಆ ವಿಚಾರಿಗಾಗಿ ಕೇಳಿಸಲ್ಲ, ಈ ಡೋಳು ಬಡ್ದು, ಡೋಳಿನ ಶಬ್ದಕ್ಕೆ ಬಡ್ದು ತಾಳ ಹಾಕಿ ಎಲ್ಲ ಶಬ್ದ ಎಲ್ಲಿ ಬೇಕಲ್ಲಿ ಫಂಕ್ಷನ್ಗೆ ಹೋಗಿ ಅದೇ ಶಬ್ದಕ್ಕಾಗಿ ಬರ್ತಿದ್ದಿಲ್ಲ. ಡೊಳ್ಳು ಬಡ್ದು ಕಿವಿ ಹೋಗ್ಬಿಡ್ತಾ, ಕಿವಿ ಹೋಗ್ಬಿಟ್ಟಾವ. ಜೋರು ಮಾತಾಡ್ಬೇಕು, ಜೋರು ಮಾತಾಡಿದ್ರೆ ಕಿವಿ ಕೇಳಿಸ್ತಾವ. ಮತ್ತು ಬಗ್ಲಾಗ ಯಾರನ್ನ ಏನನ್ನ ಅನ್ಕೊಂಡು ಹೋಗಲ್ಲ, ಮತ್ತು ಕೇಳಿಸೋದಿಲ್ಲ. ಶಾಸ್ತ್ರಿ ಪಾಸ್ತ್ರಿ ಆದ್ರೆ ಏನು ಬೇಯಿದ್ರು ಕೂಡ ನಡೆ ಬೇಕ್ಯಾರ ಎಂಬುದು ಈ ರೀತಿ ಆಗ್ಬಿಡ್ತು. ಹಾಗಾಗಿ ಇವಾಗ ಮನ್ಯಾಗ ಕೂಡ ಹಂಗೆ ಅಂತಾರೆ. ಒಳ್ಳೇದಾಯ್ತು. ಮತ್ತೆ ಅವ್ರು ಏನೇನು ಬೇಕಲ್ಲ ನಾನು ಸುಮ್ಮನೆ ನಕ್ಕಂತ ಹೋಗ್ಬಿಡೋದು, ಹಿಂಗೆ ಆಗೈತಿ ನಮ್ಮದು. ಆ ವಿಚಾರಿಗಾಗಿ ಇವಾಗ ಮಕ್ಕಳು ಇಟ್ಟಾರ, ಚೆನ್ನಾಗಿಟ್ಟಾರ. ಆದರೂ ಕೂಡ ಮೊಮ್ಮಕ್ಕಳು ಪಮ್ಮಕ್ಕಳು ಬಂದರೆ ಹೋಗಿ ನಿಂದೆ ಅವಕ್ಕೆ ಮತ್ತು ಅವ್ರು ಅದ್ಲಾಗಿತ್ತಾಗ ಹೋದಾಗ ಟಿಫನ್ ಪಾಪನ್ ಮಾಡಿಸೋದು. ಇವಾಗ ಮಕ್ಕಳು ಬೇಡಪ್ಪ ವಯಸ್ಸು ಆಗ್ಬಿಡತ್ತಿ, ಏನೇ ಬೇಡ ಅಂದ ಮತ್ತು ಇವೆಲ್ಲ ಬಂದವ. ಮತ್ತು ಸನ್ಮಾನಕ ಪನ್ಮಾನಕ ಕರೀತಾರ, ಮತ್ತು ಹೋಗ್ಬೇಕು ಅಲ್ಲಿಗೆ ಹೋಗಿ ಮತ್ತೆ ಎಲ್ಲ ಬರಂಗಿಲ್ಲ ಅಮ್ಮಂಗಿಲ್ಲ ಹೋಗ್ಬೇಕು. ಮತ್ತು ಒಬ್ಬಟ್ಟು ಯಾವತ್ತಾದ್ರೆ ಸಣ್ಣ ಮಗ ಅಲ್ಲಿ ದೊಡ್ಡ ಮಗ ಅಲ್ಲಿ ಬರ್ತಾರೆ. ಮತ್ತು ಆರೋಗ್ಯ ನೋಡ್ಕೋಬೇಕಲ್ಲ, ನೋಡ್ಕೊಂತಾರೆ. ಬೇಸಿಟ್ಟಾರ ಮಕ್ಕಳೆಲ್ಲ. ನಾವೆಲ್ಲ ಭಾಳ ಹೋಗಿವಿ. ಅಮೆರಿಕ ಹೋದ್ವಿ, ಮತ್ತು ಸುತ್ತ ತಮಿಳ್ನಾಡು ಹೋಗಿವಿ, ಕೇರಳ ಹೋಗಿವಿ, ಹೈದ್ರಾಬಾದ್ ಹೋಗಿವಿ, ಆಮೇಲೆ ರಾಜಸ್ಥಾನ, ಇವೆಲ್ಲ ಗುಜರಾತ್ ಇಂಥವೆಲ್ಲ ಹೋಗಿವಿ. ಆಮೇಲೆ ಧಾರವಾಡ, ಮೈಸೂರು, ಗುಲ್ಬರ್ಗ ಇವೆಲ್ಲ ಹೋಗಿವಿ. ಎಲ್ಲ ಎಲ್ಲೆಲ್ಲಿ ದಸರಾ ಉತ್ಸವ ಆಗ್ತಾವೆ ಅಲ್ಲೆಲ್ಲ ಕರೆಸ್ತಾರೆ. ಅಲ್ಲೆಲ್ಲ ಮೈಸೂರು ಭಾಳ ಹೋಗಿವಿ.
ಇವಾಗ ಮಕ್ಕಳು ಕೂಡ ಹೋಗ್ತಾರ ಮೈಸೂರಿಗೆ ಕೂಡ ಭಾಳ ಹೋಗಿ ಎಲ್ಲ ಅವ್ರ ಎಲ್ಲೆಲ್ಲಿ ಕಾರ್ಯಕ್ರಮದ ಅಲ್ಲೆಲ್ಲ ಕೊಟ್ಟು ಇದು ಮಾಡಿ ಬರ್ತಾರೆ. ಅಮೆರಿಕಾಗೆ ಯಾರು ಕರ್ಕೊಂಡು ಹೋಗಿದ್ರು? ಅಮೆರಿಕಾಗೆ ಅವಾಗ ನಾವು ವಯಸ್ಸಿನಾಗಿದ್ದಾಗ ನಾವು ಎಲ್ಲರೂ ಕಲ್ತಿದ್ವಿ. ನಮ್ಮ ಅಣ್ಣರು ನಾವು 4 ಮಂದಿ ಅಣ್ಣ ತಮ್ಮಳು ಅವಾಗ ಹೋಗಿದ್ವಿ. ನಮ್ಮ ಸಣ್ಣ ಮಗ ಒಬ್ಬನ ಸಣ್ಣನಿದ್ದನ್ನು ಅವನು ಅವಾಗ ಹೋಗಿದ್ವಿ. ಆಮೇಲೆ ಅವನು ವಯಸ್ಸಿಗೆ ಬಂದಾಗ ಒಂದೆಟ್ಟು ಹೋಗಿದ್ವಿ. ಹೋಗಿ ಮತ್ತು ಅವೆಲ್ಲ ಅಮೇರಿಕೆ ಡಾಲರ್ ಕೊಟ್ಟರು, ಅವೆಲ್ಲ ನನಗೆಲ್ಲ ಕೊಟ್ಟು ಎಲ್ಲ ಇದು ಮಾಡಿ ಇವು ಅಮೇರಿಕ ಗೊತ್ತಪ್ಪ ಅಂದ್ರೆ ಇವು ಏನಪ್ಪ ನಮಗೆ ರೊಕ್ಕ ಕೊಡೋಂಗಿಲ್ಲ. ಆವಾಗ ನೀವು 100 ರೂಪಾಯಿ ಇದ್ದಂಗೆ ಅದಾವ ಅಂಬ್ತಿದ್ವಿ. ನಮಗೆ ಗೊತ್ತಿಲ್ಲ ಆವಾಗಿನ ರೊಕ್ಕ ಹಿಂಗೆ 100 ರೂಪಾಯಿ ಇದ್ವಾ ಯಜಮಾನ ಇವು ಹಿಂಗಲ್ಲ ಅಂತ ನೀವು ಅವು ಮಾತು ಬರ್ತಿದ್ದಿಲ್ಲ, ಕತೆ ಬರ್ತಿದ್ದಿಲ್ಲ. ಹಂಗೆ ಇಟ್ಕೊಂಬಂದಿಟ್ವಿ. ಅವಾಗ ಮಕ್ಳು ಹಂಗೆ ಬುದ್ಧಿವಂತರಾದ ಇಲ್ಲಪ್ಪ ಇವು ಕಾಸು ಬರ್ತೈತಿ ತಗೋಬೋದಾಯ್ತಲ್ಲ, ನೀವು ಬ್ಯಾಂಕ್ನಾಗ ಇವತ್ತು ಕೊಟ್ಟರೆ ದುಡ್ಡು ಬರ್ತಾವ, ಯಾಕೆ ತಗೋಬಾರ್ದು? ಇಲ್ಲಪ್ಪ ಮತ್ತು ತೋರ್ಸಕ್ಕೆ ಬೇಕಲ್ಲ ಯಾರನ್ನ ನಮ್ಮ ಮನೆಗೆ ಬಂದ್ರೆ. ನೀನು ಅಮೇರಿಕ ಹೋಗಿ ನಂಬೋದು ಏನು ಬೇಕಾಯ್ತು ನಿನ್ಗೆ ಗೊತ್ತೇನಪ್ಪ ಆ ವಿಚಾರಿಗಾಗಿ ಅವ್ನು ಹಂಗೆ ಇಟ್ಕೊಂಡಿವಿ. ಆಮೇಲೆ ಅಲ್ಲಿ ಹೋದ್ರಲ್ಲಿ ಬೆಳ್ಳಿ ಕಡಗ ಇಂಥವೆಲ್ಲ ಪ್ರೈಸ್ ಕೊಟ್ಟರು. ಇದು ಶ್ರೀಶೈಲ ಸ್ವಾಮಿ ಕೊಟ್ಟಿದ್ದು. ಬೆಳ್ಳಿ ಕಡಗ ಅವರು ಫಂಕ್ಷನಿಗೆ ಕರೆದ್ರು ನಮಗೆ, ಅಲ್ಲಿಗೆ ಬರ್ಬೇಕಪ್ಪ ಇಲ್ಲಿ ಕರೆದ್ರು ಫಂಕ್ಷನ್. ಇಲ್ಲಿ ಕರೆದ್ರೆ ಹಂಪಿಗೆಲ್ಲ ಮೆರವಣಿಗೆ ಮಾಡ್ಕೊಂತ ಹೋದಿವಿ. ಹೋಗೆಲ್ಲ ಮಾಡಿ ಆಮೇಲೆ ಅಲ್ಲಿ ಶ್ರೀಶೈಲಕ್ಕೆ ಬರ್ಬೇಕಪ್ಪ ನೀವು ಅಂದರು. ಅಲ್ಲಿಗೆ ಹೋದ್ವಿ ಶ್ರೀಶೈಲಕ್ಕೆ. ಅವಾಗ ಏನು ಕೊಡ್ಬೇಕು ಯಜಮಾನ, ನೀನು 2 ದಿನ ಮಾಡಿ ಅಲ್ಲಿ ಹಂಪಲ್ಲಿ ಮಾಡಿ ಇಲ್ಲಿ ಮಾಡಿ ಅಂದ. ಅಪ್ಪಾಜಿ ನೀನು ಏನು ಕೊಟ್ಟಿದ್ದು ಇಸ್ಕೊಂಡು ಹೋಗ್ನಿ. ಇಲ್ಲ ನಿನಗೆ ಕೊಡೋದು ಬೇರೆ ಐತೆ ಅಂತ ತಾತಗೆ ಯಾರೋ ಮಾಡಿಸಿದ್ರಿಂತ ಕಡಗ. ಇದು ನಾನು ಹಾಕ್ಯಂಬೋದಲ್ಲ, ಹಾಕ್ಯಂಬ ಎಕ್ತೇನೆ ಬೇರೆ ಇದ್ದಾನೆ ಅಂತ ಹೇಳಿದ್ದೀನಿ. ಅವ್ರೆಂತ ಎಕ್ತಿರ್ಬೋದಪ್ಪ, ಬೆಳ್ಳಿ ಕಡಗ ನಾವು ತಾತಗೆ ಮಾಡ್ಸ್ಕೊಂಬಂದ್ರೆ ಆತ ಬೇರೆಯವ್ರಿಗೆ ಕೊಡ್ತಂತಂದಾನ, ಅವ್ರು ಎಂತ ಎಕ್ತಿರ್ಬೋದು. ಅವಾಗೆಲ್ಲ ಕರೆಸಿ ನಮ್ಮ ಮಕ್ಕಳು ಕರೆಸಿ ಇಲ್ಲ ಅದು ಅಪ್ಪಾಜಿಗೆ ಅಂತ ಕೈಯಾಗ ಹಾಕಿ ಸಾಲ ಸನ್ಮಾನ ಮಾಡಿ ಎಲ್ಲ ಮಾಡಿ ಒಂದಿಷ್ಟು ದುಡ್ಡು ಕೊಟ್ಟು ಎಲ್ಲ ಇದು ಮಾಡಿದ್ರು. ಆಮೇಲೆ ಇದು ಚಿತ್ರಿಕೇರಿಯಾಗ ಕಣಿವಪ್ಪ ಅಂತ ಕೊಟ್ಟ ಇದು. ಆಮೇಲೆ ಅವರು ನಮಗೆ ಖುಷಿ ಇದು ಮಾಡಿ ಅವರು ಹಾಕಿದ್ರು ಅವಾಗ. ಆಮೇಲೆ ಇದು ತಳವಾರಕೇರಿ ಎಂಕೋಬಣ್ಣ ಕೊಟ್ಟ, ಆತ ಕೈಯಾಗ ಹಾಕಿದ್ದಿದ್ದು. ಇದೆಲ್ಲ ಇಷ್ಟ ಆದಮೇಲೆ ಗೋಲ್ಡ್ ಮೆಡಲ್ ಕೊಟ್ಟರು. ಯಾರು? ರಾಜ್ಯೋತ್ಸವ ಪ್ರಶಸ್ತಿ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ ಗೋಲ್ಡ್ ಮೆಡಲ್ ಕೊಟ್ಟರು. ಯಾವ ವರ್ಷ? 2023. ಮೊನ್ನೆ? ಹಾಂ ಮೊನ್ನೆ. ಎಷ್ಟು ಪ್ರದರ್ಶನ ಕೊಟ್ಟಿದ್ದೀರಿ? ನಾವು ಒಂದು 500-600 ಪ್ರದರ್ಶನ ಕೊಟ್ಟಿದ್ವಿ ನನ್ನ ವಯಸ್ಸಿನಾಗ. ಇವಾಗ ನನಗಿನ್ನ ಜಾಸ್ತಿನೇ ಹೋಗ್ಯಾರ ನಮ್ಮ ಮಕ್ಕಳು, ನನಗಿನ್ನ ಜಾಸ್ತಿನೇ ಮಾಡ್ಯಾರ. ನನ್ನ ವಯಸ್ಸಿದಾಗ ನನ್ನ ಅನುಭವ ಇದ್ದದ್ದು ಅಷ್ಟ ಮಾಡೀನಿ ನಾನು. ಅವಾಗ ಕಡಿಮೆ, ಇವಾಗ ಭಾಳ ಜಾಸ್ತಿ ಆಗ್ಬಿಟ್ಟು ಈಗ ಯಾವುದಕ್ಕೊಂದು ಡೋಳು ಬೇಕಪ್ಪ, ಡೋಳು ಕುಣಿತ ಬೇಕಪ್ಪ ಅಂತ ಕೇಳಿದ್ರೆ ಅವಾಗ ಎಲ್ಲೇ ಮೋಡ್ರು ದೇವ್ರು ಮಾಡಿದಾಗ ಹೋಗಿದ್ವಿ, ಯಾರನ್ನ ಇದು ಮಾಡಿದ್ರು ಹೋಗಿದ್ವಿ. ಈ ಮೈಸೂರು ಉತ್ಸವ, ಇಂಥವು ಆನೆಗೊಂದು ಉತ್ಸವ, ಬಿಜಾಪುರ ಉತ್ಸವ, ಇಂಥ ಉತ್ಸವ ಬಂದಾಗೆಲ್ಲ ಹೋಗಿದ್ವಿ. ಹೋದಾಗೆಲ್ಲ ಮತ್ತು ಅವರೆಲ್ಲ ಸಾರಿಗೆ ಟಿಕೆಟ್ ಕೊಟ್ಟು ಸಾಲ ಸನ್ಮಾನ ಮಾಡಿ ಇಂಥವೆಲ್ಲ ಮಾಡ್ತಿದ್ರು. ನಿಮ್ದು ಬೇರೆ ವಸ್ತ್ರನೇ ಇರುತ್ತೆ? ವಸ್ತ್ರನೇ ಇರ್ತದೆ ನಮ್ಮ ಕಾಲ ಎಲ್ಲ. ಅಷ್ಟು ನಾವೊಂದು 10-12 ಮಂದಿ ಇರ್ತೀವಿ ಒಂದು ಗುಂಪಿನಾಗ. 10-12 ಮಂದಿ ಎಲ್ಲ ಡ್ರೆಸ್ಸು ಗಿಸ್ಸು ಡೋಳು ಎಲ್ಲ ಇರ್ತೈತಿ. ಈಗ ನಮ್ಮ ಮಕ್ಕಳು ಕೂಡ ಅದರಂತೆ ಹೋಗ್ತಿದ್ದಾರೆ. ಒಟ್ಟು ನಡೀತಾ ಇದೆ ಬದುಕು ನಡೀತೈತಿ. 2ನೇ ಕ್ಲಾಸ್ ಓದಿದ್ದು? 2ನೇ ಕ್ಲಾಸ್ ಓದಿ ಜೀವನ ನಡೀತದೆ. ಏನು ಸೈನ್ ಮಾಡಕ್ಕೆ ಬರೋದಲ್ಲ ನನಗೆ. ಇವಾಗ ಮಕ್ಕಳೆಲ್ಲ ಇಂಥವೆಲ್ಲ ಬರ್ತೈತಪ್ಪ ಅಂತ ಮೊಮ್ಮಕ್ಕಳು ಶಾಲೆ ಓದ್ತಿದಾರಲ್ಲ, ಅವರು ತಿದ್ದಿಸಿ ಬರೀ ಹೆಸರು ಅಕ್ಷರ ಸೈನ್ ಮಾಡೋಕೆ ಬರ್ತೈತಿ. ಅಮೆರಿಕದಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಅವಾಗ. ಮತ್ತೆ ಅವೆಲ್ಲ ಮಾತುಗಳು ನಮಗೆ ಬರ್ತಿದ್ದಿಲ್ಲ. ಹಂಗೆ ಕರ್ಕೊಂಡು ಹೋದವ್ರು ಭಾಳ ಮಂದಿ ಇದ್ರು. ಅಲ್ಲಿ ಭಾಷೆ ಆಡೋರು ಎಲ್ಲ ಇದು ಮಾಡ್ಯಾರ. ಅವಾಗ ನಾವೆಲ್ಲ ಸ್ವಂತ ಇದು ಮಾಡಿ ಹೋಗಿದ್ವಿ. ಎಲ್ಲ ಹೋಗಿ ಅವೆಲ್ಲ ಇದು ಮಾಡಿ ಸುತ್ತಾಡಿ ಬಂದ್ವಿ. ವಿಮಾನದಲ್ಲಿ ಹೋಗ್ಬಿಟ್ಟಿದ್ದೀರಾ? ವಿಮಾನದಲ್ಲಿ. ಕೋಲಾರ ಪ್ರೋಗ್ರಾಮ್ ಹೋಗಿದ್ವಿ. ಒಂದು 40-50 ಡೊಳ್ಳು ಕಲ್ತಿದ್ವಿ ಸರ್ ಅಲ್ಲಿ ಕಾರ್ಯಕ್ರಮದಲ್ಲಿ. ಕಲ್ತಾಗ ಏನಾಗುತ್ತೆ, ಬೆಳ್ತಕ್ಕನ ಬಾರಿಸಾಡ್ಬೇಕು ಸರ್ ಡೊಳ್ಳು. ಅವರು 21 ತೊಲೆ ಕಡಗ ಇಟ್ಟಿದೆ ಸರ್. 21 ತೊಲೆ? ಹೌದು ಹೌದು ಸರ್, ಗಟ್ಟಿ ಇವರು ಗಟ್ಟಿ 21 ತೊಲೆದು. ಇದರಲ್ಲಿ ಎಲ್ಲ ಚೆಕ್ ಮಾಡಿದೆ ಸರ್. ಡೊಳ್ಳಿನಲ್ಲಿ ಕಾಯಿ ಚೆನ್ನಾಗಿರ್ಬೇಕು, ಆಮೇಲೆ ಮಣಿಗಳು ಹೆಂಗೆ ಹಾಕ್ಯಾರ, ಯಾವ ಥರ ನಾದ ಬರ್ಬೇಕು. ಅವ್ರು ಅಂದರೆ ನಿಲುಮಣಿ ಆಡ್ಕೊಂಡಿದೆ ಸರ್. ನಿಲುಮಣಿ ಅಂತೇಳಿ ಆಡ್ತಾರೆ ಸರ್ ರಾತ್ರಿ, ಸೌಂಡ್ ಜಾಸ್ತಿ ಬರಲ್ಲ ಅಂತ. ನಾವು ಬರೀ ಅಡ್ಮಣಿ ಹಚ್ಚಿಂದ ಬಾರಿಸಿದ್ವಿ ಸರ್ ಡೊಳ್ಳು. ಭಾಳ ಚೆನ್ನಾಗಿ ಬಂದು ಸರ್. 3 ಗಂಟೆಗೆ ಕಾರ್ಯಕ್ರಮ ಎಂಡ ಅಂತ ಹೇಳಿದ್ರು ಸರ್. ಯಾವ 3 ಗಂಟೆಗೆ? ಬೆಳಗ್ಗೆ ಮುಂಜಾನೆ 3 ಗಂಟೆಗೆ. 8 ಗಂಟೆಗೆ ಸ್ಟಾರ್ಟ್ ಆದ ಸರ್ ಅದು ರಾತ್ರಿ. ಹೌದು, ರಾತ್ರಿ 8ರಿಂದ 8 ಗಂಟೆಯಿಂದ ಬೆಳಗ್ಗೆ 3 ಗಂಟೆಗೆ ಉತ್ಸವ ಮಾಡಿದೆ ಸರ್. ಅದು ಮೆರವಣಿಗೆ ಊರೆಲ್ಲ ಒಂದು 50 ಡೊಳ್ಳು ಕಳೆದಿದ್ರು. ಆವಾಗ 3 ಗಂಟೆಗೆ ಅದನ್ನ ಅಪ್ಪಗೆ ಇದು ಮಾಡಿದ್ರು ಸರ್. ಇಲ್ಲ ಯಜಮಾನ್ರು ಭಾಳ ಚೆನ್ನಾಗಿ ಬಾರಿಸಾಡಿದ್ರು. ಡೊಳ್ಳು ಕೂಡ ಚೆನ್ನಾಗೈತಿ. ಇವ್ರದ್ದು ಈ ತೂಕದ ಸೈಜ್ ಡೊಳ್ಳೇ ಇಲ್ಲ, ಬರೀ ನಿಲ್ಮನೆಗೆ ಬಡ್ದಾಡಿದ್ರು ಡೊಳ್ಳು. ಇವ್ರಿಗೆ ಇದನ್ನ ಕೊಡ್ಬೇಕಂತೇಳಿ ಇಲ್ಲಿದೆ ನೋಡ್ರಿ ಸರ್. ಇದನ್ನು ಕೊಟ್ಟರು? ಹೌದು ಸರ್. ನಮ್ಮ ಹತ್ರ ಡೊಳ್ಳುಗಳು ಅವಾಗ ಭಾಳ ಇದ್ದಿಲ್ಲ ಸರ್. ಅಪ್ಪ ಅವರು ಇದಕ್ಕೆ ಒಂದು 10 ಡೊಳ್ಳು ಮಾಡಿದರು.
ಆಮೇಲೆ ನಾವು ಮೆಜಾರಿಟಿಗೆ ಬಂದಮೇಲೆ ನಮ್ಮ ಅಣ್ಣರು ಡೊಳ್ಳು ಮಾಡಬೇಕು, ಒಂದು 15 ಡೊಳ್ಳು ಮಾಡಿದ್ವಿ ಸರ್. ಮತ್ತು ನಾವು ಆಮೇಲೆ ಊರು ಎಲ್ಲ ತಿರ್ಗಾಕತ್ತೀವಿ ಸರ್. ಡೊಳ್ಳು ಎಲ್ಲಿ ಸಿಗ್ಲಾರ್ದಂಗೆ ಅದು, ಎಲ್ಲ ಊರುಗಳೆಲ್ಲ ತಿರುಗಾಡಿದ್ವಿ, ಡೊಳ್ಳು ಸಿಗ್ಲಂಗೆ ಅದು. ಆಮೇಲೆ ಒಂದಿನ ಅಣ್ಣ ನಾನು ಇಲ್ಲಪ್ಪ ನಮಗೆ 20 ಜನ ಆದ್ವಿ ಸರ್ ನಾವೆಲ್ಲ ಡೊಳ್ಳು ಬರೋದು, ನಮಗೆ ಡೊಳ್ಳು ಕಡಿಮೆ ಬೀಳ್ತಾವೆ, ಹೆಂಗೆ ಮಾಡೋದು ಡೊಳ್ಳು ಥರನ. ಒಂದಿನ ಹೊಸ ಗಾಡಿ ತಂದಿದ್ವಿ ಸರ್ ನಾವು, ಒಂದು ಸ್ವಲ್ಪ ಚಿಕ್ಕ ಫುಲ್ ಟ್ಯಾಂಕ್ ಮಾಡಿ ನಾವು ಊರೆಲ್ಲ ಸುತ್ತಾಡಿದ್ವಿ, ಇಡೀ ನಮ್ಮ ಕರ್ನಾಟಕ ರಾಜ್ಯಲ್ಲೇ ಸುತ್ತಾಡಿದ್ವಿ. ಡೊಳ್ಳು ಒಬ್ಬರು ಕೊಡೋಕ್ಕೆ ತಯಾರಿಲ್ಲ, ಒಬ್ಬರು ತೋರ್ಸೋಕೆ ತಯಾರಿಲ್ಲ ಡೊಳ್ಳು. ನಮ್ಮ ಮನೇಲಿಲ್ಲ, ನಿಮ್ಮ ಮನೇಲಿಲ್ಲ, ಐತಪ್ಪ ಇದು ನಮ್ಮ ಯಜಮಾನ್ರು ಬರ್ದೋದು ನಮ್ಮ ನೆನಪಿಗಾಗಿರಲಿ, ನಾವು ಕೊಡಲ್ಲಪ್ಪ, ಮಾರಲ್ಲ. ಆಮೇಲೆ ಅಣ್ಣರು ಎಲ್ಲ ಮುಗಿಸಾಡಿ ಊರಿಗೆ ಬಂದ್ವಿ. ಅಪ್ಪ ಕೇಳಿದ್ರು ರಾತ್ರಿ, ಏನಪ್ಪ ಡೊಳ್ಳು ಸಿಕ್ಪ ಯಾವನ? ಇಲ್ಲಪ್ಪಾಜಿ ಹಿಂಗೆ ಆಗ್ಬಿಟ್ಟೈತ. ಹೌದಾ, ಮತ್ತು ಇದಿಷ್ಟು ತೊಂದರೆ ಐತಂದ್ರೆ ನಾವು ಯಾಕೆ ಮಾಡಬಾರ್ದು, ಡೊಳ್ಳು ತಯಾರು ಮಾಡಿ ಯಾಕೆ ಮಾಡ್ಕೋಬಾರ್ದು? ನಮ್ಮದು ನಮಗೆ ನಮ್ಮ ಮನೆಗೋಸ್ಕರ ನಾವು ಮಾಡ್ಕೊಂಡ್ರೆ ಒಂದು 20 ಡೊಳ್ಳು. ಇಲ್ಲಪ್ಪ ಇವೆಲ್ಲ ಭಾಳ ಖರ್ಚಾಗ್ತದೆ, ದುಡ್ಡು ಮರ ಕೊಡಲ್ಲ, ಆಮೇಲೆ ಅವನ್ನೆಲ್ಲ ಮಾಡೋದೆಲ್ಲ ಭಾಳ ಖರ್ಚಾಗ್ತದೆ, ಎಲ್ಲ ಮಿಷಿನ್ ಎಲ್ಲ ವರ್ಕ್ ಮಾಡಬೇಕು, ಕೈಲಿ ಮಾಡೋದು ಆಗಲ್ಲ ಅಷ್ಟು ಡೊಳ್ಳು. ಆಯ್ತು ಬಿಡಪ್ಪ, ಎಷ್ಟು ಜನ ಖರ್ಚಾಗಲಿ ಒಂದು ಸಲ ನಾವು ಡೊಳ್ಳು ರೆಡಿ ಮಾಡಿಬಿಡೋಣ. ಆಮೇಲೆ ಡೊಳ್ಳು ಒಂದು 5 ಮರ ಕಡ್ದು ಡೊಳ್ಳು ರೆಡಿ ಮಾಡಿದ್ವಿ ಸರ್. ಡೊಳ್ಳು ರೆಡಿ ಮಾಡಿದ್ಮೇಲೆ ನಾವು ಒಂದು 20 ಡೊಳ್ಳು ಮನೆಗೆ ರೆಡಿ ಮಾಡ್ಕೊಂಡ್ಮೇಲೆ ನಿಮ್ಗೇನು ಮಾಡಿದ್ದು ಆಮೇಲೆ ಏನಾಯ್ತು, ಜನ ಇದನ್ನ ಯಾಕೆ ನಾವು ಮಾರಬಾರ್ದು, ಸಿಗ್ತಾ ಇಲ್ಲ ಇದು, ಇವತ್ತು ಸಿಗ್ತಾ ಇಲ್ಲ, ಇದನ್ನ ಯಾಕೆ ನಾವು ಜನಗಳಿಗೆ ಕೊಡಬಾರ್ದು, ಆ ಥರ ಒಂದು ಛಲ ಬಂದು ನಾವೇ ರೆಡಿ ಮಾಡಿ ಎಲ್ಲ ಊರಿಗೆಲ್ಲ ಮಾರಾಟ ಮಾಡ್ತೀವಿ ಸರ್. ಆಮೇಲೆ ಡೊಳ್ಳು, ಹಳೆ ಡೊಳ್ಳು ಅವ್ರ ಕಡೆಗೆ ಇತ್ತಪ್ಪ ಅಂದ್ರೆ ಇವು ಎಲ್ಲ ಬಾಯಲ್ಲಿ ಬಿಗಿದಲ್ಲ ಸರ್, ಅವ್ರು ಬಿಗಿಲಾರ್ದು ಬರ್ಲಾರ್ದವ್ರಿಗೆ ನಾವೇ ಅವ್ರ ಡೊಳ್ಳು ತಗೊಂಬಂದು ನಾವೇ ರೆಡಿ ಮಾಡಿ ನಾವು ಕೊಡ್ತೀವಿ, ಹಳೆ ಡೊಳ್ಳು ಅವ್ರು ರಿಪೇರಿ ಮಾಡೋಕೆ ಬೇಕಂದ್ರೆ. ಮತ್ತು ಇಲ್ಲಪ್ಪ ನಮ್ಮ ಹತ್ರ ಡೊಳ್ಳು, ಹೊಸ ಡೊಳ್ಳು ಬೇಕಂದ್ರೆ ಕೂಡ ನಾವು ಕೊಡ್ತೀವಿ ಸರ್. ಓಕೆ, ಎಷ್ಟು ವರ್ಷದಿಂದ ತಯಾರು ಮಾಡ್ತಿದ್ದೀರಿ ಸರ್? ಇವಾಗ ತಯಾರು ಮಾಡಕತ್ತಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 10 ವರ್ಷ ಆಯ್ತು ನೋಡ್ರಿ. 10 ವರ್ಷ ನಾವು ರೆಡಿ ಮಾಡಿ, ನೀವು ದೊಡ್ಡವರಾದ್ಮೇಲೆ, ಮಕ್ಕಳು ದೊಡ್ಡವರು? ಹೌದು, ನಾವು ಇದಾದ್ಮೇಲೆ ಒಂದು 10-15 ವರ್ಷ ಆಯ್ತು ನಾವು ರೆಡಿ ಮಾಡಿ, ಅಂದರೆ ಮಾರಾಟ ಮಾಡೋದು. ಹೌದು. ಅಲ್ಲಿವರೆಗೂ ನೀವು ಬಾರಿಸ್ತಿದ್ರಿ ಅಷ್ಟೇ, ನಮ್ಮ ಮನೆಗೋಸ್ಕರ ಮಾಡ್ಕೊಂತಿದ್ವಿ ನಾವು ಅಷ್ಟೇ, ಮಂದಿಗೆಲ್ಲ ಮಾಡಿಕೊಡ್ತಾ ಇದ್ದಿಲ್ಲ. ಇವಾಗ ನಾವು ಒಂದು 15 ವರ್ಷದಿಂದ ನಾವು ಇದನ್ನ ಯಾಕೆ ಮಾಡಬಾರ್ದಪ್ಪ. ಆಮೇಲೆ ಜನಪದ ಕಾಲ ಇವೆಲ್ಲ ಚರ್ಮವಾದ್ಯಗಳು ನಶಿಸಿ ಹೋಗ್ತದವು ಸರ್. ಇವಾಗಿನ ಜನ್ರೇಷನ್ ಎಲ್ಲ ಪ್ಲಾಸ್ಟಿಕ್ ಬರ್ತದೆ. ಇವನ್ನ ಯಾಕೆ ನಾವು ಚರ್ಮವಾದ್ಯ ನಮ್ಮ ತೊಗಲಿಂದ ಐಟಮ್ ಯಾಕೆ ಮಾಡಬಾರ್ದು? ನಾವು ಇದ್ರ ಬಗ್ಗೆ ಒಂದು ಶಾಪ್ ಮಾಡಿದ್ರೆ ಹೆಂಗಿರ್ತೈತಿ. ಆಮೇಲೆ ಅಮ್ಮವ್ರು ಕೂಡ ಕಂಬಳಿ ಕಸೂತಿ ಮಾಡ್ತಿದ್ರು, ಹಂಗಾಗಿ ನಾವು ಒಂದು ಶಾಪ್ ಮಾಡಿಬಿಡಣ್ರಿ, ಎಲ್ಲ ಐಟಮ್ ನಾವೇ ತಯಾರು ಮಾಡಿಕೊಡಣ್ರಿ. ಆಮೇಲೆ ಇದರಲ್ಲೆಲ್ಲ ಐಟಮ್ ಎಲ್ಲ ಮಾಡ್ತೀವಿ ಸರ್. ಈ ಒಳಗೇನು ವೇಸ್ಟ್ ಆಗ್ತದೆ ಅಂತೇಳಿ ಡೋಲಕ್ಕು, ಆಮೇಲೆ ಡಮರುಗ, ಈ ಥರ ಜಂಬೆ, ಈ ಥರ ಐಟಮ್ಗಳೆಲ್ಲ ಒಳಗಳೆಲ್ಲ ವೇಸ್ಟ್ ಮಾಡ್ಲಂಗೆ ತಕ್ಕಂದು ಅವನ್ನೆಲ್ಲ ಐಟಮ್ ಎಲ್ಲ ಮಾಡ್ತೀವಿ ಸರ್. ಅವನ್ನೆಲ್ಲ ಅಟ್ಲೀಸ್ಟ್ ಅವರು ಜನ ತಗೊಂಡಿದ್ರನ ಒಂದು ಶೋ ನೋಡೋಕನ ಒಂದು ಶಾಪ್ ಇಡೋಣ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಬರ್ತಾರ. ಹೌದು, ಕೆಲವು ಜನ ಸ್ವಾಮೀಜಿಗಳು ಅವರೆಲ್ಲ ನಮ್ಮ ಮನೆಗೆ ಬಂದು ಅವರೆಲ್ಲ ಹೇಳಿದರು, ಇಲ್ಲ ಈ ಥರ ನೀವು ಇಲ್ಲಿ ಮನೆಯಾಗಿದ್ರೆ ಏನು ಗೊತ್ತಾಗಲ್ಲಪ್ಪ ಜನಕ್ಕೆ, ನೀವು ಹೊರಗಡೆ ಬಂದು ಒಂದು ಶಾಪ್ ಮಾಡಿರಿ, ನೀವು ಅಟ್ಲೀಸ್ಟ್ ಮಾರ್ಲಿದ್ರೆ ಅದು ಜನ ನೋಡಲಿ ಅದ್ರ ಬಗ್ಗೆ ಏನು. ಇವತ್ತು ನೋಡ್ತಾರೆ, ನಾಳೆ ನೋಡ್ತಾರೆ, ನಾಡ್ದು ಖರೀದಿ ಮಾಡ್ತಾರೆ, ನಮ್ಮ ಮನೆಗೆ ಒಂದಿರಲಪ್ಪ ಇದು ಅಂತಾರೆ ಅಂತೇಳಿ ಮಾಡಿದ್ವಿ ಸರ್. ಇವಾಗ ಅಂಗಡಿ ಮಾಡಿ ಒಂದು 5-6 ವರ್ಷ ಆಯ್ತು, ಚೆನ್ನಾಗಿ ನಡೀತಾ ಇದೆ ಸರ್. ಆಮೇಲೆ ಇದರಲ್ಲಿ ಭಾಳ ಇದು ಕೂಡ ಇದಾವೆ ಸರ್. ಡೊಳ್ಳು ಕುಣಿತ ಅಂದರೆ ಏನು ಸುಮ್ಮನೆ ಅಲ್ಲ, ಒಂದೊಂದು ಊರದಲ್ಲೇ ಹೋಗಿ ನಾವು ಕಣ್ಣೀರು ಹಾಕಿ ಬಂದು ಪ್ರಸಂಗ ಕೂಡ ಇದಾವೆ ಸರ್ ಇದರಲ್ಲಿ. ಯಾಕೆ? ಇವಾಗ ಕೆಲವೊಂದು ಕಡೆ ಜನ ಕರೆಸ್ತಾರೆ ಸರ್, ಸರಿ ನೋಡ್ಕೊಳೋದಿಲ್ಲ, ಊಟ ಕೂಡ ಇರಲ್ಲ ಅಂತಾರ, ನೀರು ಕೂಡ ಕೊಡಲ್ಲ ಅಂತಾರ. ಏನಂದರೆ ಈ ಸ್ಟೇಜ್ ಕಲಾವಿದ್ರನ್ನೇ ಬೇರೆ ಥರ ನೋಡ್ತಾರೆ ಸರ್. ನಮ್ಮ ಜನಪದ ಕಲಾವಿದ ಏನು ನಾವು ರೋಟ್ನಾಗ ಕುಣಿಯೋರ್ನ ನಮ್ಮನ್ನೇ ಒಂದು ಐತೆ ನೋಡ್ತಾರೆ ಸರ್ ಜನ. ಸ್ಟೇಜ್ ಪ್ರೋಗ್ರಾಮ್ ಇದ್ದಲ್ಲಿ ಅವರಿಗೆಲ್ಲ ಕುಂದಿರಿಸಿ ಎಲ್ಲ ಇದು ಮಾಡಿ ಇವನ್ನೆಲ್ಲ ನಮಗೇನು ಕೇರ್ ಮಾಡಲ್ಲ ಸರ್. ನಾವು ಹೋದ್ವಿನ ಇವ್ರೇನು ಬಿಡಪ್ಪ ರೋಡ್ನಾಗ ಕುಣಿತಾ ಇರ್ತಾರೆ, ಹಾಗೆ ಮಾಡ್ಕೊಂತ ಬರ್ತಾರೆ ಹಂಗಾಗಿ ಇದರಲ್ಲೇ ಭಾಳ ಕಷ್ಟ ಕೂಡ ಐತೆ ಸರ್. ಡೊಳ್ಳು ಕುಣಿತ ಸುಮ್ಮನೆ ಅಲ್ಲ. ಏನಂದ್ರೆ ಯಾವುದೋ ಒಂದು ಸ್ಟೇಜಿಗೆ ಕರೆದಾಗ ಅಪ್ಪ ಅವ್ರಿಗೆ ಏನೋ ಪ್ರಶಸ್ತಿ ಕೊಟ್ಟಾಗ ಅಥವಾ ಒಂದು ಏನೋ ಶಾಲೆಗೆ ಸನ್ಮಾನ ಮಾಡಿದಾಗ ಇವೆಲ್ಲ ಹಳೆ ಘಟನೆಗಳು ಏನಿರ್ತಾವಲ್ಲ ಸರ್, ಇವೆಲ್ಲ ಮರ್ತು ಬಿಡ್ತೀವಿ ನಾವು. ಏನೋ ಬಿಡಪ್ಪ ಅಪ್ಪಗೆ ಬಂತಲ್ಲ, ಕೊಟ್ರಲ್ಲ, ನಾವು ಮಾಡಿದ್ರೆ ನಮಗೇನ ಇದು ಆಗ್ತತಿ, ಮಾಡ್ಬೇಕಿದ್ನ ಅವಾಗ ಏನು ಸನ್ಮಾನಗಳು ಅವೆಲ್ಲ ಆದಾಗ ನಮ್ದು ಹಳೆ ನಾವೆಲ್ಲ ಮರ್ತು ಬಿಡ್ತೀವಿ ಸರ್. ಇದು ಡೊಳ್ಳು ಕುಣಿತ ಎಲ್ಲ ಮೈಕೆ ಎಲ್ಲ ನೋವು ಸರ್ ಅಪ್ಪವ್ರಿಗೆ. ಒಬ್ರು ದಿನ ನೈಟ್ ಮಕ್ಕಬೇಕಂದ್ರೆ ಕಾಲು ತುಳಿತಾರೆ ಸರ್ ಮೊಮ್ಮಕ್ಕಳೆಲ್ಲ. ಈ ಸೊಂಟ ನೋವು, ಕಾಲು ನೋವು, ಕಿವಿ ಕೂಡ ಕೇಳಿಸಲ್ಲ. ಇವಾಗೆಲ್ಲ ಗೌರ್ಮೆಂಟ್ನವರೆಲ್ಲ ಸ್ವಲ್ಪ ಸವಲತ್ತು ಮಾಡಿದ್ದಾರೆ ಸರ್. ಈಗ 2000 ಮಾಸಾಸನ ಒಂದು ಕೊಡ್ತಾ ಇದ್ದಾರೆ ಎಲ್ಲ. ಏನಂದರೆ ನಮ್ಮ ಡೊಳ್ಳು ಕುಣಿತ ಉಳಿಬೇಕಂಬೋದೇ ನಮ್ಮ ಉದ್ದೇಶ ಸರ್. ನಮ್ಮ ಮೊದಲಿಂದ ಮಾಡ್ಕೊಂಡು ಈ ಡೊಳ್ಳು ಕುಣಿತ ಉಳಿಬೇಕು, ಮೂಲನೇ ಉಳಿಬೇಕಂತೇಳಿ ನಾವು ಇದು ಮಾಡ್ಕೊಂತ ಬರ್ತೀವಿ ಸರ್. ಕೆಲವೊಂದು ಕಡೆಗೆ ಅಡ್ರೆಸ್ ಹೇಳ್ದಂಗೆ ಹೇಳ್ಬಿಡೋದು, ಇಷ್ಟು ಜನ ಬರ್ರಿ, ಅಷ್ಟು ಜನ ಬರ್ರಿ, ಏನೋ ಅವೇನ ಮಾತಂಬೋದು. ಜನ ಕೂಡ ಒಂದ್ಸಲ ಸುಮ್ಮನೆ ಹೇಳ್ಬಿಡೋದು, ಇಲ್ಲಿಗೆ ಬರ್ರಪ್ಪ ನೀವು, ಇಲ್ಲೊಂದು ಕಾರ್ಯಕ್ರಮ ಐತಿ, ಅಲ್ಲಿ ಹೋದ್ರೆ ಇರೋದಿಲ್ಲ, ನಾವು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬೋದು. ಈ ಥರ ಕೂಡ ನಮಗೆ ಭಾಳ ಆಗಿದೆ ಸರ್. ಏನಂದರೆ ನಾವು ಇದು ಮಾಡ್ಕೊಂತ ಇರ್ಲಿ ಬಿಡಪ್ಪ, ಅದನ್ನೆಲ್ಲ ನೋವು ಹೇಳ್ಬಾರ್ದು, ಹಿಂಗೆ ಮಾಡ್ಕೊಂತ ಹೊಂಟಿವಿ ಸರ್. ಇವಾಗೆಲ್ಲ ಅದೇನೆಲ್ಲ ಇದು ಬಂದಾಗ ಮಾಡಬೇಕು, ನಾವು ಇದನ್ನ ಯಾಕೆ ಬಿಡಬಾರ್ದು. ಇವಾಗೆಲ್ಲ ಜನ ಕೂಡ ಇದನ್ನ ಇಷ್ಟಪಡ್ತಾರೆ ಸರ್. ಆಮೇಲೆ ಇನ್ನೊಂದು ಏನಂದ್ರೆ ಇವಾಗಿನ ಇದಕ್ಕೆ ಡೊಳ್ಳು ಕುಣಿತ ಇಲ್ದಂಗೆ ಏನು ಕಾರ್ಯಕ್ರಮ ಮಾಡೋದು ಸರ್.
ಒಂದು ಸಣ್ಣದೇನ ಶೋರೂಮ್ ಓಪನಿಂಗ್ ಆಗ್ಬೇಕು, ಅಂಗಡಿ ಓಪನಿಂಗ್ ಆಗ್ಬೇಕಂದ್ರೆ ಕೂಡ ಡೊಳ್ಳು ಕುಣಿತ ಕರೆಸ್ತಾರೆ ಸರ್. ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಎಲ್ಲ ದೇವ್ರು ಮಾಡಕ್ಕೆ ಹೋಗ್ತೀವಿ, ಎಲ್ಲ ದೇವಸ್ಥಾನ ಪ್ರೋಗ್ರಾಮ್ಗಳಿಗೆ ಹೋಗ್ತೀವಿ. ಈ ಕರ್ನಾಟಕದಲ್ಲಿ ಎಷ್ಟು ಜನ ಡೊಳ್ಳು ಕಲಾವಿದರು ಇರ್ಬೋದು, ಒಂದು 30 ಜನ ಅಷ್ಟೇ. ಹೌದು, ಅಷ್ಟೇ ಸರ್. ಬಾರ್ ಸರ್ ಇದ್ದಾರೆ ಸರ್, ಅವ್ರಿಗೆ ಮಾಡ್ಕೊಳಕ್ಕೆ ಬರಲ್ಲ. ಇದು ಎಕ್ಸಾಂಪಲ್, ಇವಾಗ ನಾವು ನಮ್ಮ ಟೀಮ್ನಲ್ಲಿ ಹುಡುಗರು ಇರ್ತಾರೆ ಸರ್, ಏನೋ ಒಂದು ಇದು ಮಾಡಿದಾಗ ನಾವು ಒಂದು ಟೀಮ್ ಮಾಡ್ಕೊಂತೀವಿ. ಹಂಗಾಗಿ ಹೋಗಿ ಮಾಡ್ಕೊಂಬರೋ ಭಾಳ ಮಾಡ್ಯಾರ ಸರ್. ಅದನ್ನ ಆ ಟೀಮ್ಗಳೆಲ್ಲ ಮಾಡ್ಯಾರ. ಏನಂದ್ರೆ ಅವ್ರಿಗೆ ರೆಡಿ ಮಾಡ್ಕೊಂಬಕ್ಕೆ ಬರಲ್ಲ, ಮತ್ತು ನಮ್ಮಂತ ಅರ್ಥಕ್ಕೆ ತಂದು ಕೊಡ್ತಾರೆ, ನಾವೆಲ್ಲ ರೆಡಿ ಮಾಡಿ. ಇವಾಗ ಬೇರೆ ಶಿವಮೊಗ್ಗ, ಸಾಗರ ಆ ಕಡೆಗೆಲ್ಲ ಡೊಳ್ಳು ತಗೊಂಡೋಗಿರ್ತಾರೆ ಸರ್, ಅವ್ರು ಬಿಕ್ಕಂಗೆ ಬರಲ್ಲ, ಆದ್ರೂ ಕೂಡ ಟೀಮ್ ನಡೆಸ್ತಾರೆ. ನಮ್ದ್ರೆ ಕೂಡ ಬ್ರೋಕರ್ ಕಲಾವಿದ್ರು ಭಾಳ ಮಂದಿ ಆಗ್ಯಾರ ಸರ್. ಇವಾಗ ಏನು ಬ್ರೋಕರ್ ಕಲಾವಿದ್ರು? ಇವಾಗ ನಾವು ಒಂದು ಟೀಮ್ ಸರ್, ಡೊಳ್ಳಿನ ಟೀಮ್. ನನ್ನ ಹತ್ರ ಇದೆಯಪ್ಪ, ನಾನು ಕರೆಸ್ತೀನಿ, ಅವ್ರ ಅಡ್ರೆಸ್ ಇದು ತಗೊಂಡು ಅಮೌಂಟ್ ಇಸ್ಕೊಂಬಿಡೋದು ಸರ್. ಆರ್ಡರ್ ತೊಗೊಂಡ್ಬಿಡ್ತಾರೆ. ಆಟ ತಗೊಂಬಿಡೋದು ಸರ್. ನಮ್ಮಂತಾರಿಗೆ ಹೇಳ್ಬಿಡೋದು, ನೀವು ಹೋಗ್ರಪ್ಪ ಡೊಳ್ಳು ಕುಣಿತ ಹಿಡ್ಕೊಂಬಿಟ್ಟು ನೋಡಿ ನನ್ನ ಕಾರ್ಯಕ್ರಮ. ಅವ್ರು ಏನೋ ಮಾತಾಡ್ಕೊಂಡಿರ್ತಾರೆ, ನಮಗೆ ಏನೋ ಕೊಟ್ಬಿಡ್ತಾರೆ, ನಮಗೆ ಅದು ಗೊತ್ತಾಗಲ್ಲ. ನಾವು ಬಂದು ಬಂದ್ಬಿಡ್ತೀವಿ ಸರ್. ಹಿಂಗೆ ಕೂಡ ನಡೀತೈತೆ ಸರ್ ನಮ್ದ್ರಾಗ. ಇಂಥವೆಲ್ಲ ಮಾಡ್ತಾರೆ ಸರ್ ಬ್ರೋಕರ್ ಕಲಾವಿದ್ರು. ಹೌದು, ಅವರೆಲ್ಲ ಆ ಥರ ಹಿಡ್ಕೊಂಬೋದು, ಕಳ್ಸೋದು ಹಿಂಗೆ ಕೂಡ ಮಾಡ್ತಾರೆ ಸರ್. ಅವ್ರಿಗೆಲ್ಲ ಬಿಕ್ಕಂಗೆ ಬರಲ್ಲ. ಕೆಲವೊಂದು ಇವಾಗ ಲೇಡೀಸ್ ಟೀಮ್ಗಳು ಕೂಡ ಮಾಡ್ಕೊಂಡಾರೆ ಸರ್, ಕೊಟ್ಟಿವಿ ನಾವು ಕೂಡ ಡೊಳ್ಳುಗಳು, ಅವು ಕೂಡ ಮಾಡ್ಯಾರ ಸರ್. ಇವಾಗ ನಿಮ್ಮ ಸಾಮಾಜಿಕವಾಗಿ ಹೆಂಗೆ ನೋಡ್ತಾರೆ ಜನ? ಇಲ್ಲ, ಇದಕ್ಕೇನು ಬೆಲೆ ಐತೆ ಸರ್, ಏನು ತೊಂದರೆ ಇಲ್ಲ. ನಮಗೇನು ಆ ಥರ ಏನು ನೋಡೋದಿಲ್ಲ. ಚೆನ್ನಾಗೆಲ್ಲ ಇದಕ್ಕೆಲ್ಲ ವ್ಯಾಲ್ಯೂ ಕೊಟ್ಟಂಗೆ ನಮಗೆ ಕೂಡ ಕೊಡ್ತಾರೆ. ಇವರು ಕಲಾವಿದ್ರಪ್ಪ, ಇವರು ನಮ್ಮ ಕಡೆಯಲ್ಲಿ ಏನಂದರೆ ನಾವು ದೇವ್ರ ಕಾರ್ಯವೆಲ್ಲ ಮಾಡ್ತೀವಿ ಸರ್. ದೇವ್ರ ಕಾರ್ಯ ಮಾಡಿದೆ ಇವರೆಲ್ಲ ಕುರುಬ್ರಪ್ಪ ಒಳ್ಳೇದಾಕೈತಿ, ಇವ್ರ ಮನೆಗೆ ಬಂದ್ರೆ. ಹೌದು, ಮಾಡ್ತಾರೆ. ನಂಬಿಕೆ ಇದೆ ನಮ್ಮಲ್ಲಿ. ಐತೆ ಸರ್. ಆಮೇಲೆ ಯಾವ್ದಾನ ಒಂದು ಶಾಪ್ ಓಪನಿಂಗ್ ಆದ್ರೂ ಕೂಡ ಕರೀತಾರೆ ಸರ್ ನಮ್ಮನ್ನು. ನಾವು ಕಂಬಳಿ ಪೂಜೆಗೆ ಹೋಗ್ತೀವಿ ಸರ್, ಡೊಳ್ಳು ತಂದು ಹೋಗಿ ಪೂಜೆ ಮಾಡಿ. ಕಂಬಳಿ ಪೂಜೆ ಅಂದ್ರೆ ಇವಾಗ ಅಂಗಡಿ ಶಾಪ್ ಓಪನಿಂಗ್ ಇರ್ತಾರೆ ಸರ್. ಉದಾಹರಣೆಗೆ ಒಂದು ಬೈಕ್ ಶೋರೂಮ್ ಓಪನಿಂಗ್ ಇರುತ್ತಲ್ಲ ಸರ್, ನಮ್ಮನ್ನು ಕರೀತಾರೆ ಸರ್. ಈ ಕಂಬಳಿ ಇಟ್ಟು ಡೊಳ್ಳು ಪೂಜೆ ಮಾಡಿ ಅವ್ರ ತಕ್ಕ ಡೊಳ್ಳು ವಾಳ್ಗ ಮಾಡಿ ಬರ್ತೀವಿ ಸರ್ ನಾವು. ಒಂಥರ ಮಂಗಳವಾದ್ಯ. ಹೌದು ಸರ್, ಮಂಗಳವಾದ್ಯ ಇದು ನಮ್ಮ ಇದರಲ್ಲೇ ಇದು ಮದುವೆ ಆದ್ರೂ ಕೂಡ ಇದು ಬೇಕು ಸರ್. ಮದುವೆ ಕೂಡ ನಾವು ಡೊಳ್ಳು ಮಾಡ್ತೀವಿ ಸರ್. ಹಾಗಾಗಿ ಇದು ಮಂಗಳವಾದ್ಯ ಸರ್. ಇದು ಫಸ್ಟಿಂದ ಬಂದಿರೋದು, ಇದು ಮೂಲನೇ ಇದು ಮಂಗಳವಾದ್ಯ. ಹಾಗಾಗಿ ಅಂಥವಕ್ಕೆಲ್ಲ ಹೋಗ್ತೀವಿ ಸರ್ ನಾವು. ಹೋಗಿ ಅದನ್ನೆಲ್ಲ ಇದು ಮಾಡಿ, ಆಮೇಲೆ ಸಣ್ಣದೇನೋ ಅಂಗಡಿ ಇಟ್ಟರೆ ಕೂಡ ಹೋಗಿ ಬೋಣಿಗೆ ಕುರುಬರು ಬೋಣಿಗೆ ಆಗ್ಬೇಕಂತಾರೆ, ಹಂಗೆಲ್ಲ ಹೋಗಿ ಮಾಡಿಬಿಡ್ತೀವಿ ಸರ್. ಪರಂಪರೆ. ಹೌದು ಸರ್. ಕಲಾವಿದರಾದ್ರೆ ಜೀವನ ಕಷ್ಟ ಅಂತಾರಲ್ಲ, ಮತ್ತೆ ಮಾಡ್ಬೇಕ್ರಿ. ಇದು ನಮ್ದು ಬಿದ್ದೋದ್ರೆ ಮತ್ತೆ ಹಿಂದೆ ಕಾಯಿ ಬಿಡ್ತೈತಿ. ಇದು ನಮ್ದು ಉಸಿರು ಹೋದ್ರೆ ಹೆಸರು ಉಳಿಯೋದಿಲ್ಲ. ಇವಾಗ ಯಾಕೆ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಬಂದ್ರೆ ಸಹಿ, ಮತ್ತು ಹಿಂದ್ಲರೆಲ್ಲ ಮೆತ್ತಗಾಯಿ ಬಿಟ್ಟಾರ, ಅಷ್ಟು ಮಂದಿ ಹೋಗ್ಬಿಟ್ಟಾರ, ಅವ್ರ ಮನೆಗಳಿಗೆ ಮಾಡಿರಲ್ಲ. ಈಗ ನಾವೇನೋ ಮಾಡಬೇಕು ಮತ್ತೆ ಅಂತ ಹಿಂಗೆ ಮುಂದೆ ಹೂಡಿವಿ. ಮತ್ತು ಏನು ಮಾಡೋದೈತಿ ಅವ್ರು ಮತ್ತೆ ಮಾಡಾರಲ್ಲದ ಏನು ಮಾಡ್ತೀವಿ ಪಾಪ. ಈಗ ನಮ್ಮ ಮಕ್ಕಳಂತ ನಮ್ಮಪ್ಪಂದು ಉಳಿಸ್ಬೇಕಪ್ಪ ನಾವು ಹೋದ್ರ ಅಂತ ನಮ್ಮ ಮಕ್ಕಳು ಮತ್ತೆ ತಲೆಗೆ ಹಾಕ್ಯಂಡು ಮಾಡ್ತಿದ್ದಾರೆ. ಕೆಲವು ಮಂದಿ ಅಲ್ಲಿಗೆ ಬಿಟ್ಬಿಟ್ಟಾರ, ಹೋಗ್ಬಿಟ್ಟಾರ. ಎಲ್ಲ ಕಲಾವಿದರು, ಭಾಳ ಮಂದಿ ಕಲಾವಿದರು ಹೋಗ್ಬಿಟ್ಟಾರ. ನನ್ನ ಜೊತೆಗೆ ಬಿಡ್ದಾರಲ್ಲ ಕಲಾವಿದರೆಲ್ಲ ಹೋಗ್ಬಿಟ್ಟಾರ. ಎಲ್ಲ ಇದು ಮಾಡಿ ಅವರು ನಮ್ಮಂಗೆ ತಾಂದರು ಎಲ್ಲ ಇದಾಗ್ಬಿಟ್ಟಾರ. ಆರೋಗ್ಯ ಹೇಗೆ ಮೇಂಟೈನ್ ಮಾಡ್ತೀರಿ? ಆರೋಗ್ಯ ಮಾಡ್ತೀವಿ ಸರ್. ಎಲ್ಲ ಮನ್ಯಾಗ ಇದು ಮಾಡ್ತೀವಿ, ಕರೆಕ್ಟ್ ಟೈಮಿಗೆ ಊಟ ಕೊಡ್ತಾರೆ, ಗುಳಿಗೆ ನುಂಗ್ತೀವಿ. ಆರೋಗ್ಯನೂ ಬೇಕಾಯ್ತು. ಒಂದ್ಸಲ ಹಾರ್ಟ್ ಪ್ರಾಬ್ಲಮ್ ಕೂಡ ಆಗಿತ್ತು ಸರ್ ಅಪ್ಪರಿಗೆ. ಹೌದಾ? ಹೌದು ಹೌದು ಸರ್. ಅದಂತ ಬಂದ್ವಿ ಧಾರವಾಡಕ್ಕೆ ಹೋಗಿ. ಆವಾಗಲಿದ್ದ ಆರಾಮದೀನಿ, ಇಲ್ಲ ಅಂತಲ್ಲ. ಮತ್ತು ಭಾಳ ಎಲ್ಲೇನೋ ಬಿಸ್ಲಾಗ ಪಸ್ಲಾಗ ಯಾವಿ ಬದುಕು ಏನೋ ಮಾಡೋಕ್ಕಲ್ಲ, ಆರಾಮ ಅದೀನಿ. ನೋಡ್ಕೊತಾರೆ, ಚೆನ್ನಾಗೆ ನೋಡ್ಕೊಂತಾರೆ, ಮಕ್ಕಳು ನೋಡ್ಕೊಂತಾರೆ, ಮಕ್ಕಳು ನೋಡ್ಕೊಂತಾರೆ. ಜಗಳ ಆಡ್ತಾರ? ಇಲ್ಲ, ಜಗಳ ಆಡಂಗಿಲ್ಲ. ಎಲ್ಲಿಗೇನು ಹೋದ್ರೆ ಮುದ್ದೆ ತಿಲ್ಲಿಗೇನ ಊಟ ಮಾಡಿದ್ನೆಲ್ಲ ಸ್ನಾನ ಮಾಡ್ತಾರೆ ಜೀವದಾರ. ಇಲ್ಲದ್ರೆ ಆ ಜೀವ ಇಲ್ಲದ್ರೆ ಇಲ್ಲಿವರೆಗೆ ಮೊಮ್ಮಕ್ಕಳಾಗೋವರೆಗೆ ನಾವು ಹಿಂಗಿರ್ತಿದ್ದಲ್ಲ. ಜೀವ ಮಾಡ್ತಾರೆ. ನೀವು ಮಾಡ್ತೀರಾ? ಮಾಡ್ತೀವಿ, ಇಬ್ಬರಿಗೆ ಜೀವ ದೈವತೆ. ಎಲ್ಲೇನು ಹೋದ್ರೆ ನಿಮ್ಮಮ್ಮ ಎಲ್ಲಿ ಹೇಳ ಅಂತ ಕೇಳ್ತೀವಿ. ಹೊರಗೆ ಅಲ್ಲಿ ಅಂಗಡಿ ಹಾಕೊಂಡಿರ್ತಾಳೆ, ಅಲ್ಲಿ ಹೋಗ್ಯಾಳ ಇಲ್ಲಿ ಹೋಗ್ಯಾಳ ಅಂತ ಹೇಳ್ತಾಳೆ. ಯಜಮಾನ ಎಲ್ಲಿ ಹೋಗ್ಯ, ನಾನು ಬಿಸಿಲು ಹೊತ್ತು ಮನೆಗೆ ಹೋಗ್ಬಿಡು ಮಕ್ಕಂಬಿಡು ಅಂತಂತಾಳೆ. ಹಂಗೆ ಮಡಿಕಂತ ಬಂದೀವಿ ಇಲ್ಲಿವರೆಗೆ. ಮುಂದೆ ಹೆಂಗೆ ಮಾಡ್ತಾನೆ ದೇವ್ರಿಗೆ ಬಿಟ್ಟಿದ್ದು.
ಅಮ್ಮ ನಮಸ್ತೆ. ನಮಸ್ತೆ ಸರ್. ಹೇಗಿದ್ರಿ ಸರ್ ಚೆನ್ನಾಗಿದೆ ಸರ್. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಕೊಂತಾರ, ನನ್ನ ಕೆಲಸ ಎಲ್ಲ ಮಾಡ್ತಾರ, ಎಲ್ಲರೂ ಚೆನ್ನಾಗಿದಾವೆ. ಹ್ಞೂ ಸರ್. ಎಷ್ಟು ತಮ್ಗೆ ವಯಸ್ಸು? ಸರ್ ನನಗೆ ಒಂದು 55 ಇರ್ಬೋದು ಸರ್, 58 ಹಂಗೆ. ಎಷ್ಟು ನಿಮ್ಮ ಮನೆಯವ್ರಿಗೆ ವಯಸ್ಸು? 60. ಕಮ್ಮಿ ಹೇಳ್ತಾ ಇದಾರೆ. ಗೊತ್ತಿಲ್ಲ. ಇಲ್ಲ ಸರ್, ನನಗೆ ಶಾಲೆಗೆ ಓದಿಲ್ಲ, ಏನು ಓದಿಲ್ಲ. 60 ವರ್ಷ. ಹ್ಞೂ ಸರ್ 60 ಇರ್ಬೋದು ಸರ್, ಒಂದು 60 ವರ್ಷ ಇರ್ಬೋದು. ಯಾವ ಊರು ನಿಮ್ದು? ಹರಪನಹಳ್ಳಿ ಸರ್, ನಾನು ತವ್ರ ಮನೆ. ನಾನು ಹೋಗಲ್ಲ ಸರ್, ಇದೆಲ್ಲ ಕೆಲಸ ಮಾಡ್ಕೊಂತ ಹೇಳಿದ್ರು ಅವರು, ಅದನ್ನೇ ನಾನು ತಗೊಂಬಂದು ಇಲ್ಲೇ ನಾನೆಲ್ಲ ಇದನ್ನ ಮಾಡ್ಕೊಂತ ನನ್ನ ಮಕ್ಕಳು ಶಸ್ತ್ರು ಎಲ್ಲರೂ ಸುಖವಾಗಿ ಮಾಡ್ಕೊಂತ ಹೋಗ್ತದವಿ ಸರ್ ನಾವು. ಹ್ಞೂ ಸರ್. ಎಲ್ಲಿ ಸಿಕ್ಕರು ನಿಮ್ಗೆ? ಎಲ್ಲಿ ಸಿಕ್ಕರ್ ಸರ್, ಅಲ್ಲಿಗೆ ನಮ್ಮೂರಿಗೆ ಬಂದಿದ್ರು, ಮತ್ತೆ ನಮ್ಮಮ್ಮರು ಮತ್ತೆ ಮಾತಾಡಿ ಕೊಟ್ಟು ಹೋಗ ಅಂತ ಕಳ್ಸಿದ್ರು, ಮದುವೆ ಮಾಡಿ ನಮ್ಮ ಮನ್ಯಾಗ ಮಾಡಿ ಕಳ್ಸಿದ್ರು ಇವ್ರನ್ನ. ಯಾಕೆ ಮದುವೆ ಆದ್ರಿ ಇವ್ರನ್ನ? ನೋಡಕ್ ಬಂದಾರ ಸರ್ ನನ್ನ. ಹ್ಞೂ ಸರ್. ಲವ್ ಮ್ಯಾರೇಜಾ? ಇಲ್ಲ ಸರ್, ಹಂಗೇನಿಲ್ಲ. ಮತ್ತೆ ಅವ್ರು ಡೊಳ್ಳು ನೋಡಿ ಇಷ್ಟಪಟ್ಟಿದ್ರು? ಹ್ಞೂ ಸರ್. ಮತ್ತೆ ಅವರು ಊರೂರಿಗೆ ಬಡಿಯಕ್ಕೆ ಹೋಗ್ತಾರ ಸರ್. ನಮ್ಮೂರಿಗೆ ಬಂದಾರ, ನಾನು ನೋಡಕ್ಕಂಬದು ಏನು ಗೊತ್ತು ಸರ್, ಜಾತ್ರೆ ಮಾಡಿದ್ರು ಊರ್ ಜಾತ್ರೆ ಕರೆಸ್ತಾರ, ಅವಾಗ ಗುಡಿಗಳು ತಲೆಲ್ಲ ಬಿಡ್ದಾರ, ಮತ್ತು ನೋಡ್ಕೊಂಡು ಯಜಮಾನ್ರು ಕೊಡ್ರಿ ಅಂತ ಕೊಟ್ಟು ಮಾತಾಡಿ ಎಲ್ಲ ಮಾಡ್ಯಾರ. ಹ್ಞೂ ಸರ್. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ಅವಾಗ ಒಂದು 18 ಇರ್ಬೋದು ಸರ್. ಎಷ್ಟಿತ್ತು ಅವ್ರ ವಯಸ್ಸು ಅವಾಗ? ಅವಾಗ 18 ಇರ್ಬೋದು. 18 ಅವ್ರಿಗೆ ಜಾಸ್ತಿ ಇರ್ಬೋದು ಬಿಡು ಸರ್, 18, 20, 21 ಇರ್ಬೋದು ಇವ್ರಿಗೆ. ನನಗೆ ಒಂದು 19, 18 ಇರ್ಬೋದು. ಇಲ್ಲ ಸರ್. ಅವಾಗ ಏಜ್ ಕೇಳ್ತಿದ್ದಲ್ಲ? ಕೇಳ್ತಿರ್ಲಿಲ್ಲ. ಇಲ್ಲ ಸರ್, ಅವಾಗ ಯಾಕೆ ಕೇಳ್ತಿದ್ದಿಲ್ಲ. ಏನಂತ ಸಣ್ಣ ಹುಡುಗರನ್ನ ತಾಳಿ ಕಟ್ಟಾರ, 5 ವರ್ಷ 6 ವರ್ಷ ಮದುವೆ ಮಾಡ್ತಿದ್ರು ಆಕಳ ಮಕ್ಕಳ. ಆಕಳ ಮಕ್ಕಳು ಬಿಡಿಗಾಡಿ ಇದು ಮಾಡ್ಬಿಡ್ತಾನ, ಬೇರೆ ಇದು ಮಾಡ್ತಾನ, ನಮ್ಮದು ಸಣ್ಣ ಸಣ್ಣ ಮದುವೆ ಮಾಡೋದು ಅವಾಗ. ಇವಾಗೆಲ್ಲ ಮತ್ತೆ ಏಜ್ ಆಗಲ್ದ್ರೆ ಇದು ಮಾಡೋದಿಲ್ಲ ಹಂಗ. ನೀವು ಸ್ಕೂಲ್ಗೆ ಹೋಗಿದ್ರಾ? ಇಲ್ಲ ಸರ್, ಒಂದು ಕ್ಲಾಸ್ ಕೂಡ ಓದಿಲ್ಲ ನಾನು. ಸ್ಕೂಲ್ ಕಾಲೇ ಇಟ್ಟಿಲ್ಲ? ಹ್ಞೂ ಸರ್. ಯಾಕೆ? ಏನೋ ನಮ್ಮ ಮನೆಗೆಲ್ಲ ರೈತರ ಕೆಲಸ ಇಂಥ ಕೆಲಸ ಎಲ್ಲ ಮಾಡ್ತಿದ್ರು ಸರ್, ನಾನು ನೋಡಿ ಮಾಡ್ಬೇಕಲ್ಲ ಇಂಥದ್ದೆಲ್ಲ ಅಂತ ನಾವು ಹೋಗಿಲ್ಲ ಸರ್. ಎಷ್ಟು ಮಕ್ಳು ನೀವು? 5 ಮಂದಿ ಹೆಣ್ಮಕ್ಳು ಸರ್. ನಾವು 2 ಗಂಡು ಮಕ್ಕಳು. ನಮ್ಮ ಅಣ್ಣವ್ರು, ನಮ್ಮ ತಂದೆಯರಿಲ್ಲ, ನಾನು ಸಣ್ಣಕ್ಕಿದ್ದಾಗ ತೀರ್ಯಾರ. ನಮ್ಮಮ್ಮ ನಮ್ಮ ಅಣ್ಣರೆಲ್ಲ ಜೋಪಾನ ಮಾಡಿ, ನಮ್ಮ ಅಣ್ಣ ಎಲ್ರೂ ಮದುವೆ ಮಾಡಿ ಅವನು ಮಾಡ್ಕೊಂಡ. ಈಗ ಅವ್ರಿಗೆ ಮೊಮ್ಮಕ್ಕಳಾಗೆಲ್ಲ ಸುಖವಾಗಿದಾರ ಸರ್ ಅವ್ರು. ಮದುವೆ ಮಾಡ್ಕೊಂಡ್ರಿ? ಹ್ಞೂ ಸರ್. ಆಮೇಲೆ ಏನು ಸರ್, ನಮ್ಮ ಬಾಳ್ಮಿ ನಮಗೆ ಅವ್ರದ್ದು ಅವ್ರಿಗೆ. ಅಲ್ಲ, ಹೆಂಗಿತ್ತು ಮದುವೆ ಆಗಿ ಶುರು ಮಾಡಿದಾಗ ಲೈಫ್ ಹೆಂಗಿತ್ತು, ಜೀವನ ಹೆಂಗಿತ್ತು? ಏನಿಲ್ಲ ಸರ್, ಇವ್ರಿಗೆ ಭಾಳ ಕಷ್ಟ. ಹಂಗೆ ರೈತಕ್ಕಿ ಕೆಲಸ ಮಾಡ್ಕೊಂತ ಹಂಗೆ ಜೀವನ ಮಾಡ್ತಿದ್ವಿ. ಡೋಲ್ ಬಡಿಯಕ್ಕೆ ಹೋದ್ರೆ ಹಂಗೆ ಹೋಗಿಬಿಡೋರು. ಹೋಗ್ತೀನಿ ನೀನು, ನಾವು ಹೆಂಗೆ ಜೀವನ ಮಾಡಕ್ಕಂದ್ರೆ ಹೆಂಗನ ಮಾಡ್ಕೇಳ್ರಿ, ನಾನು ಹೋಗ್ಬಿಡ್ತೀನಿ, ನಾನು ಇರಲ್ಲ ಅಂತಿದ್ರು. ಮತ್ತು ಹಂಗೆ ಇವು ಮಕ್ಕಳಾದವು, ಮಕ್ಳಿಗೆ ಹುಟ್ಟ್ಯಾರ, ಮಕ್ಕಳನ್ನ ನೋಡಿ ಇರ್ಬೇಕು, ನೀನು ಹಂಗೆ ಹೋಗ್ಬಿಟ್ರಿ ಹಂಗೆ 4 ದಿನ 2 ದಿನ ಅಂದ್ರೆ, ಏನೋ ಮಕ್ಕಳು ನೀವು ಇದ್ದೀರಲ್ಲ, ಎಲ್ಲರೂ ನೋಡ್ಕೊಂಡು ದುಡ್ಕೊಂಡು ತಿನ್ನಿರಿ ಅಂತಂದ್ರು ಸರ್. ಮತ್ತು ಇದನ್ನೇ ಮಾಡ್ಕೊಂತ ಅದರಲ್ಲಿಂದ ಜೀವನ. ಮತ್ತು ಒಂದೊಂದೇಟು ರೊಕ್ಕ ಕೊಡ್ತಿತ್ತು, ಒಂದೊಂದೇಟು ಕೊಡ್ತಿದ್ದಿಲ್ಲ ಅವ್ರ ಜನ. ಮತ್ತು ಹಂಗೆ ಮಾಡ್ಕೊಂತ ಕೂಲಿ ನಾಲಿ ಮಾಡ್ಕೊಂತ, ಮತ್ತು ಇದನ್ನ ಕಡ್ಗ, ದಾರ, ಗದಿಗೆ ಕಂಬಳಿ, ಟೋಪಿ ಅಂಥವೆಲ್ಲ ಮಾರಿ ಮನೆಗೆ ಸಂಸಾರ ನಡೆಸ್ತೀವಿ. ಇವರು ಡೊಳ್ಳು ಬಾರಿಸಿ ದುಡ್ಡು ತರಲಿಲ್ಲ? ಯಾವಾಗ ಯಾರು ಕೊಡ್ತಿದ್ರು ಸರ್, ಊಟಕ್ಕಾಗಿ ಬಡ್ದು ಬರ್ತಿದ್ರು. ಹ್ಞೂ ಸರ್, ಹಂಗಿತ್ತು. ಮತ್ತು ಮಕ್ಕಳು 2 ಹೆಣ್ಮಕ್ಳು 2 ಗಂಡು ಮಕ್ಕಳು ಸರ್ ನನಗೆ. ಅವರು ದುಡ್ಕೊಂತ ಓದ್ಕೊಂತಿದ್ರು ಸರ್, ಸಾಲ ಇರೋದಿದ್ರೆ ಕೆಲ್ಸಕ್ಕೆ ಹೋಗ್ತಿದ್ರು. ಆಯ್ತಾರ ಭಾನುವಾರ ಹೆಂಗೆ ಶನಿವಾರ ಹಂಗೆ ಹೋಗ್ತಿದ್ದೆ. ಇವನು ದೊಡ್ಡ ಮಗ ಎಲ್ಲ ನಮ್ಮನ್ನ ಕರ್ಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂತ ಜೀವನ ಮಾಡೀವಿ ಸರ್ ಕಷ್ಟದಿಂದ. ಹೆಂಗೆ ಸಾಕಿದ್ರಿ ಮಕ್ಕಳನ್ನ? ಅದೇ ಸರ್, ಮತ್ತು ಇದು ಸ್ವಲ್ಪ ದನಗಳು ಕುರಿಮರಿ ಮೇಯಿಸ್ತಿದ್ವಿ, ಮತ್ತು ಕಂಬಳಿ ಕೆಲಸ ಮಾಡ್ತಿದ್ವಿ. ಹಂಗಾಗಿ ಮತ್ತು ಆ ಹುಡುಗರು ಸಾಲಿಲ್ದಾಗ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಿದ್ವಿ, ರೈತಕ್ಕೆ ಕೆಲ್ಸಕ್ಕೆ ಎಲ್ಲರೂ ಒಟ್ಟಿಗೆ ದುಡ್ಕೊಂತ. ಮತ್ತು ಇದನ್ನ ಲೆಕ್ಕ ಬಿಟ್ಬಿಡ್ತಿದ್ವಿ ನಾವು. ಮತ್ತು ಬಂದರು ಬಡ್ದು ಬರ್ತಿತ್ತು, ಒಂದೊಂದು ದಿನ ರೊಕ್ಕ ಇದ್ದರೆ ಒಂದಷ್ಟು ಕೊಡ್ತಿದ್ದ, ಇಲ್ಲದ್ರೆ ಇಲ್ಲ, ಕೊಟ್ಟಿಲ್ಲಪ್ಪ ಅವ್ರು ಏನು ಮಾಡಬೇಕು ಅಂತ ಊಟ ಮಾಡಿ ಬಂದುಬಿಡೋದು. ನಮಗೆ ಊಟಕ್ಕೆ ಕೂಡ ಬಡ್ತಾನೆ ಸರ್ ಅವಾಗ. ಕೂಲಿ ಮಾಡಿದ್ರೆ ಅವ್ರ ಮನೆಗೆ ದುಡ್ಡು ಇಸ್ಕೊಂಬಂದು ನಾವು ರೇಷನ್ ತಂದ್ಕೊಂಡು ಮಾಡ್ಕೊತೀವಿ. ಮಂಗಳವಾರ ಶುಕ್ರವಾರ ಡೋಳಿಗೆ ಹೋದ್ರೆ, ಅಮ್ಮ ನಾನು ಅಪ್ಪನಿಂದ ಹೋಗಿ ಊಟ ಮಾಡಿ ಬರ್ತಾನಮ್ಮ ಅಂತಿತ್ತು ಮಗ, ಏನು ದೊಡ್ಡ ಮಗ. ಹ್ಞೂ ಸರ್, ಅಷ್ಟೆಲ್ಲ ಕಷ್ಟಪಟ್ಟೀವಿ. ಇವಾಗ ಮಕ್ಕಳೆಲ್ಲ ಜಾಣತನದಿಂದ ದುಡ್ಕೊಂಡು ಇವೆಲ್ಲ ಕೆಲಸ ಮಾಡ್ಕೊಂತ ಇವಾಗ ನಮಗೇನು ದೇವ್ರ ಅನ್ನಕ್ಕೆ ಬಡ್ತಾನಿಲ್ಲ ಸರ್. ಎಷ್ಟು ಮಂದಿ ಬಂದರೂ ಕೂಡ ಅನ್ನ ಹಾಕೋದು ದೇವ್ರು ಕೊಟ್ಟಾನ ಸರ್. ನನಗೆ ಭಾಳ ಕಷ್ಟ ಸರ್ ಅವಾಗ.
ಯಾರನ ಬೀಗರು ಬಂದ್ರು ಕೂಡ ಒಂದಿನ ಇದ್ರ ಇನ್ನೊಂದ್ ದಿನಕ್ಕ ಕಡಿಮೆ. ಅಮ್ಮರ ಮನ್ಯಾಗ ಸ್ವಲ್ಪ ಜೋಳ ಪಾಳ ತರ್ತಿದ್ವಿ, ಕೊಡ್ತಿದ್ರ ಅವರು. ಅದನ್ನ ಮಾಡ್ಕೊಂತ ಹೆಂಗ ಮಾಡಿವಿ ಸರ್ ಜೀವನ. ಮನೆ ಇತ್ತು ಸರ್, ಒಂದ್ 2 ರೂಮಿಂದ ಇತ್ತು, ಸ್ವಂತ ಇತ್ತು. ಗುಡಿಸ್ಲು ಫಸ್ಟಿಗೆ ಗುಡಿಸ್ಲು ಮಾಡ್ಕೊಂಡಿದ್ವಿ. ಆಮೇಲೆ ಜಂತ ಮನೆ ಅಂತ ಬಂದು ಒಂದ್ 2 ರೂಮ್ ಮಾಡ್ಕೊಂಡ್ವಿ. ಅದ್ರಾಗ ಮಾಡ್ಕೊಂತ ಬಂದ್ವಿ. ಮತ್ತು ಮಕ್ಕಳು ದುಡ್ದು ನಮಗೆ ಆಗೋದಲ್ಲಮ್ಮ ಎಂಬು ಚರ್ಮ ಒಣಗ್ಸಾಕ್ಬೇಕು, ನಾವು ಕಲ್ಸಕ್ಬೇಕು ಅಂದು ಇದನ್ನ ತಗೊಂಡು ಮಾಡ್ಕೊಂಡು ಇವಾಗ ಮನೆ ಕಟ್ಕೊಂಡು ಅವರು ಮದುವೆ ಮಾಡ್ಕೊಂಡ್ರು. ತಂಗಿಯರಿಗೆ ಮದುವೆ ಮಾಡಿಕೊಟ್ರು. ಮಕ್ಕಳೇ ಗಂಡು ಮಕ್ಕಳು ಎಲ್ಲ ಗಂಡು ಮಕ್ಳು ದುಡಿಮೆ. ಹ್ಞೂ ಸರ್, ಎಲ್ಲರೂ ಕಲ್ತು ಇವಾಗ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಸತ್ರು ಎಲ್ಲರೂ ಒಟ್ಟಿಗೆ ದುಡಿತೇವೆ ಸರ್. ಚೆನ್ನಾಗಿ ಮಾಡ್ತಾರೆ ಅವರು ಕೂಡ ಮನ್ಯಾಗ ಎಲ್ಲ ನೋಡ್ಕೊಂಡು. ಇವಾಗ ನೀನು ಸಾಕಮ್ಮ ಮಾಡಬೇಡ ಕೆಲಸ ಅಂದ್ರೂ ಕೂಡ ನಾನು ಬಿಡ್ತಾಯಿಲ್ಲ. ಅವ್ರನ್ನ ಕರ್ಕೊಂಡು ಎಲ್ಲ ಮಾಡ್ಕೊಂತ ಎಲ್ಲನ ಸಾಲು ಕೊಟ್ಟರು ಕೂಡ ನಾನು ವ್ಯಾಪಾರ ಮಾಡ್ಕೊಂಬರ್ತೀನಿ ಸರ್. ಒಬ್ಬಕ್ಕೆ ಸ್ಟಾಲು. ಹೌದು ಸರ್. ಏನು ವ್ಯಾಪಾರ ಮಾಡ್ತೀನಿ? ಇದು ನನ್ನ ಕಂಬಳಿ, ದಾರ, ಕಡ್ಗ, ಡಮುರ್ಗ ಎಲ್ಲ ನನ್ನ ಸಣ್ಣ ಐಟಮ್ ನನಗೆ ಹೇಳೋ ತಗೊಂಡೋಗಿ ನಾನು ಮಾಡ್ತೀನಿ. ಒಬ್ಬಕ್ಕೆ ಹೋಗ್ತೀನಮ್ಮ ನೀನು ಅಂದ್ರೆ ಹೂನಪ್ಪ ನಾನು ಒಬ್ಬಕ್ಕೆ ಹೋಗ್ತೀನಿ. ನಮ್ಮ ಮೇಡಮ್ ಅವ್ರು ಕರ್ಕೊಂಡು ಹೋಗಾರ, ಸಾರ್ ಕರ್ಕೊಂಡು ಹೋಗಾರ, ಅವ್ರ ಜೊತೆಗೆ ಹೋಗಿ ಮಾರ್ಕೊಂಡು ವ್ಯಾಪಾರ ಮಾಡ್ಕೊಂಡು. ಏನೂ ಆಗ್ತಾಯಿಲ್ಲ ಸರ್ ನನಗೆ, ಬರೀ ಖರ್ಚಿಗೆ ಆಗೈತೆ ಅಂದ್ರೆ ಅವರು 100-200 ಕೊಡ್ತಾರೆ ಸರ್ ನನಗೆ. ಅವರು ಸಾಹೇಬ್ರು ಆರಾಮಾಗಿ ಡೊಳ್ಳು ಹಿಡ್ಸ್ಕೊಂಡು ಅಯ್ಯೋ ಭಾಳ ಡೊಳ್ಳಿಂದ ಅಂದ್ರೆ ನಿನ್ನ ಬಿಟ್ಟೇನೋ ನಾನು ಡೊಳ್ಳು ಬಿಡೋದಲ್ಲ ಅಂತಂದ್ರೆ ಸರ್ ಇವರು. ಆದ್ರೂ ಒಂದಿನ ಬಿಟ್ಟಿರ್ತದಲ್ಲ ಸರ್, ನಾನು ಎಲ್ಲನ ಹೋಗಿರ್ಲಿ ಮನೆಗೆ ಬರ್ಬೇಕು ಅವರು. ಅಷ್ಟು ಜೀವ. ಅಮ್ಮರ ಊರಾಗ ಹೋದ್ರು ಕೂಡ ನನ್ನ ಜೊತೆಗೆ ಬರ್ಬೇಕು. 2 ದಿನ ಇದ್ರೆ ಮತ್ತೆ ನಾನು ಕರ್ಕೊಂಬರ್ಬೇಕು ಅವರು. ಹಂಗೆ ಬಿಟ್ಟು ಮಾತ್ರ ಇಲ್ಲ. ಚೆನ್ನಾಗಿ ಜೀವ. ಸರ್ ನೀವೇನು ಕೆಲಸ ಕಲ್ತ್ರಿ ಆಮೇಲೆ? ನಾನು ಇದನ್ನ ಕಲ್ತಿದ್ದೆ ಸರ್. ಏನು? ಇದು ಕಡ್ಗ, ದಾರ, ಟೋಪಿ, ಇದು ಕರಿ ಕಟ್ಟೋದು, ಗದ್ಗೆ ಕಂಬಳಿ ಮಾಡೋದು, ಸಾಲುಗಳು ಮಾಡೋದು, ಕಂಬಳಿ ಜೂಲ ಮಾಡೋದು, ಇವು ಡೊಳ್ಳುಗಳಿಗೆ ಎಲ್ಲ ಇವು ಜಾಂಡ, ಬಾಗಿಲು ಪದ್ರಿ ಇವೆಲ್ಲ ಐಟಮ್ಸ್ ಮಾಡ್ತೀವಿ ಸರ್. ಎಲ್ಲಿ ಕಲ್ತ್ರಿ ಇದೆಲ್ಲ? ನಮ್ಮ ಅಮ್ಮರ ಮನ್ಯಾಗ ಕಲ್ತೀವಿ ಸರ್. ಒಳ್ಳೆ ಕಲ್ತಿದ್ರಿ? ಹೌದು ಸರ್. ಅವ್ರು ಎಲ್ಲ ಕಂಬಳಿದು ಕುರುವಣಿ ಕೆಲಸ ಎಲ್ಲ ಅವ್ರು ಮಾಡ್ತಿದ್ರು ಸರ್. ಅವರು ರೈತಕ್ಕೆ ಮಾಡ್ಕೊಂತ ಇಂಥದ್ದೆಲ್ಲ ಮಾಡ್ತಿದ್ರು. ನಾನು ಅದನ್ನ ನೋಡ್ಕೊಂತ ಮಾಡಿದ್ದೆ. ಇದನ್ನ ಮಾಡಿದಕ್ಕಾಗಿ ನನಗೆ ತುತ್ತು ಅನ್ನತ್ತೆ ಸರ್. ಚೆನ್ನಾಗಿ ದೇವರು ಮಾಡಿ. ಈಗ ಹೇಗಿದೆ ನಿಮ್ಮ ವ್ಯಾಪಾರ? ಈಗ ಚೆನ್ನಾಗದ ಸರ್. ಚೆನ್ನಾಗಿ ಸುಖವಾಗಿ ಜೀವನ ನೆಮ್ಮದಿಯಾಗಿ ಬಾಳ್ತಾಯಿದೆ ಸರ್. ಕೆಲವೊಬ್ಬರಲ್ಲಿ ಮದುವೆ ಅದು ಮಕ್ಕಳಾಗಿರೋದೆಲ್ಲ ಬೇರೆ ಹೋಗ್ತಾರೆ, ಅವ್ರಿಗೇನು ಬೇರೆ ಕೂಡ ಹೋಗಿಲ್ಲ. ಅಷ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ. ಹ್ಞೂ ಸರ್. ಮೊಮ್ಮಕ್ಕಳು ಅಜ್ಜಿ ನೀನು ಸೈನ್ ಮಾಡಜ್ಜಿ, ಪ್ರಶಸ್ತಿ ತಗೊಂಡು ಸಂಘದಾಗ ಇರ್ತಿ, ಅವ್ರು ಏನನ್ನ ಕೇಳಿದ್ರೆ ಹೆಂಗೆ ಮಾಡ್ತೀನಿ ಅಂತ ನನಗೆ ಸೈನ್ ಮಾಡೋದು ಕಲಿಸ್ಯಾರ ಸರ್. ಸೈನ್ ಮಾಡ್ತೀನಿ. ಹ್ಞೂ ಸರ್. ಏನು ಪ್ರಶಸ್ತಿ ತಗೊಂಡ್ರಿ? ಇದು ಕನಕರತ್ನ ಪ್ರಶಸ್ತಿ ಬಂದೈತಲ್ಲ ಸರ್ ನನಗೆ. ಹೌದು. ಇದು ಚಿಂಚಣಿ ಬಿಡ್ನೆ ತಲೆ ಸ್ವಾಮಿಯವ್ರ ಮಠದವ್ರು ಕೊಟ್ಟಾರ. ಹ್ಞೂ ಸರ್. ಕಂಬಳಿ ಎಲ್ಲ ಮಾಡ್ತೀವಿ? ಹ್ಞೂ ಸರ್. ಜಾಂಡ, ಪದ್ರಿ ಏನೋ ಎಲ್ಲ ಸಾಮಾನುಗಳೆಲ್ಲ ಒಯ್ದು ಕೊಟ್ಟು ನಾನು ಪ್ರಶಸ್ತಿ ಇಸ್ಕೊಂಡು ಬಂತೀನಿ. ಒಳ್ಳೆ ಸಂಸಾರ. ಹ್ಞೂ ಸರ್. ಡೊಳ್ಳು ಕಲಾವಿದನ ಪತ್ನಿ ಅಂತ ಗುರುತಿಸ್ತಾರ ನಿಮ್ನ? ಹೌದು ಸರ್. ಸನ್ಮಾನಕ್ಕೆ ಹೋದ್ರೆ ನೀವಿಬ್ರು ದಂಪತಿ ಬರ್ರಿ ಅಂತ ಕರೆಸ್ತಾರೆ ಸರ್. ಅವ್ರ ಜೊತೆಗೆ ಹೋಗಿ ನಾನು ಸನ್ಮಾನ ಮಾಡ್ಕೊಂಬಂದಿ. ಹ್ಞೂ ಸರ್. ಎಲ್ಲೆಲ್ಲ ಹೋಗಿರಿ? ಇಲ್ಲಿ ಕುರ್ತನ್ಯಾಗ ಹೋಗಿವಿ, ಮತ್ತಿನ್ನು ಕಾಮ್ಲಪುರದಾಗ, ಹೊಸಪೇಟೆಗ, ಆಮೇಲೆ ಎಲ್ಲೆಲ್ಲ ಹೋಗಿ ಮಾಡ್ಕೊಂಬಂದಿವಿ ಸರ್. ಇಲ್ಲಿ ನಮ್ಮೂರಲ್ಲಿ ಮಾಡ್ಯಾರ. ಬೆಂಗಳೂರಿಗೆ ಬಂದಿರಾ? ಬೆಂಗಳೂರಾಗ ನನಗೆ ಒಬ್ಬಕ್ಕೆ ಇವ್ರು ಬರ್ತಾಯಿಲ್ಲ ಸರ್, ಆರಾಮಿರೋದಲ್ಲ ಅಂತ ನನಗೆ ಮಾಡ್ಕಾಯಿ ಸರ್. ಬೆಂಗಳೂರಾಗ ಮೊನ್ನೆ ಹೋಗಿದ್ರೆ ಮೇಡಮ್ ಅವರು ಇದಕ್ಕೆ ಅದೇನು ಪೇಪರಿಗೆ ಕೂಡ ಕೊಟ್ಟಾರ ಸರ್. ಸಿದ್ದರಾಮಯ್ಯ ನೋಡಿದ್ರಾ? ಹ್ಞೂ ಸರ್, ನೋಡ್ಯಾರ, ಎಲ್ಲ ನೋಡ್ಯಾರ. ನೀವು ನೋಡಿದ್ರಿ ಸಿದ್ದರಾಮಯ್ಯ? ಇಲ್ಲ ಸರ್, ನಾವು ಸಾಲಿನಲ್ಲಿದ್ದು ಬಂದು ಹೋದ್ರು ಅಂದ್ರೆ ಅಲ್ಲಿ ಹೋಗಿಲ್ಲ. ಈಗ ಪ್ರಶಸ್ತಿ ಕೊಟ್ಟಿರೋದು ಕೂಡ ಅವರೇ ಕೊಟ್ಟರು ಸರ್. ಅಲ್ಲಿ ಈ ನಮ್ಮ ತಿಂತಿನ ಬ್ರಿಡ್ಜಿಗೆ ಬಂದಿದ್ರು ಅವರು ಕೊಟ್ಟಾರ ಸರ್. ಇವ್ರಿಗೆ? ಹೌದು, ಅವ್ರ ಜೊತೆಗೆ ತಂದಿರೋದು. ಪ್ರಶಸ್ತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾರ ಅವರೆಲ್ಲ ಸ್ವಾಮಿಯವ್ರ ಕೈಲಿಂದ ಕೊಡ್ತಾರೆ ಸರ್. ಓ. ಹ್ಞೂ. ಆಮೇಲೆ ಈ ಚರಸ್ ಮೇಳಗಳೆಲ್ಲ ಮಾಡ್ತಾರಲ್ಲ ಸರ್, ಅಮ್ಮನ ಜಿಲ್ಲಾ ಪಂಚಾಯತಿಯಿಂದ ಇನ್ವೈಟ್ ಮಾಡ್ತಾರೆ ಸರ್. ಚರಸ್ ಮೇಳಗಳು ಎಲ್ಲೆಲ್ಲಿ ಮಾಡ್ತಾರೆ ಅದನ್ನೆಲ್ಲ ಹೋಗ್ತದೆ ಸರ್. ನಾವು ಲಾಸ್ಟ್ ಟೈಮ್ ಇದಕ್ಕೆ ಜಾರ್ಖಂಡೆಲ್ಲ ಹೋಗಿ ಬಂದ್ರು ಸರ್ ಅಮ್ಮವ್ರು. ಜಾರ್ಖಂಡು, ಆಮೇಲೆ ಮಧ್ಯಪ್ರದೇಶ, ಇನ್ನೊಂದು ಗುಜರಾತ್, ಅಲ್ಲಿಗೆಲ್ಲ ಅಮ್ಮನ ಇನ್ವೈಟ್ ಮಾಡ್ರಿ ಸರ್. ಎಲ್ಲ ಕಡೆ ಹೊಡಿದ್ರ? ಚರಸ್ ಮೇಳಕ್ಕೆಲ್ಲ ಕರೀತಾರೆ ಸರ್. ಅವರು ಸಾರ್ಗಳು ಕರ್ಕೊಂಡು ಹೋಗ್ತಾರೆ ಸರ್. ಜಿಲ್ಲಾ ಪಂಚಾಯತ್ ಅವ್ರು ಫೋನ್ ಮಾಡ್ತಾರೆ ಸರ್ ಫಸ್ಟಿಗೆ. ಅಮ್ಮ ಅಜ್ಜಿ ಹಿಂಗೈತೆ ಅಜ್ಜಿ, ನಿಂದು ಎಲ್ಲ ಐಟಮ್ಸ್ ರೆಡಿ ಮಾಡಿಕೆ ಅಂದ್ರೆ ಒಂದು 15 ದಿನ ಮುಂಚೆಗೆ ಫೋನ್ ಮಾಡ್ತಾರೆ ಸರ್.
ಫೋನ್ ಮಾಡಿ ಹೇಳ್ತಾರೆ ಈ ಐಟಮ್ ಇವೆಲ್ಲ ಮಾಡ್ಕೊಂತೀವಿ ಸರ್ ಜಾಸ್ತಿ. ಇಂಥ ಬೇಕಲ್ಲ ಸರ್ ನನಗೆ, ನನಗೆ ವ್ಯಾಪಾರ ಆಗೋದು. ಈ ಐಟಮ್ಗಳೆಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ ಸರ್ ದೃಷ್ಟಿ. ಸರ್ ಇದು ಕಂಕಣ ಅಂತೇಳಿ ಇಲ್ಲಿ ಕೈಗೆ ಹಾಕಿದ್ದು ನೋಡ್ರಿ, ಇದೆಲ್ಲ ದೃಷ್ಟಿಗೆ. ಈ ಚಿಕ್ಕ ಮಕ್ಕಳಿಗೆ ಕಿಸರ ಅಂತ ಹೇಳ್ತಾರೆ ಸರ್, ಕಾಲಿಗೆ ಆಸರ ಆಗಬಾರ್ದು ಅಂತೇಳಿ ಕಾಲಿಗೆ ಹಾಕ್ತಾರೆ ಸರ್ ಚಿಕ್ಕ ಮಕ್ಕಳಿಗೆ. ನಮ್ಮ ದೊಡ್ಡವ್ರಿಗೆ ಹಿಂಗೆ ಬಲಗೈಗೆ ಹಾಕ್ಕೊಂತೀವಿ ಸರ್ ನಾವು. ಆಮೇಲೆ ಈ ಹೆಣ್ಮಕ್ಳಿಗೆ ಕೈಕಾಲು ಅರಿತೈತಿ, ಕೈಕಾಲು ಅರ್ಥ ಸುಸ್ತಾಗೋದು ಅಂಥವಕ್ಕೆಲ್ಲ ಹಿಂಗೆ ಈ ದಾರ ಅಂತೇಳಿ ಮಾಡ್ತೀವಿ ಸರ್, ದೃಷ್ಟಿ ದಾರ. ಇದು ದೃಷ್ಟಿ ದಾರ ಸರ್ ಇದು. ಅರಿಯಲ್ಲ ಸರ್ ಇದು. ಇದು ಅಂದ್ರೆ ಮೊದಲಿಂದ ಸರ್ ಇದು ಒಬ್ಬ ಮನುಷ್ಯನಿಗೆ ಒಂದು ಸ್ವಲ್ಪನ ಕರಿ ಇರ್ಬೇಕಪ್ಪ ಕುರಿದ ಅಂತ ನಂಬ್ತಾರೆ ಸರ್ ಮೊದಲಿಂದ. ಒಂದು ಅಡಿಕೆಯಲ್ಲಿ ಕೊಟ್ಟರೆ ನಮ್ಮ ಮೊದಲಿಂದ ಮಾಡ್ಕೊಂತ ಬಂದಿವಿ ಸರ್ ನಮ್ಮ ಮನೆಗೆ ಇಲ್ಲಿ. ಪ್ರತಿ ಅಂದ್ರೆ ದಿನ ಕೊಡಲ್ಲ ಸರ್, ಅದನ್ನ ಗುರುವಾರ 5 ವಾರ ಕೊಡ್ತೀವಿ ಸರ್. ಅದು ಮೈ ತಳ್ಕೊಂಡ ಮಾಡ್ಬೇಕು. ಸಾಯಂಕಾಲ ಬೆಳಿಗ್ಗೆ 9 ಗಂಟೆ ತನಕ ಮಾಡ್ತೀವಿ ಸರ್. ಮುಂಜಾನೆ 5 ವಾರ ದಿನ ಸ್ನಾನ ಮಾಡಿ ಕುಂತ್ಕೊಂಡ್ರೆ ಮತ್ತೆ ಒಂದಕ್ಕೆ ಹೋದ್ರೆ ಎದ್ದು ಬಿಡ್ತೀವಿ. ಅವೆಷ್ಟು ಮಾಡಿರ್ತೀವಿ ಅಷ್ಟೇ ಮಾರ್ತೀವಿ ಅವತ್ತು. ಎಷ್ಟು ರೆಡಿ ಮಾಡಿರ್ತೀವಿ 9 ಗಂಟೆವರೆಗೆ ಅಷ್ಟು ಕೊಡ್ತೀವಿ ಅವತ್ತು. ಗುರುವಾರ 5 ವಾರ ಕೊಡ್ತೀವಿ ಸರ್. ಅವೆಲ್ಲ ಒಂದು 30-20 ಐಟಮ್ಸ್ ಮಾಡ್ತೀವಿ ಸರ್. ಬಾಗಿಲು ತೋರಣ, ಆಮೇಲೆ ಶಾಲು, ಗದಿಗೆ ಕಂಬಳಿ, ಜರ್ಕಿನ್ನು, ಕ್ಯಾಪು, ಆಮೇಲೆ ದೃಷ್ಟಿದಾರ, ದೃಷ್ಟಿ ಕಡಗ, ಆಮೇಲೆ ಮನೆಗೆ ಆಸರ್ಗ ತೆಂಗಿನಕಾಯಿ ಕಟ್ತೀವಿ ಸರ್. ಅದೇ ಥರ ನಾವು ಇದು ಕುರುವಿನ್ಯಾಗ ಮಾಡ್ತೀವಿ ಸರ್. ತೆಂಗಿನಕಾಯಿ ಕಟ್ಟೋದು? ತೆಂಗಿನಕಾಯಿ ಕಟ್ತೀವಲ್ಲ ಸರ್, ಅದು ದೃಷ್ಟಿಗೆ ಮಾಡ್ತೀವಿ. ಆಮೇಲೆ ವಾಹನಕ್ಕೆ ದೃಷ್ಟಿ ಮಾಡ್ತೀವಿ ಅದಕ್ಕೆ. ಆಮೇಲೆ ಕುಂಬಳಕಾಯಿ ಕಟ್ತಾರಲ್ಲ ಸರ್ ಹೊರಗೆ, ಅದು ಕೂಡ ಕುರಿ ಉಣ್ಣೆದೇ ಮಾಡಿಕೊಡ್ತೀವಿ. ನೆಲವು ಅಂತ ಮಾಡ್ತಾರ, ಅದರಲ್ಲಿ ನಾವು ಕುರಿ ಉಣ್ಣೆಲ್ಲೇ ಮಾಡ್ತೀವಿ. ಆಮೇಲೆ ಕುರಿ ಉಣ್ಣೆಲ್ಲೇ ಹಾರ ಮಾಡ್ತೀವಿ. ಆಮೇಲೆ ಅಮ್ಮಗ ಭಾಳ ಹೆಸರು ಮಾಡಿ ಕೊಟ್ಟಿದ್ದಂದ್ರೆ ಈ ದೇವ್ರ ಜಡಿ ಮಾಡ್ತೀವಿ ಸರ್. ಅದು ಭಾಳ ವಿಶೇಷ ನಮ್ದು. ಕುರಿ ಉಣ್ಣೆಗ ಜಡಿ ಮಾಡ್ತೀವಿ ಸರ್, ದೇವ್ರ ಜಡಿ ಅಂತೇಳಿ ಅಮ್ಮಗ ಹಾಕ್ತಾರಲ್ಲ ಸರ್, ಲಕ್ಷ್ಮಿಗೆ ಹಾಕ್ತಾರ. ಅದು ನಮಗೆ ಹೆಸರು ಮಾಡಿದ್ದೆ ಅದೇ ಸರ್ ಭಾಳ. ಈ ಎಲ್ಲ ಇವು ಚೌರಿ ಕೂದಲೆಲ್ಲ ಅಮ್ಮನವ್ರಿಗೆ ಹಾಕ್ಬಿಡ್ತಾರೆ ಸರ್, ಅದು ಹಾಕ್ಬಾರ್ದು ಸರ್. ಅದು ಈ ಕುರಿ ಉಣ್ಣೆಯಿಂದ ಮಾಡ್ತೀವಿ ಸರ್ ನಾವು. ಇದು ಬಿಳೆ ಉಣ್ಣಿದು ಆಮೇಲೆ ಕರೆ ಉಣ್ಣಿದು 2 ಮಾಡ್ತೀವಿ ಸರ್. ಇಷ್ಟು ಕೂದಲಿಂದ ವರಮಹಾಲಕ್ಷ್ಮಿ ಮುಖವಾಡ ಇರ್ತಾರೆ. ಮುಖವಾಡ ಇರ್ತಾರೆ, ಅದಕ್ಕೆಲ್ಲ ಸ್ಟೋನ್ ಗೀನೆಲ್ಲ ಹಾಕಿ ಮಾಡ್ತೀವಿ ಸರ್. ಡಿಸೈನ್ ಅವು ಬೇಕಂದ್ರೆ ನಾವು ನ್ಯಾಚುರಲ್ ಆಗಿ ರೆಗ್ಯುಲರ್ ಮಾಡೋದು ಬರೀ ಉಣ್ಣೆಗೆ ಮಾಡ್ತೀವಿ. ಕೆಲವೊಂದು ಜನ ಏನಂತಾರೆ, ಇಲ್ಲ ಅಜ್ಜಿ ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡ್ರಿ, ಸ್ಟೋನ್ಸ್ ಎಲ್ಲ ಇಟ್ಟು ಎಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಮಾಡೋದು. ಆಮೇಲೆ ಕುರಿ ಉಣ್ಣೆಗ ಇದು ದೇವ್ರ ಗದಿಗೆ ಹಾಸಕ ಗದಿಗೆ ಕಂಬಳಿ ಅಂತ ಮಾಡ್ತೀವಿ ಸರ್. ಸಣ್ಣ 2 ಅಡಿ 1.5 ಅಡಿ ಶಾಲ್ ಬರುತ್ತೆ ಅದರಲ್ಲಿ. ಆಮೇಲೆ ದೇವರಿಗೆ ಆಮೇಲೆ ನಾವು ಇದು ಕಂಬಳಿ ಧ್ವಜ ಅಂತಂದೇಳಿ ಮಾಡ್ತೀವಿ, ಕಂಬಳಿ ಧ್ವಜ ಅದು ಮಾಡ್ತೀವಿ. ಆಮೇಲೆ ಇದು ಡೊಳ್ಳಿನ ಜೂಲ ಅದು ಕಂಬಳಿ ಮಾಡ್ತೀವಿ. ಆಮೇಲೆ ನಗಾರಿ ಜೂಲ ಅದು ಅದೇ ಇದು ಕಂಬಳಿದೇ ಮಾಡ್ತೀವಿ. ಅದು ಒಟ್ಟು ಎಲ್ಲ ಕಂಬಳಾಗ ಮಾಡ್ತಾರೆ. ಏನು ಐಟಮ್ಸ್ ಕೇಳಿದ್ರೆ ನಾವು ಕಂಬಳಾಗ ನಾವೇ ತಿಳ್ಕೊಂಡು ಮಾಡ್ಬೋದು. ಅದು ಕನಕಶ್ರೀ ಇನ್ನೆಲ್ಲ ಮಾಡ್ಕೊಂತ ಬಂದ್ವಿ ಸರ್. ನಿಮ್ಮಿಂದ ನಾವು ಇನ್ನೂ ಸ್ವಲ್ಪ ಬೆಳೀಲಿ, ಇನ್ನು ನನ್ನ ಮಕ್ಕಳು ಹೋಗ್ಲಿ, ನನ್ನ ಮೊಮ್ಮಕ್ಕಳು ಮುಂದುವರಿಲಿ, ನಿಮ್ಮಿಂದ ಆಶೀರ್ವಾದ ಇರಲಿ, ಭಗವಂತ ಒಳ್ಳೇದು ಮಾಡಲಿ. ಆಮೇಲೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಕೂಡ ಅಮ್ಮರ ತರಬೇತಿ ಮಾಡ್ತಾರೆ ಸರ್, ಟ್ರೈನಿಂಗ್ ಕೊಡ್ತಾರೆ, ಕಲಿಬೋದು. ಈ ಕುರುವಿನಿಂದ ಕಲಿಬೋದು. ಇವ್ರದ್ದು ಒಂದು ಗುಂಪಿದೆ ಸರ್, ಚೈತನ್ಯ ಶ್ರೀಶಕ್ತಿ ಸಂಘ ಅಂತೇಳಿ ಮಾಡ್ಕೊಂಡಿದ್ದಾರೆ. ಆ ಸಂಘದಲ್ಲಿ ಇದೆಲ್ಲ ನಡೆಸ್ತಾರೆ, ಅವರು ಎಲ್ಲ ಮಾಡ್ತಾರೆ. ಸೇರ್ಕೋಬೋದು ಸರ್, ಮಾಡಿಕೊಡ್ತೀವಿ. ಜೀವನ ಇದೆ ಅದರಲ್ಲಿ? ಇದೆ ಸರ್, ಇದರಲ್ಲಿ ಜೀವನ ಇದೆ. ಬಟ್ ಏನೋ ಬೇರೆ ಕೆಲಸ ಮಾಡೋದಕ್ಕಿಂತ ನಮ್ಮ ಗೊತ್ತಿರೋಂಥ ಇದರಲ್ಲೇ ಬೆಳಿಲ್ಲ ಅಂತ ನಮ್ಮದು ಕುರಿ ಉಣ್ಣೆದ ನಮ್ಮದು ಬೆಳಿಲ್ಲ. ನಾವು ಈ ಮೊದಲಿಂದ ಮಾಡ್ಕೊಂತ ಬಂದೀವಿ, ಹಂಗಾಗಿ ಇದರಲ್ಲೇ ಮಾಡ್ಬೇಕಂತ ನಮಗೆ ಭಾಳ ಇದೆ. ಎಲ್ಲಿ ಕಲ್ತ್ರಿ ಪೇಟ ಕಟ್ಟೋದು? ನಾವು ಮೊದಲಿಂದ ಹಿಂಗೆ ಕಲ್ತೀವಿ ಸರ್, ನಮ್ಮ ಅಪ್ಪಾಜಿ ಕಲ್ಸಿರೋದಿಲ್ಲ. ಓಕೆ. ಇಲ್ಲ, ನಮ್ಮ ಅಪ್ಪಾಜಿ 33 ವಿದ್ಯೆ ಕಲ್ಸ್ಯಾರ ನಮಗೆ. 33 ವಿದ್ಯೆ? ಇನ್ನೊಂದು 3-4 ಕಲ್ಸ್ಬಿಟ್ಟಿದ್ರೆ ರಾಜ ಆಗ್ಬಿಡ್ತಾ ಇದ್ರಿ ನೀವು. 64 ಕಲ್ಸ್ಬಿಟ್ರೆ ರಾಜ ಆಗ್ಬಿಡ್ತಾರಂತಲ್ಲ. ಬನ್ನಿ ಡೊಳ್ಳು ಇಟ್ಕೊಳ್ಳಿ ಒಂದ. ಭಾಳ ಮುಖ್ಯವಾಗಿ ನನ್ನ ಗೆಳೆಯ ವಿನೋದ್ ಒಂದು 2 ಯೂಟ್ಯೂಬ್ ಚಾನಲ್ ಇದೆ, ಕೃಷಿ ಸಂಚಾರಿ ಮತ್ತು ನಿಮ್ಮ ಅಭಿರುಚಿ ಅಂತ ಹೇಳಿ. ಆತ ನಮಗೆ ಈ ಕಲಾವಿದರ ಕುಟುಂಬವನ್ನು ಪರಿಚಯಿಸಿದ. ನಿಮ್ಮ ಥ್ಯಾಂಕ್ಸ್ ಕಣಪ್ಪ ನಿಮಗೆ. ಇಷ್ಟು ಸಾಕಣ. ಕಲೆ ಉಳಿಬೇಕಂತಂದರೆ ನಾವು ಒಬ್ಬರಿಂದ ಒಬ್ರಿಗೆ ಪರಿಚಯ ಮಾಡಿಕೊಡ್ಲೇಬೇಕಲ್ಲ. ಸೊ ಪರಿಚಯ ಮಾಡಿಕೊಡೋದು ನಮ್ಮ ಕರ್ತವ್ಯ. ಅದನ್ನ ಜನರು ಪ್ರೀತಿಸೋದು ಅವ್ರಿಗೆ ಬಿಟ್ಟಿರೋದು ಅಷ್ಟೇ. ನೀವು ನಂಬಲ್ಲ, ನಾನು ಹಾಕೊಂಡಲ್ಲ 2 ನಿಮಿಷದ ಮೇಲಾಗಿಲ್ಲ ಇದು. ನನಗೆ 2 ಕುತ್ತಿಗೆ ನೋವು ಬರ್ತೈತೆ. ಗಂಟೆಗಟ್ಟಲೆ ನುಡಿಸ್ತಾರೆ ಅವರು.
ದೇವ್ರು ಏನು ಶಕ್ತಿ ಕೊಟ್ಟಿರ್ಬೇಕು ಅಥವಾ ಮನಸ್ಸಲ್ಲಿ ಏನು ಚೈತನ್ಯ ಇರಬೇಕು. ಒಟ್ಟಾರೆ ಇದು ಸ್ನೇಹಿತರೆ ನಮ್ಮ ಹೊಸಪೇಟೆಯ ಡೊಳ್ಳು ಕಲಾವಿದರ ಬದುಕಿನ ಕಥೆ. ನಮಗಂತೂ ಭಾಳ ಸಂತೋಷ ಆಯಿತು. ಯಾಕಂದರೆ 75-76 ವರ್ಷದ ಹಿರಿಯ ಜೀವ, ಅವರ 10ನೇ ವಯಸ್ಸಿಗೆ ಅವರು ಡೊಳ್ಳಿನ ಕಲೆಯ ಪಯಣವನ್ನು ಪ್ರಾರಂಭಿಸಿರುವಂಥದ್ದು. 65 ವರ್ಷ ಡೊಳ್ಳಿನ ಜೊತೆಗೆ ಬದುಕಿದ್ದಾರೆ ಅವರು. ದೇವರವ್ರಿಗೆ ಆಯುಸ್ ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊತೀನಿ. ಎಂಥ ಅದ್ಭುತವಾದ ಕುಟುಂಬ, ಎಂಥ ಮುದ್ದಾದ ಕುಟುಂಬ, ಎಂಥ ಒಳ್ಳೆಯ ಮಕ್ಕಳು, ಸೊಸೆಯಂದರು, ಮೊಮ್ಮಕ್ಕಳೆಲ್ಲರೂ. 4 ತಲೆಮಾರುಗಳ ಡೊಳ್ಳು ಕಲಾವಿದರ ಕುಟುಂಬ ಸ್ನೇಹಿತರದು. ರಾಷ್ಟ್ರ, ಅಂತಾರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಅನೇಕ ಪುರಸ್ಕಾರಗಳು, ಪ್ರಶಸ್ತಿಗಳು, ಗೌರವಗಳನ್ನು ಗಳಿಸಿರುವಂಥ ಕುಟುಂಬ. ಆದರೆ ಅದೆಲ್ಲದರ ಮಧ್ಯೆಯೂ ಬಹಳ ಸರಳವಾಗಿ ಬದುಕಿರುವಂಥ ಕುಟುಂಬ. ಬಹಳ ಮುಖ್ಯವಾಗಿ ಇಡೀ ಕರ್ನಾಟಕದಲ್ಲಿ ನನಗನ್ಸೋ ಪ್ರಕಾರ ಡೊಳ್ಳಿನ ವಾದ್ಯವನ್ನು, ಚರ್ಮ ವಾದ್ಯವನ್ನು ತಯಾರಿಸುತ್ತಿರುವ ಅಪರೂಪದ ಕುಟುಂಬಗಳಲ್ಲಿ ಒಂದು ಈ ಕುಟುಂಬ. ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ, ದೇವರವ್ರಿಗೆ ಆಯುಸ್, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಕನ್ನಡಿಗರು ನೀವೆಲ್ಲರೂ ಅವ್ರನ್ನ ಪ್ರೀತಿಸಿ ಗೌರವಿಸಿ ಅಂತ ಕೇಳ್ಕೊತೇನೆ ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರು ಡೊಳ್ಳಿನ ವಾದ್ಯ ಅಥವಾ ಚರ್ಮ ವಾದ್ಯಗಳು ಬೇಕು ಅಂತಂದರೆ ಮುಕ್ತವಾಗಿ ಅವ್ರನ್ನೆಲ್ಲರನ್ನು ಸಂಪರ್ಕಿಸಿ. ನಂಬರ್ಗಳು ಹಾಕಿರ್ತೇನೆ, ಕಾಂಟ್ಯಾಕ್ಟ್ ಮಾಡಿ. ಡೊಳ್ಳು ಕಲಿಬೇಕು ಅಂತಂದರೆ ಬನ್ನಿ, ಕಲ್ತ್ಕೊಳ್ಳಿ. ವರ್ಕ್ಶಾಪ್ಸ್, ಕಾರ್ಯಾಗಾರ ಮಾಡ್ತಿರ್ತಾರೆ. ಅಥವಾ ಅಮ್ಮ ಅವರು ಈ ಕಂಬಳಿ ಅಥವಾ ಉಣ್ಣೆಯ ವಸ್ತುಗಳನ್ನ ತಯಾರಿಸೋದ್ರಲ್ಲಿ ಸಿದ್ಧಹಸ್ತರು, ಅವ್ರಿಗೆ ಅನೇಕ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಿದ್ದಾವೆ. ಅದನ್ನು ಬಂದು ಕಲಿಬೋದು. ಹೆಣ್ಮಕ್ಳು ಗಂಡ್ಮಕ್ಳು ಭೇದ ಇಲ್ಲದೆ. ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಕಲಾವಿದರನ್ನ ಗೌರವದಿಂದ ನಾವೆಲ್ಲರೂ ಕಾರಣ. ಕಲೆ ಬೆಳೀಲಿ, ಉಳಿಲಿ. ಕಲೆ ಮನುಷ್ಯನ ಬದುಕನ್ನು, ಹೃದಯವನ್ನು ತಂಪಾಗಿಡುತ್ತೆ, ಸಂತೋಷವಾಗಿಡುತ್ತೆ. ಎಲ್ಲರೂ ಕೊನೆ ಕೆಲಸ ಮಾಡೋದು ನೆಮ್ಮದಿ, ಸಂತೋಷಕ್ಕೋಸ್ಕರವೇ. ಯಾವ ಹಣ ಆಸ್ತಿ ಕೊಡದೇ ಇರುವ ನೆಮ್ಮದಿ ಕಲೆ ಕೊಡುತ್ತೆ. ಈ ಕಲಾವಿದ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.